ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯಾಯ ಚಂದ್ರ ಮಂಗಲಾಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರುಜಿ ವಾಹಿನಿಗೆ ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ. ಈ ವಾಹಿನಿನ ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿರುವಂಥ ತಮ್ಮೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ. ತುಲಾರಾಶಿಯ ಜೂನ್ ತಿಂಗಳ ಮಾಸ ಭವಿಷ್ಯವನ್ನು ಈಗ ವಿಶ್ಲೇಷಣೆ ಮಾಡೋಣ. ತುಲಾರಾಶಿಗೆ ಈ ತಿಂಗಳು ಅನೇಕ ಉತ್ತಮ ಫಲಗಳ ಒಂದು ಲಕ್ಷಣ ಇದೆ. ವಿಶೇಷವಾಗಿ ಅಲ್ಲಿ ಬರುವಂಥ ನಿಮ್ಮ ರಾಶಿಯಾಧಿಪತಿ ಶುಕ್ರನ ತಿಂಗಳ ಪೂರ್ತಿ ಅನುಗ್ರಹ ನಿಮಗೆ ಇರಲಿದೆ. ಅದೇ ರೀತಿ ನಿಮಗೆ ಆ ರಾಹುವಿನ ಅನುಗ್ರಹ ಈ ತಿಂಗಳ ಪೂರ್ತಿ ಸಿಗಲಿದೆ. ಬುಧ ಅನುಗ್ರಹ ತಿಂಗಳ 13ರವರೆಗೆ ಇರಲಿದೆ. ಅಲ್ಲದೆ ಚಂದ್ರನು ವಿಶೇಷವಾಗಿ 15 ದಿನಗಳಲ್ಲಿ ನಿಮಗೆ ಶುಭ ಫಲವನ್ನು ಕೊಡಲಿದ್ದಾನೆ. ಹಾಗಾಗಿ ಆ ನಿಮ್ಮ ಉದ್ಯೋಗಕ್ಕೆ, ಧನಕ್ಕೆ, ಅಂದರೆ ನಿಮ್ಮ ಹಣದ ಒಂದು ಆಗಮನಕ್ಕೆ ಅಲ್ಲಿ ಪೂರಕವಾಗುವಂಥ ಗ್ರಹಗಳ ಬೆಂಬಲ ಇದ್ದೇ ಇದೆ. ಹಾಗಾಗಿ ಉದ್ಯೋಗ ಧನ ಉತ್ತಮ ಎಂಬ ಒಂದು ಹೆಡ್ಡಿಂಗ್ ಇದೆ. ಅದರ ಜೊತೆಗೆ ಇನ್ನೊಂದು ಎಚ್ಚರಿಕೆ ಗಂಟೆ, ಶತ್ರು ರೋಗ ಕಲಹ ಶ್ರಮ ಅಂತ ಇದೆ. ಹಾಗಾಗಿ ಅಲ್ಲಿ ಶುಕ್ರ, ರಾಹು, ಬುಧರು ಮತ್ತು ಚಂದ್ರನು ನಿಮಗೆ ಉತ್ತಮ ಫಲವನ್ನು ಕೊಡ್ತಾರೆ. ಇನ್ನಿತರ ಗ್ರಹಗಳು ಅಂದರೆ ಗ್ರಹಚಾರ ಅಂದರೆ ಅದರ ಅರ್ಥ ಹಾಗೆಯೇ ಯಾವ ಗ್ರಹಗಳ ಒಂದು ಚಲನೆಗೆ ಅನುಗುಣವಾಗಿ ನಮಗೆ ಫಲಗಳು ಬರೋದು ಅಂತ. ನಿಮಗೆ ಇಲ್ಲಿ ಈ ಗ್ರಹಚಾರದಲ್ಲಿ ರವಿ, ಕುಜ, ಗುರು, ಶನಿ, ಕೇತುಗಳು ನಿಮಗೆ ವಿರುದ್ಧವಾಗಿರ್ತಾರೆ. ಈ ತಿಂಗಳಲ್ಲಿ 5 ಗ್ರಹಗಳ ಒಂದು ವೈರುಧ್ಯ ಇರುತ್ತೆ. 4 ಗ್ರಹಗಳು ಉತ್ತಮ ಫಲವನ್ನು ಕೊಟ್ಟರೆ ಅಲ್ಲಿ 5 ಗ್ರಹಗಳಿಂದ ನಿಮಗೆ ವಿರುದ್ಧವಾದ ಪರಿಣಾಮಗಳು ಬರುವುದು. ಹಾಗಾಗಿ ಅದರ ಪರಿಣಾಮವಾಗಿ ಈ ಶತ್ರು ರೋಗ ಕಲಹ ಶ್ರಮ ಎಂಬ ಫಲ ಅಲ್ಲಿ ವ್ಯಕ್ತವಾಗುತ್ತೆ. 100ಕ್ಕೆ 100ರಷ್ಟು ಉತ್ತಮ ಫಲ ಅಥವಾ 100ಕ್ಕೆ 100ರಷ್ಟು ಕೆಟ್ಟ ಫಲ ಅಂತ ಬರೋದಿಲ್ಲ. ಈ ಗ್ರಹಗಳ ಒಂದು ಏರುಪೇರಿನಲ್ಲಿ ಕೆಲವೊಂದು ಉತ್ತಮ ಫಲವು, ಕೆಲವೊಂದು ಸಮ್ಮಿಶ್ರ ಫಲವು, ಕೆಲವೊಂದಕ್ಕೆ ಮಧ್ಯಮ ಫಲವು ಎಲ್ಲ ಬರುವಂಥದ್ದು ಆ ಗ್ರಹಗಳ ಚಲನೆಗೆ ಅನುಗುಣವಾಗಿ ಇರುತ್ತೆ. ತುಲಾರಾಶಿಗೆ ಈ ತಿಂಗಳಲ್ಲಿ ಅಲ್ಲಿ ನಿಮ್ಮ ರಾಶಿಯಾಧಿಪತಿಯ ಒಂದು ವಿಶೇಷವಾದ ಗಮನ ಇರೋದ್ರ ಕಾರಣ ಅಲ್ಲಿ ನಿಮಗೆ ಶುಕ್ರನು 8, 9ರ ಸ್ಥಾನದಲ್ಲಿ, ಆದರೆ ನಿಮಗೆ ಅಷ್ಟಮ ಮತ್ತು ನವಮದ ಸ್ಥಾನದಲ್ಲಿ ವಿಶೇಷವಾದ ಸೌಭಾಗ್ಯವನ್ನು, ಯಶಸ್ಸನ್ನು, ಲಾಭವನ್ನು ಕೊಡಲಿದ್ದಾನೆ. ಯಾರು ತುಲಾರಾಶಿಯವರು ತಮ್ಮ ಉದ್ಯೋಗ, ವೃತ್ತಿ, ವ್ಯಾಪಾರದಲ್ಲಿ ತೊಡಗಿರ್ತಾರೋ ಅವರಿಗೆ ತಮ್ಮ ವೃತ್ತಿ, ವ್ಯಾಪಾರ, ಉದ್ಯೋಗದಲ್ಲಿ ಯಥೇಚ್ಛವಾದ ಧನಲಾಭಗಳು ಬರುವಂಥದ್ದು, ನಿಮ್ಮ ಒಂದು ಉತ್ಪನ್ನಗಳಿಗೆ ಬೇಡಿಕೆ ಬರುವಂಥದ್ದಾಗಲಿ, ಜೊತೆಗೆ ಆಕಸ್ಮಿಕವಾಗಿ ನಿಮಗೆ ಹೆಚ್ಚಿನ ಒಂದು ಆದಾಯ ಬರುವುದಾಗಲಿ, ಆಕಸ್ಮಿಕ ಧನಲಾಭಗಳಾಗುವಂಥದ್ದಲ್ಲಿ ಇರುತ್ತೆ. ಅದೇ ರೀತಿ ಬೇರೆ ಬೇರೆ ರೀತಿಯ ಉದ್ಯೋಗಕ್ಕೆ ಪ್ರಯತ್ನ ಪಡುವಂಥವರಿಗೆ ಆ ಉದ್ಯೋಗ, ವೃತ್ತಿ, ಈಗ ಜಾಬ್ ಸಿಕ್ಕಿಲ್ಲ ಅಥವಾ ಜಾಬ್ಗೆ ಟ್ರೈ ಮಾಡ್ತೇನೆ ಅನ್ನೋರಿಗೆ ಈ ತಿಂಗಳಲ್ಲಿ ಒಂದು ಶುಕ್ರ, ರಾಹು, ಬುಧರ ಒಂದು ಆಶೀರ್ವಾದದ ಮೂಲಕ ಒಂದು ಜಾಬ್ ಸಿಗುವಂಥ ಅವಕಾಶ, ವಿಶೇಷವಾಗಿ ಈ ಮಾಧ್ಯಮಗಳಲ್ಲಿ TV, ಸಿನಿಮಾ ಮಾಧ್ಯಮ, ಜೊತೆಗೆ ಚಿತ್ರರಂಗ ಅಥವಾ ಬೇರೆ ಬೇರೆ ರೀತಿಯ ಈ ಕಂಪ್ಯೂಟರು, ಸಾಫ್ಟ್ವೇರು, ಈ ಡಿಜಿಟಲ್ಲು, ಟೆಕ್ನಾಲಜಿ ಇಂಥದ ಕ್ಷೇತ್ರದಲ್ಲಿ ಹಲವಾರು ಅವಕಾಶಗಳ ಒಂದು ಓಪನಿಂಗ್ ಈ ಬಾರಿ ತುಲಾರಾಶಿಯವರಿಗೆ ಸಿಗುವಂಥ ಅವಕಾಶ ಇದೆ. ನಿಮ್ಮ ರಾಶಿಯಾಧಿಪತಿಯ ಅನುಗ್ರಹ, ರಾಹುವಿನ ಬೆಂಬಲ ಇವೆಲ್ಲ ಇರೋ ಕಾರಣ ಇಂಥ ಕ್ಷೇತ್ರದಲ್ಲಿ ವಿಶೇಷವಾದ ಅವನಿಗೆ ಲಾಭಗಳು, ಆದಾಯಗಳು ಅಥವಾ ಉದ್ಯೋಗ ಸಿಗುವಂಥ ಅವಕಾಶ, ಈಗಾಗಲೇ ಇಂಥ ಕ್ಷೇತ್ರದಲ್ಲಿ ಉದ್ಯೋಗದಲ್ಲಿದ್ದವರಿಗೆ ಬಡ್ತಿ, ಇನ್ಕ್ರಿಮೆಂಟ್ ಎಲ್ಲ ಸಿಗುವಂಥ ಅವಕಾಶಗಳಲ್ಲಿರ್ತವೆ. ಇವೆಲ್ಲವೂ ನಿಮಗೆ ಉದ್ಯೋಗ, ಹಣಕ್ಕೆ ಸಂಬಂಧಪಟ್ಟ. ಹಾಗಾಗಿ ಹೆಚ್ಚಿನ ಒಂದು ಹಣದ ಒಂದು ನಿಮಗೆ ಕೊರತೆ ಉಂಟಾಗಲಿಕ್ಕಿಲ್ಲ ಆ ಶುಕ್ರನ ಅನುಗ್ರಹ ಇರುವ ಕಾರಣ. ಜೊತೆಗೆ ಇದ್ದಂತಹ ನಿಮ್ಮ ಸಾಲ ಇತ್ಯಾದಿಗಳನ್ನು ತೀರಿಸಲಿಕ್ಕೆ ಅನುಕೂಲ ವಾತಾವರಣ ಸಹ ಈಗ ಬರುವಂತಹ ಸಾಧ್ಯತೆ ಇರುತ್ತೆ. ಇನ್ನು ನಿಮ್ಮ ವೃತ್ತಿ, ವ್ಯಾಪಾರಕ್ಕೆ ಸಂಬಂಧಪಟ್ಟು ಯಾರ್ಯಾರು ಬೇರೆ ಬೇರೆ ರೀತಿಯ ವ್ಯಾಪಾರ, ಉದ್ಯೋಗ ಮಾಡ್ತಾರೋ ಅದರಲ್ಲೂ ವಿಶೇಷವಾಗಿ ರಿಯಲ್ ಎಸ್ಟೇಟು, ಟೂರು, ಟ್ರಾವೆಲು ಅಥವಾ ಬೇರೆ ಈ ರೀತಿಯ ಈ ಫ್ಯಾನ್ಸಿ ಬಟ್ಟೆ, ಬರೆ ಮುಂತಾದ ವಸ್ತುಗಳು, ಮನೋರಂಜನಾತ್ಮಕ ವಿಧ ವಸ್ತುಗಳು ಇತ್ಯಾದಿ ಸೇಲ್ ಮಾಡುವಂಥವರಿಗೆ ಅಥವಾ ಅಂಥದ್ದನ್ನು ತಯಾರು ಮಾಡುವಂಥವರಿಗೆ ಅಥವಾ ಅಂಥರ ಸಪ್ಲೈ ಮಾಡುವಂಥವರಿಗೆ ವಿಶೇಷವಾದ ಲಾಭ, ಆದಾಯಗಳು ಬರ್ಬೋದು. ನಿಮ್ಮ ಆದಾಯದಲ್ಲಿ ಹೆಚ್ಚಳಗಳು ಆಗುವಂಥ ಸಾಧ್ಯತೆ ಇರುತ್ತೆ. ಕೃಷಿ ಅಥವಾ ಇನ್ನಿತರ ಚಟುವಟಿಕೆ ನಡೆಸೋ ಸ್ವಲ್ಪ ಹಿನ್ನಡೆ ಆಗ್ಬೋದು. ಯಾರು ಕೃಷಿ ನಡೆಸೋರು, ಚಟುವಟಿಕೆ ಅಥವಾ ವ್ಯವಸಾಯ ಮತ್ತು ಹೈನುಗಾರಿಕೆ, ತೋಟಗಾರಿಕೆ ಇತ್ಯಾದಿ ಮಾಡೋರಿಗೆ ತುಲಾರಾಶಿಯವರಿಗೆ ಒಂದು ಹವಾಮಾನ ವೈಪರೀತ್ಯದಿಂದ ನಷ್ಟ ಕಷ್ಟಗಳಾಗುತ್ತದೆ. ಉದಾಹರಣೆಗೆ ಅತಿಯಾದ ಮಳೆಯಿಂದನೂ ಕೆಲವೊಮ್ಮೆ ಬೆಳೆಗಳು ನಷ್ಟ ಆಗ್ತವೆ. ಮಳೆ ಬಾರದೇನೂ ಅಲ್ಲಿ ಬೆಳೆಗಳು ಒಣಗಿ ಹೋಗುವಂಥ ಪರಿಸ್ಥಿತಿ ಎಲ್ಲ ಇರ್ತವೆ. ಹಾಗಾಗಿ ಆ ಒಂದು ಹವಾಮಾನ ವೈಪರೀತ್ಯದ ಹೊಡೆತ ತುಲಾರಾಶಿಯ ಈ ಕೃಷಿಕರಿಗೆ ಅಥವಾ ತೋಟಗಾರಿಕೆಯವರಿಗೆ, ಹೈನುಗಾರಿಕೆಯವರಿಗೆ ಸ್ವಲ್ಪ ಈ ರೀತಿಯಲ್ಲಿ ಹೊಡೆತಗಳು ಬರುವಂಥ ಸಾಧ್ಯತೆ. ಇನ್ನಿತರ ಬಿಸ್ನೆಸ್ಗಳವರಿಗೆ ಸ್ವಲ್ಪ ಲಾಭ, ಆದಾಯಗಳು ಹೆಚ್ಚಳ ಆಗುವಂಥ ಸಾಧ್ಯತೆ ಇರುತ್ತೆ. ಇನ್ನು ಈ ತುಲಾರಾಶಿಯವರಿಗೆ ಆಗಲೇ ಧನ, ಉದ್ಯೋಗ ಎಲ್ಲ ಉತ್ತಮ ಇದೆ. ಶತ್ರು ರೋಗ ಕಲಹ ಅಂತ ಹೇಳಿದ್ರು. ಇಲ್ಲಿ ಶುಕ್ರ, ರಾಹು, ಬುಧರನ್ನು ಹೊರತುಪಡಿಸಿದರೆ ಸೂರ್ಯ, ಮಂಗಳ, ಗುರು, ಶನಿ, ಕೇತುಗಳು ನಿಮಗೆ ವಿರುದ್ಧವಾಗಿರೋ ರಿಸಲ್ಟಿಂದ ಆಗಾಗ ನಿಮಗೆ ನಿಮ್ಮ ಒಂದು ಉದ್ಯೋಗದಲ್ಲಿ ಶತ್ರುಪೀಡೆ ಬರ್ಬೋದು, ವೃತ್ತಿಯಲ್ಲಿ ಶತ್ರುಪೀಡೆ ಬರ್ಬೋದು, ಅಥವಾ ಗುಪ್ತ ಶತ್ರುಗಳ ಕಾಟ, ಹಿತಶತ್ರುಗಳ ಕಾಟ, ಜೊತೆಗೆ ನಿಮ್ಮ
ಮನೆಯಲ್ಲಿಯೂ ಸಹ ನಿಮಗೆ ಬಾಂಧವ್ಯದ ಕೊರತೆ, ಮನೆಯಲ್ಲಿ ಸಹ ಕಲಹದ ವಾತಾವರಣ, ಗಂಡ ಹೆಂಡತಿಯರ ಮಧ್ಯೆ, ತಂದೆ ಮಕ್ಕಳ ಮಧ್ಯೆ ಅಥವಾ ಇನ್ನಿತರ ನಿಮ್ಮ ರಿಲೇಟಿವ್ಗಳ ಮಧ್ಯೆ ಮಾತಿನ ಚಕಮಕಿ, ವಾಗ್ವಾದಗಳು ಆಗುವಂಥದ್ದು, ಸಣ್ಣ ಪುಟ್ಟ ವಿಚಾರಗಳಿಗೆ ನಿಮಗೆ ಅವರ ಜೊತೆಗೆ ವಿರೋಧ ಮಾಡುವಂಥ ಒಂದು ಬುದ್ಧಿ ಬರುತ್ತೆ. ಇನ್ನು ಕೆಲವೊಮ್ಮೆ ನಿಮ್ಮ ವೃತ್ತಿ ಅಥವಾ ಉದ್ಯೋಗ ಜಾಗದಲ್ಲೂ ಸಹ ಹಾಗೆ ಮೇಲಧಿಕಾರಿ ಅಥವಾ ಕಿರಿಯರು ಯಾರು ಇರ್ಬೋದು, ಅವರ ಜೊತೆಗೂ ಭಿನ್ನ ಅಭಿಪ್ರಾಯಗಳು ಬರುವಂಥದ್ದು, ಅವರ ಜೊತೆಗೆ ನಿಮಗೆ ಯಾವುದಾದ್ರೂ ವಾಗ್ವಾದಗಳು ಹೆಚ್ಚಳಾಗುವಂಥದ್ದು ಅಥವಾ ನಿಮ್ಮ ಮೇಲೆ ಆರೋಪಗಳು ಅವರು ಹೊರಿಸುವಂಥದ್ದು, ಈ ರೀತಿ ಒಂದು ಅಹಿತಕರವಾದ ಘಟನೆಗಳು ಈ ತಿಂಗಳಲ್ಲಿ ಈ ಗ್ರಹಗಳ ವೈಪರ್ಯದಿಂದ ನಡೆಯುವಂತಹ ಸಾಧ್ಯತೆ ಇರುತ್ತೆ. ಇನ್ನು ಆರೋಗ್ಯ ವಿಚಾರ ಗಮನಿಸಿದಾಗ ಆರೋಗ್ಯದಲ್ಲಿ ಯಾರಿಗೆ ಇರುವಂತಹ ಸಣ್ಣ ಪುಟ್ಟ ಕಾಯಿಲೆಗಳಿರ್ಬೋದು ಅಥವಾ ಕೆಲವರಿಗೆ ಈ ದೀರ್ಘಾವಧಿಯ ಕಾಯಿಲೆಗಳಾದಂಥ BP, ಶುಗರು, ಹಾರ್ಟ್ ಪ್ರಾಬ್ಲಮ್, ಅಸ್ತಮ ಇತ್ಯಾದಿಗಳು ದೀರ್ಘಾವಧಿ ಇರುವಂಥ ಕಾಯಿಲೆಗಳಿದ್ದರೆ ಅಂತಹ ಒಂದು ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಆಗ್ಬೋದು. ಅಥವಾ ಇನ್ನು ಕೆಲವರಿಗೆ ಯಾವುದೇ ಒಂದು ಹವಾಮಾನ ವೈಪರ್ಯದಿಂದ ಶೀತ, ನೆಗಡಿ, ಜ್ವರ ಬರ್ಬೋದು ಅಥವಾ ಅಜೀರ್ಣ ಇತ್ಯಾದಿ ಸಮಸ್ಯೆಗಳು ಬಂದು ಔಷಧೋಪಚಾರದ ಅಥವಾ ಆಸ್ಪತ್ರೆಯ ಖರ್ಚಿನ ಒಂದು ಅವಶ್ಯಕತೆಗಳು ಇರುವಂಥ ಸಾಧ್ಯತೆ ಇರುತ್ತೆ. ಅಲ್ಲದೆ ನಿಮಗೆ ಈ ಶತ್ರು ಮತ್ತು ರೋಗ, ಅಲ್ಲದೆ ಕಲಹ ಮತ್ತು ಶ್ರಮ ಅಂತ ಹೇಳ್ತೀವಿ. ಕಲಹ ಅಂದರೆ ಜಗಳಗಳು, ಆಗಲೇ ಹೇಳಿದ್ದೇನೆ, ವಾಗ್ವಾದಗಳು ಮನೆಯಲ್ಲಾಗುತ್ತೆ, ವೃತ್ತಿ ಜಾಗದಲ್ಲೂ ಉದ್ಯೋಗದಲ್ಲೂ ಎಲ್ಲ ಆಗ್ಬೋದು. ಅಥವಾ ನೀವು ಪ್ರಯಾಣ ಕಾಲದಲ್ಲಿ ಸಹ ಇಂಥ ಒಂದು ಕಲಹಗಳು ಆಗುವಂಥ ಸಾಧ್ಯತೆ ಇದೆ. ಇನ್ನು ಶ್ರಮ ಅಂದರೆ ವ್ರತಾಶ್ರಮಗಳು, ಅಂದರೆ ಅಲ್ಲಿ ಕೆಲವೊಂದು ಕೆಲಸ ಕಾರ್ಯಗಳು ನಮ್ಮ ಗ್ರಹಗತಿಗಳು ಒಳ್ಳೆಯ ಉತ್ತಮ ಇದ್ದಾಗ ನಾವು ಯಾವುದೇ ಪ್ರಯತ್ನ ಮಾಡಿದರೆ ಅದು ತಕ್ಷಣವಾಗಿ ಕೆಲಸ ಕಾರ್ಯಗಳು ಆಗುತ್ತೆ ಅಥವಾ ಸಫಲತೆ ಬರುತ್ತೆ. ಇಲ್ಲಿ ಈಗ ಶ್ರಮ ಅಂದರೆ ವಿಶೇಷವಾದ ಶ್ರಮಗಳನ್ನು ಹಾಕಬೇಕು. ಒಂದೆರಡು ಬಾರಿ ಆಗೋ ಕೆಲಸಕ್ಕೆ 8-10 ಬಾರಿ ಅಲೆದಾಡುವುದು ಅಥವಾ ಕೆಲವೊಂದು ಬಾರಿ ಅಷ್ಟು ಬಾರಿ ಹೋದರೂ ಕೆಲಸಗಳು ಆಗದೇ ಇರುವಂಥದ್ದು. ಹಾಗಾಗಿ ಕೆಲಸಗಳಲ್ಲಿ ಅಡೆತಡೆ ಅಥವಾ ವ್ರತಾಶ್ರಮಗಳು ಅಲ್ಲಿ ಬರುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ಇಲ್ಲಿ ಈ 5 ಗ್ರಹಗಳ ವೈರುಧ್ಯ ಇರೋದ ಕಾರಣ ನೀವು ಈ ತಿಂಗಳಲ್ಲಿ ಎಚ್ಚರಿಕೆ ಹೆಜ್ಜೆಯಿಂದ ಇರಬೇಕಾಗತ್ತೆ. ಹಣಕಾಸು, ವ್ಯಾಪಾರ, ಉದ್ಯೋಗ ಎಲ್ಲ ಬರುತ್ತೆ, ಹೌದು. ಅದರ ಜೊತೆಗೆ ವೈಯಕ್ತಿಕ ವಿಚಾರ, ನಡವಳಿಕೆ, ಮಾತು, ಜೊತೆಗೆ ಹಣದ ಖರ್ಚಿನ ವಿಚಾರ, ಆರೋಗ್ಯದ ವಿಚಾರ ಎಲ್ಲ ತುಂಬ ಒಂದು ಕಾಳಜಿ ಖಂಡಿತ ತುಲಾರಾಶಿಯವರಿಗೆ ಜೂನ್ ತಿಂಗಳಲ್ಲಿ ಬೇಕಾಗುತ್ತೆ. ಯಾವುದನ್ನು ನೀವು ಅತಿಯಾಗಿ ನಂಬಿಕೊಂಡು ಯಾವುದೇ ಕೆಲಸಕ್ಕೆ ತೊಡಗುವಾಗಲಿ ಅಥವಾ ಇನ್ನೊಬ್ಬರ ಮೇಲೆ ಅತಿಯಾಗಿ ನಂಬಿಕೆ ಮಾಡಿ ಅಲ್ಲಿ ನಿಮ್ಮಲ್ಲಿದ್ದಂಥ ಹಣವನ್ನು ಅವರ ಜೊತೆಗೆ ಕೊಟ್ಟು ಇನ್ವೆಸ್ಟ್ಮೆಂಟ್ ಮಾಡಿದಾಗಲೇ ಎಲ್ಲ ಮಾಡಲಿಕ್ಕೆ ಹೋಗ್ಕೊಡೋದು. ಅಲ್ಲಿ ಯಾರು ಶತ್ರು ಯಾರು ಮಿತ್ರ ಅನ್ನೋದನ್ನು ನೀವು ಗಮನಿಸ್ಕೊಳ್ಬೇಕು. ಜೊತೆಗೆ ಯಾರಿಂದ ನಿಮಗೆ ಕಾಳಜಿ ಇದೆ, ಯಾರಿಂದ ನಿಮಗೆ ನಿಜವಾಗಿ ಉಪಕಾರ ಆಗುತ್ತೆ ಅಂಥವ್ರನ್ನ ಗಮನಿಸ್ಕೊಳ್ಬೇಕಾಗತ್ತೆ. ಯಾಕಂದರೆ ಇಲ್ಲಿ ನಿಮಗೆ ಕೆಲವೊಂದು ದಿಕ್ಕು ತಪ್ಪಿಸುವ ಅಥವಾ ದಾರಿ ತಪ್ಪಿಸುವಂಥ ವ್ಯಕ್ತಿಗಳು ಸಿಗ್ಬೋದು. ಅಥವಾ ನಿಮ್ಮ ಒಂದು ಏಳಿಗೆಯನ್ನು ಸಹಿಸಲಾರದೆ ನಿಮಗೇನಾದರೂ ತೊಂದರೆ ಮಾಡಬೇಕು ಅನ್ನೋ ಒಂದು ವಿಚಾರದಲ್ಲಿ ಅವರು ಸಹಾಯ ಮಾಡುವ ಸೋಗಿನಲ್ಲಿ ಬರುವಂಥವ್ರು ಇರ್ಬೋದು. ಈ ರೀತಿ ಅಲ್ಲಿ ಬೇರೆ ಬೇರೆ ವಿಚಾರಗಳು ಇರುವ ಕಾರಣ ತುಲಾರಾಶಿಯವರು ಈ ತಿಂಗಳಲ್ಲಿ ಅಂತಹ ಒಂದು ವ್ಯಕ್ತಿಗಳ ಬಗ್ಗೆ, ನಡವಳಿಕೆ ಬಗ್ಗೆ ಎಚ್ಚರಿಸಬೇಕು. ಜೊತೆಗೆ ಅನುಮಾನಾಸ್ಪದ ಯಾವುದೇ ರೀತಿಯ ಇನ್ವೆಸ್ಟ್ಮೆಂಟ್ ಮಾಡಿದಾಗಲೇ, ಅನುಮಾನಾಸ್ಪದ ಯಾವುದೇ ಪೇಮೆಂಟ್ ಮಾಡಿದಾಗಲೇ ಸ್ವಲ್ಪ ಎಚ್ಚರಿಕೆ ಗಮನಿಸ್ಕೊಳ್ಬೇಕು. ಇದರಿಂದ ಕಷ್ಟ ನಷ್ಟಗಳ ಸಾಧ್ಯತೆ ನಿಮಗೆ ಇರುತ್ತೆ. ಹಾಗಾಗಿ ನಿಮಗೆ ಒಟ್ಟಾರೆಯಾಗಿ ಸರಾಸರಿ ಗಮನಿಸಿದಾಗ ತುಲಾರಾಶಿಯವರಿಗೆ ಸಮ್ಮಿಶ್ರ ಫಲದ ತಿಂಗಳಾಗಿರುತ್ತೆ. ಹಣಕಾಸು, ಉದ್ಯೋಗ ಎಲ್ಲದಲ್ಲಿ ಬರುತ್ತೆ, ಆದರೆ ಅಲ್ಲಿ ಮಾನಸಿಕವಾದ ಒಂದು ನೆಮ್ಮದಿ, ಜೊತೆಗೆ ಆರೋಗ್ಯದ ವಿಚಾರದ ನೆಮ್ಮದಿ, ಜೊತೆಗೆ ಹಣಕಾಸಿನ ಒಂದು ಮ್ಯಾನೇಜ್ಮೆಂಟ್, ಫೈನಾನ್ಸ್ ಅದರಲ್ಲ ನಿಮ್ಮ ಹಣಕಾಸಿನ ಮ್ಯಾನೇಜ್ಮೆಂಟ್ಗಳ ವಿಚಾರವಾಗಿ ಸ್ವಲ್ಪ ಏರುಪೇರುಗಳು ಬರುವಂಥದ್ದು ಇವೆಲ್ಲ ಆಗುತ್ತೆ. ಅಥವಾ ನಿಮ್ಮ ಪ್ಲ್ಯಾನ್ಗಳು ಏನಿದೆ ಅವೆಲ್ಲ ಕೆಲವೊಮ್ಮೆ ಉಲ್ಟಾ ಪಲ್ಟಾ ಆಗುವಂಥ ಸಾಧ್ಯತೆಗಳು ಇರುವ ಕಾರಣ ಮಿಶ್ರ ಫಲದ ಒಂದು ಸೂಚನೆ ಇರುತ್ತೆ. ಇನ್ನು ಇದಲ್ಲದೆ ನಿಮಗೆ ಕೆಲವೊಂದು ದಿನಗಳಲ್ಲಿ ವಿಶೇಷವಾದ ಚಂದ್ರ ಅನುಗ್ರಹ ಬರುವಂಥ ಡೇಟ್ಗಳು ಹೇಳ್ತೀನಿ. ಅಂಥ ದಿನಾಂಕಗಳಲ್ಲಿ ನಿಮಗೆ ವಿಶೇಷವಾದ ಶುಭಫಲ ಆಗುತ್ತೆ. ಇನ್ನು ಆ ಯಾವ ಡೇಟ್ಗಳು ಸ್ವಲ್ಪ ಎಚ್ಚರಿಕೆ ಬೇಕು ಅನ್ನೋದನ್ನು ಗಮನಿಸ್ಕೊಂಡು ಆ ದಿನಗಳು ಸ್ವಲ್ಪ ಎಚ್ಚರನ್ನು ಗಮನಿಸ್ಕೊಳ್ಬೇಕು. ಆರಂಭದಲ್ಲಿ ಈಗ ಜೂನ್ 1, 2, 3, 4 ನಿರಂತರವಾಗಿ 4 ದಿನಗಳು ನಿಮಗೆ ವಿಶೇಷವಾಗಿ ಚಂದ್ರ ಅನುಗ್ರಹದ ಶುಭ ಫಲದ ದಿನಗಳಾಗಿರ್ತವೆ. 1ರಿಂದ 4ರವರೆಗೆ ಇರುವಂಥ 4 ದಿನಗಳಲ್ಲಿ ಇಷ್ಟಾರ್ಥ ಸಿದ್ಧಿ, ಲಾಭ, ವೃದ್ಧಿ, ಕೆಲವರಿಗೆ ಜಾಬ್ ಇಲ್ಲದವರಿಗೆ ಜಾಬ್ ಸಿಗುವಂಥ ಅವಕಾಶ, ಜಾಬಿಗೆ ಪ್ರಯತ್ನ ಪಟ್ಟರೆ ಜಾಬ್ ಸಿಗುವಂಥ ಅವಕಾಶ, ಮನೆಯಲ್ಲಿ ಸಹ ನೆಮ್ಮದಿ ವಾತಾವರಣ, ಆರೋಗ್ಯ ಸುಧಾರಣೆ, ಜೊತೆಗೆ ಮಿತ್ರರನ್ನು, ಬಂಧುಗಳನ್ನು ಭೇಟಿಯಾಗುವಂಥ ಅವಕಾಶ, ಹಣಕಾಸಿನ ಪರಿಸ್ಥಿತಿ ಸ್ವಲ್ಪ ಉತ್ತಮಗೊಳ್ಳುತ್ತೆ, ಬಾಕಿ ಬರಬೇಕಾದ ಹಣ ಎಲ್ಲ ಬಂದು ಸೇರುವಂಥದ್ದು. ಈ ರೀತಿ 1ರಿಂದ 4ರವರೆಗೆ ನಿಮಗೆ ಈ 4 ದಿನಗಳು ಉತ್ತಮ ಫಲವನ್ನು ಕೊಡುವಂಥದ್ದಾಗಿವೆ. ಆ ಬಳಿಕ 5, 6, 7, 8, 9 ನಿರಂತರ 5 ದಿನಗಳಲ್ಲಿ ಮುನ್ನೆಚ್ಚರಿಕೆ ಹೆಜ್ಜೆ ಬೇಕು. 5 ದಿನಗಳು ಸ್ವಲ್ಪ ಮಿಶ್ರ ಫಲವನ್ನು ಕೊಡುವಂಥದ್ದು. ಆ 5 ದಿನಗಳಲ್ಲಿ 5, 6, 7, 8, 9ರಲ್ಲಿ ನಿಮಗೆ ಮಾತಿನ ಕಲಹ ಆಗುತ್ತೆ. ಬಂಧುಗಳ ಜೊತೆಗಿರ್ಬೋದು, ಮಿತ್ರರ ಜೊತೆಗಿರ್ಬೋದು, ಅಥವಾ ನಿಮ್ಮದೇ ತಂದೆ ತಾಯಿ ಮಕ್ಕಳ ಜೊತೆಗೂ ಕಲಹಗಳು ಬರುವಂತಹ ಸಾಧ್ಯತೆ ಇರುತ್ತೆ. ಅಲ್ಲದೆ ಈ ಕಾಲದಲ್ಲಿ ಆರೋಗ್ಯದ ಕಾಳಜಿ ಸಹ ಬೇಕಾಗುತ್ತೆ. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರು ಬರ್ಬೋದು. ಹವಾಮಾನದಿಂದ ಅಥವಾ ಈ ಆಹಾರದಿಂದ, ನೀರಿನ ದೋಷದಿಂದ ಎಲ್ಲ ವ್ಯತ್ಯಾಸ ಆದಾಗ ಅಲ್ಲಿ ನಿಮಗೆ ಶೀತ, ನೆಗಡಿ, ಜ್ವರ, ಅಜೀರ್ಣ ಮುಂತಾದ ಸಮಸ್ಯೆಗಳು ಬರ್ಬೋದು, ಹೊಟ್ಟೆ ನೋವು ಇತ್ಯಾದಿ ಬರ್ಬೋದು, ಅಸಿಡಿಟಿ ಬರ್ಬೋದು. ಈ ರೀತಿ ಆರೋಗ್ಯದ ಕಾಳಜಿ ಸಹ ಬೇಕಾಗುತ್ತೆ. ಇನ್ನು ಖರ್ಚುಗಳು ಜಾಸ್ತಿ ಇರುತ್ತವೆ. 5ರಿಂದ 9ರವರೆಗಿನ ಅವಧಿಯ 5 ದಿನಗಳಲ್ಲಿ ಖರ್ಚು ವೆಚ್ಚಗಳು ಹೆಚ್ಚಳಾಗುವಂಥದ್ದು, ಆದಾಯ ಕೊರತೆ ಆಗುವಂಥದ್ದು, ಯಾವುದಾದ್ರೂ ಈ ದುಃಖದ ವಾರ್ತೆಗಳು ನಿಮ್ಮ ಕಿವಿಗೆ ಬೀಳುವಂಥ ಅವಕಾಶಗಳು, ಜೊತೆಗೆ ವಾಗ್ವಾದ ಅಥವಾ ಕಲಹದ ವಾತಾವರಣ, ಮನಸ್ಸಿನಲ್ಲಿ ಭಯ ಮತ್ತು ಆತಂಕ ಹೆಚ್ಚಾಗುತ್ತೆ. ಭಯಾನಕ ಸ್ವಪ್ನಗಳು ಅಥವಾ ಕನಸುಗಳು ಬರುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ 5ರಿಂದ 9ರ ದಿನಗಳಲ್ಲಿ ನೀವು ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬಿಡಬೇಕು. ಸಾವಧಾನ ಅಥವಾ ತಾಳ್ಮೆಯನ್ನು ಸ್ವಲ್ಪ ವಹಿಸಬೇಕಾಗತ್ತೆ. ಆತುರ ನಿರ್ಧಾರ ಬೇಡ.
ಆ ಬಳಿಕ 10, 11, 12, 13 ನಿರಂತರ 4 ದಿನಗಳು ಉತ್ತಮ ಫಲವನ್ನು ಕೊಡಲಿವೆ. ಅಲ್ಲಿ 10ರಿಂದ 13ರವರೆಗೆ ಬರುವಂಥ 4 ದಿನಗಳು ನಿಮಗೆ ಯಶಸ್ಸು ಲಾಭಗಳು ಆಗುವಂಥದ್ದು. ವ್ಯಾಪಾರ ಉದ್ಯೋಗದಲ್ಲಿ ಮುನ್ನಡೆ, ಉದ್ಯಮಿಗಳು ಅಥವಾ ಕೃಷಿಕರು ಇನ್ನಿತರ ಚಟುವಟಿಕೆ ಮಾಡಿದರೆ ಅವರವರ ಒಂದು ಉತ್ಪನ್ನಗಳಿಗೆ ಬೇಡಿಕೆ ಬರುವಂಥದ್ದು, ಹೆಚ್ಚಿನ ಲಾಭ ಆದಾಯ ನಿಮ್ಮದಾಗುವಂಥದ್ದು, ಜನರಿಂದ ನಿಮಗೆ ಸಹಾಯ ಆಗುವಂಥದ್ದು, ಸರ್ಕಾರದ ಕೆಲಸಗಳಲ್ಲಿ ಕೋರ್ಟ್ ಕಚೇರಿಗಳಲ್ಲಿ ಮುನ್ನಡೆ, ಲಾಭ ಆದಾಯ ಹೆಚ್ಚಳ, ಬಂಧು ಮಿತ್ರರಿಂದ ನಿಮಗೆ ಶುಭ ಸಮಾಚಾರ. ಈ ರೀತಿ ಹಲವಾರು ಶುಭ ಫಲಗಳನ್ನು 10ರಿಂದ 13ರ ಅವಧಿಯಲ್ಲಿ ನಿರೀಕ್ಷೆ ಮಾಡುವುದು ತುಲಾರಾಶಿಯರು. ಆ ಬಳಿಕ 14, 15, 16 ಅಷ್ಟು ಉತ್ತಮಿಲ್ಲ. 3 ದಿನಗಳು 14ರಿಂದ 16ರವರೆಗೆ 3 ದಿನಗಳಲ್ಲಿ ನಿಮಗೆ ನಷ್ಟ ಕಷ್ಟಗಳಾಗುವಂಥದ್ದು, ಅನಿರೀಕ್ಷಿತ ಲಾಭ, ಅನಿರೀಕ್ಷಿತ ನಷ್ಟಗಳಾಗುವಂಥದ್ದು, ಮನಸ್ಸಲ್ಲಿ ಅಶಾಂತಿ ಮಾಡುವಂಥದ್ದು, ದುಃಖದ ಒಂದು ವಿಚಾರಗಳು ಮನಸ್ಸಿಗೆ ಬರುವಂಥದ್ದು, ಜೊತೆಗೆ ದುಸ್ವಪ್ನಗಳು ಅಥವಾ ಕೆಟ್ಟ ಕನಸುಗಳು ನಿಮಗೆ ಬಾಧಿಸುವಂಥದ್ದು. ಹಾಗಾಗಿ ಮಾನಸಿಕವಾಗಿಯೂ ದೈಹಿಕವಾಗಿಯೂ ಆರ್ಥಿಕವಾಗಿಯೂ ಅಷ್ಟೊಂದು ಉತ್ತಮವಲ್ಲದ ಅವಧಿಯಾಗಿರುತ್ತೆ 16ರಿಂದ 16, 14ರಿಂದ 16. ಆ ಬಳಿಕ 17, 18 ಜೂನ್ 17, 18 ಉತ್ತಮ ದಿನಗಳು. ಅಲ್ಲಿ ಇಷ್ಟಾರ್ಥ ಸಿದ್ಧಿ ಲಾಭ ವೃದ್ಧಿಯಿದೆ, ಯಶಸ್ಸು ಕೀರ್ತಿ ಜಯಲಾಭ, ಜೊತೆಗೆ ಬಂಧು ಮಿತ್ರರ ಒಂದು ಸಹಕಾರ ಸಿಗುವಂಥದ್ದು, ಉತ್ತಮವಾದ ಭೋಜನ ಸಿಗುವಂಥ ಅವಕಾಶ, ಶುಭ ಸಮಾರಂಭಗಳಲ್ಲಿ ಪಾಲ್ಗೊಳ್ಳುವಂಥ ಅವಕಾಶ, ಕೆಲವೊಬ್ಬರಿಗೆ ಮದುವೆ ಉದ್ಯೋಗದ ಒಂದು ವಿಚಾರದಲ್ಲಿ ಕನಸು ಈಗ ಈಡೇರುವಂಥ ಅವಕಾಶ. ಈ ರೀತಿ ಹಲವಾರು ಶುಭ ಫಲಗಳು 17, 18ರಲ್ಲಿ ತುಲಾರಾಶಿಯವರಿಗಾಗುತ್ತೆ. ಆ ಬಳಿಕ 19, 20, 21 3 ದಿನಗಳು ಮಿಶ್ರ ಫಲಗಳು. 19, 20, 21ರಲ್ಲಿ ಕೆಲವೊಮ್ಮೆ ನಿಮಗೆ ಆಕಸ್ಮಿಕವಾಗಿ ನಷ್ಟ ಕಷ್ಟಗಳಾಗುವಂಥದ್ದು, ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರ್ಪೇರುಗಳು ಬರುವಂಥದ್ದು, ಜೊತೆಗೆ ನಿಮ್ಮದೇ ತಪ್ಪಿನ ನೀವು ಹಣವನ್ನು ಕಳೆದುಕೊಳ್ಳುವಂಥದ್ದು. ಈ ರೀತಿ ಹಣದ ಬಗ್ಗೆ ಮತ್ತು ಆರೋಗ್ಯದ ಬಗ್ಗೆ ಸ್ವಲ್ಪ ಎಚ್ಚರ ಕಾಳಜಿ ಬೇಕಾಗುತ್ತೆ ಈ 3 ದಿನಗಳಲ್ಲಿ. ಆ ಬಳಿಕ 22, 23 ಉತ್ತಮವಾದ ಫಲ, ಇಷ್ಟಾರ್ಥ ಸಿದ್ಧಿ ಲಾಭಗಳು ವೃದ್ಧಿ, ಯಶಸ್ಸು ಕೀರ್ತಿ ಜಯಲಾಭ ಸಿಗುವಂಥದ್ದು, ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಇದ್ದವರಿಗೆಲ್ಲ ಸಕ್ಸಸ್ ರೇಟ್ ಸಿಗುವಂಥದ್ದು, ವಿದ್ಯಾರ್ಥಿಗಳಿಗೂ ಯುವಕರಿಗೂ ಶುಭ, ಜೊತೆಗೆ ಜಾಬ್ ಅಥವಾ ಉದ್ಯೋಗ ಹುಡುಕುವಂಥವರಿಗೆ 22, 23ರಲ್ಲಿ ಉದ್ಯೋಗದ ಒಂದು ಅವಕಾಶಗಳು ಒದಗಿ ಬರುವಂಥದ್ದು, ಬಂಧುಗಳ ಮಿತ್ರರ ಸಹಾಯ ಸಿಗುವಂಥದ್ದು. ಈ ರೀತಿ ಹಲವಾರು ಶುಭ ಫಲಗಳು ಈ 2 ದಿನಗಳಲ್ಲಿ ಆಗಲಿವೆ. ಆ ಬಳಿಕ 24, 25, 26, 27 4 ದಿನಗಳಲ್ಲಿ ಮಿಶ್ರ ಫಲ ಇದೆ. 24ರಿಂದ 27ರ ಅವಧಿಯಲ್ಲಿ ಮಿಶ್ರ ಫಲಗಳು ಆಗುವಂಥದ್ದು, ನಿಮ್ಮ ಒಂದು ಬಂಧು ಮಿತ್ರರ ಜೊತೆಗೆ ಮಾತಿನ ಚಕಮಕಿ ಆಗುವಂಥದ್ದು, ಜೊತೆಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರು, ಮನಸ್ಸಿನಲ್ಲಿ ಸಂಶಯ ಮತ್ತು ಅನುಮಾನದ ಒಂದು ಭೂತಗಳು ಕಾಡುವಂಥದ್ದು, ಗಂಡ ಹೆಂಡತಿಯರ ಮಧ್ಯೆ, ತಂದೆ ಮಕ್ಕಳ ಮಧ್ಯೆ ವಾಗ್ವಾದ ಕಲಹಗಳು ಆಗುವಂಥದ್ದು, ಜೊತೆಗೆ ಸರ್ಕಾರಿ ಕೆಲಸ ಕೋರ್ಟ್ ಕಚೇರಿ ಕೆಲಸದಲ್ಲಿ ಹಿನ್ನಡೆ ಆಗ್ಬೋದು, ಅಥವಾ ಸರ್ಕಾರದ ಯಾವುದೇ ಇಲಾಖೆಯಿಂದ ನಿಮಗೆ ದಂಡನೆ ಪೀಡನೆಗಳು ಬರುವಂಥ ಸಾಧ್ಯತೆಗಳು ಇರ್ತವೆ 24ರಿಂದ 27ರ ಅವಧಿಯಲ್ಲಿ. ಆವಾಗ ಸ್ವಲ್ಪ ಎಚ್ಚರಿಕೆ ಹೆಚ್ಚಬೇಕು. ಏನು ಕೊನೆಯ 3 ದಿನಗಳು 28, 29, 30 ಆ 3 ದಿನಗಳು ಶುಭದಾಯಕವಾಗಿವೆ. ಇಷ್ಟಾರ್ಥ ಸಿದ್ಧಿ ಲಾಭ ವೃದ್ಧಿ ಇದೆ, ವ್ಯಾಪಾರದಲ್ಲಿ ಪ್ರಗತಿ ಇದೆ, ಶತ್ರುಗಳು ಮಿತ್ರರಾಗುವಂಥ ಅವಕಾಶ, ಅನೇಕ ಪವಾಡ ಸದೃಶವಾದ ಬದಲಾವಣೆಗಳು ಜೀವನದಲ್ಲಿ ಆಗಲಿವೆ. ಜೊತೆಗೆ ನಿಮಗೆ ಕೆಲವೊಬ್ಬರಿಗೆ ಸನ್ಮಾನ, ಕೀರ್ತಿ, ಯಶಸ್ಸು ಸಿಗುವಂಥದ್ದು, ಅಥವಾ ನಿಮಗೆ ಸಾರ್ವಜನಿಕವಾದ ವಲಯದಲ್ಲಿ ಕೆಲವೊಂದು ರೀತಿಯ ಬಹುಮಾನ ಪ್ರಶಸ್ತಿಗಳು ಬರುವಂಥ ಸಾಧ್ಯತೆ ಹಲವರಿಗಿರುತ್ತೆ. ವಿದ್ಯಾರ್ಥಿಗಳಿಗೂ ಯುವಕರಿಗೂ ಶುಭದಾಯಕವಾಗುವಂಥ ಕೊನೆಯ 3 ದಿನಗಳಾಗಿವೆ. ಹೀಗಾಗಿ ನಿಮಗೆ ಈ ಜೂನ್ ತಿಂಗಳಲ್ಲಿ ಮಧ್ಯೆ ಮಧ್ಯೆ ಏರಿಳಿತದಂತಹ ಒಂದು ಸಮ್ಮಿಶ್ರ ಫಲಗಳ ವ್ಯಕ್ತ. ಯಾವ ದಿನಗಳಲ್ಲಿ ನೀವು ಸ್ವಲ್ಪ ಎಚ್ಚರ, ಯಾವ ದಿನಗಳಲ್ಲಿ ಸ್ವಲ್ಪ ಅದನ್ನು ಸದುಪಯೋಗ ಪಡಿಸಬೇಕು ಅನ್ನೋದನ್ನು ಚಂದ್ರ ಅನುಗ್ರಹ ಇರುವಂಥ ವಿಚಾರಗಳನ್ನು ಹೇಳಿದ್ದೇನೆ. ಇನ್ನು ಈ ತಿಂಗಳಲ್ಲಿ ತುಲಾರಾಶಿಯವರು ಬಳಸುವಂಥ ಬಣ್ಣ, ತಿಂಗಳು ಪೂರ್ತಿ ಬಳಸುವಂಥ ಬಣ್ಣ ಗ್ರೇ ಅಥವಾ ಬೂದು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣನ ತಿಂಗಳು ಪೂರ್ತಿ ಬಳಸ್ಕೊಳ್ಳುವಂಥದ್ದು. ಅಂದರೆ ಅಲ್ಲಿ ಗ್ರೇ ಅಂದರೆ ರಾಹುವಿನ ಸಂಕೇತ, ವೈಟ್ ಅಂದರೆ ಶುಕ್ರನ ಸಂಕೇತ. ಅದೇ ರೀತಿ ಸಂಖ್ಯೆ 4 ಮತ್ತು 6 4 and 6 ಸಂಖ್ಯೆಯನ್ನು ನೀವು ತಿಂಗಳ ಪೂರ್ತಿ ನಿರಂತರವಾಗಿ ಬಳಸ್ಕೊಳ್ಳುವಂಥದ್ದು. ಇನ್ನು ಗ್ರೀನ್ ಅಥವಾ ಹಸಿರು ಬಣ್ಣ ಜೊತೆಗೆ ಸಂಖ್ಯೆ 5ಅನ್ನು 13ರವರೆಗೆ ಅಷ್ಟೇ ಬಳಸ್ಬೋದು. ಜೂನ್ 1ರಿಂದ 13ರವರೆಗೆ ನಿಮಗೆ ಬುಧ ಅನುಗ್ರಹ ಇರುತ್ತೆ. 13ನೇ ತಾರೀಕು 14ಕ್ಕೆ ಅಲ್ಲಿ ಬುಧನ ಒಂದು ಪರಿವರ್ತನೆ ಆಗುತ್ತೆ. ಆತನು ಮಿಥುನಕ್ಕೆ ಪರಿವರ್ತನೆ ಆದಾಗ ನಿಮಗೆ ಅಲ್ಲಿ ಬುಧನ ಅನುಗ್ರಹ ಇರುತ್ತೆ. ಹಾಗಾಗಿ ಆ ಗ್ರೀನ್ ಅಥವಾ ಹಸಿರು ಬಣ್ಣ ಜೊತೆಗೆ ಸಂಖ್ಯೆ 5ಅನ್ನು ಜೂನ್ 13ರವರೆಗೆ ಉಪಯೋಗಿಸ್ಕೊಳ್ಳಿ. ಹಾಗಾಗಿ ಗ್ರೇ, ವೈಟ್ ಮತ್ತು ಗ್ರೀನನ್ನು ಉಪಯೋಗಿಸ್ಕೊಳ್ಳುವಂಥ ವಿಚಾರ. ಇನ್ನು ಇದಲ್ಲದೆ ಈ ನಿಮಗೆ ಈ ಗ್ರಹಗತಿಗಳು ಕೆಲವು ವಿರುದ್ಧವಾಗಿದ್ದೇವೆ ಅಂತ ಹೇಳಿದ್ದೇನೆ ಆಗಲೇ. ಶತ್ರು, ರೋಗ, ಕಲಹ, ಶ್ರಮ ಅಂತ ಹೇಳಿದ್ದೇನೆ. ಅಲ್ಲಿ ರವಿ, ಕುಜ, ಗುರು, ಶನಿಗಳ ಒಂದು ವೈಪರೀತ್ಯ, ಕೇತುವಿನ ವೈಪರೀತ್ಯದ ಕಾರಣ ಆ ದೋಷಗಳನ್ನು ಯಾವ ರೀತಿ ನಾವು ನಿವಾರಣೆ ಮಾಡುವುದು, ಅದು ಕಡಿಮೆ ಮಾಡಿಕೊಳ್ಳೋದಂದರೆ ನೀವು ನಿತ್ಯವಾಗಿ ಮಾಡುವಂಥ ಭಕ್ತಿಯಲ್ಲಿ ಗಣೇಶನ ಭಕ್ತಿ, ಗಣೇಶನ ಸ್ತೋತ್ರ, ಗಣೇಶನ ಅಷ್ಟಸ್ತೋತ್ರ ಅಥವಾ ಓಂ ಗಂಗ್ ಗಣಪತಿ ಅನ್ನುವ ಗಣಪತಿಯ ಮೂಲ ಮಂತ್ರ ಹೇಳ್ಬೋದು. ಅದೇ ರೀತಿ ಶಿವ ಅಥವಾ ಈಶ್ವರನಿಗೆ ಸಂಬಂಧಪಟ್ಟ ಭಕ್ತಿ, ಶಿವ ಸ್ತೋತ್ರ, ಲಿಂಗ ಅಷ್ಟಕ, ಬಿಲ್ವ ಅಷ್ಟಕ, ಶಿವ ಅಷ್ಟಕ ಅಥವಾ ಶಿವನ 108 ನಾಮಗಳು ಇವತ್ತಿಗಳನ್ನು ಅಥವಾ ನಮಃ ಶಿವಾಯ, ಓಂ ನಮಃ ಶಿವಾಯ ಮುಂತಾದ ಮೂಲ ಮಂತ್ರಗಳನ್ನು ಪಠನೆ ಮಾಡೋದು. ಜೊತೆಗೆ ದುರ್ಗಾದೇವಿ ಅಥವಾ ಅಮ್ಮನವರನ್ನು, ಯಾವುದೇ ರೀತಿಯ ಅಮ್ಮನವರನ್ನು ಭಕ್ತಿ ಪೂಜೆ ಮಾಡಿ ಮಂಗಳವಾರ ಅಥವಾ ಶುಕ್ರವಾರದಂದು ಇಂಥ ದೇವಾಲಯಗಳ ಸಂದರ್ಶನ ಮಾಡುವಂಥದ್ದು. ಅದೇ ರೀತಿ ಹನುಮಾನ್ ಭಕ್ತಿಯನ್ನು ಮಾಡುವಂಥದ್ದು. ಯಾಕಂದರೆ ನಮಗೆಲ್ಲಿ ಶನಿ ಪೂರಕವಾಗಿರೋದಿಲ್ಲ, ಕೇತು ಪೂರಕವಾಗಿರೋದಿಲ್ಲ. ಹನುಮಾನ್ ಭಕ್ತಿ, ಆಂಜನೇಯನ ಹನುಮಾನ್ ಚಾಲಿಸ ಇತ್ಯಾದಿಗಳನ್ನು ಪಠನೆ ಮಾಡೋ ಸಹ ಶುಭಕರ ಆಗುತ್ತೆ. ಅಲ್ಲದೆ ನಿಮ್ಮ ಕುಲದೇವರು, ಕುಲದೇವತೆ ಅಥವಾ ಮನೆ ದೇವರು ಅಂತ ಹೇಳ್ತಾರಲ್ಲ, ಅಂಥ ಮನೆ ದೇವರನ್ನು, ಕುಲದೇವರ ಸ್ಮರಣೆ ಮಾಡೋಂಥದ್ದು, ನವಗ್ರಹಗಳ ಭಕ್ತಿ ಮಾಡೋದು, ಇವೆಲ್ಲ ಮಾಡೋದ್ರಿಂದ ನಿಮಗೆ ಬರತಕ್ಕಂತಹ ವಿವಿಧ ಗ್ರಹಗಳ ಒಂದು ವೈಪರೀತ್ಯ ಅಥವಾ ಗ್ರಹಗಳ ಒಂದು ದೋಷಗಳು ನಿವಾರಣೆಯಾಗಿ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತವೆ. ಇಲ್ಲಿವರೆಗೆ ತುಲಾರಾಶಿಯ ಜೂನ್ ತಿಂಗಳ ಒಂದು ಸಂಕ್ಷಿಪ್ತವಾದ ಭವಿಷ್ಯದ ಮುನ್ನೋಟವನ್ನು ವಿಚಾರ ಮಾಡಿದ್ದೇನೆ. ಜೂನ್ ತಿಂಗಳ ವೃಶ್ಚಿಕ ರಾಶಿಯ ಮಾಸ ಭವಿಷ್ಯವನ್ನು ಇಂದು ವಿಶ್ಲೇಷಣೆ ಮಾಡೋಣ. ವೃಶ್ಚಿಕ ರಾಶಿಗೆ ಜೂನ್ ತಿಂಗಳು ಅದೃಷ್ಟದಾಯಕವಾದ ತಿಂಗಳು ಆಗಿರುತ್ತೆ.
ಅಂದುಕೊಂಡಂತಹ ಕೆಲಸ ಕಾರ್ಯಗಳು ಇಷ್ಟಾರ್ಥಗಳು ಸಿದ್ಧಿಯಾಗುವಂಥದ್ದು, ನಿಮ್ಮ ಮನೋಕಾಮನೆಗಳು ಪೂರ್ತಿಯಾಗುವಂಥದ್ದು, ಅಲ್ಲದೆ ಅನೇಕ ನಿಮ್ಮ ಗುರಿಗಳು ದೀರ್ಘಾವಧಿಯ ಏನು ಗುರಿ ಇಟ್ಟುಕೊಂಡಿದ್ದರೋ ಆ ಗುರಿಯನ್ನು ಮುಟ್ಟುವಂಥದ್ದು, ಆ ಗುರಿ ಸಾಧನೆ ಆಗುವಂಥ ಹಲವಾರು ಘಟನೆಗಳು ಈ ತಿಂಗಳಲ್ಲಿ ವೃಶ್ಚಿಕ ರಾಶಿಯವರಿಗೆ ಅನುಭವಕ್ಕೆ ಬರಲಿದೆ. ನಿಮಗೆ ಅಲ್ಲಿ ನಿಮ್ಮ ರಾಶಿಯಾಧಿಪತಿಯಾದ ಮಂಗಳನ ಒಂದು ವಿಶೇಷವಾದ ವರ, ಅದು ವರ್ಷಕ್ಕೆ ಒಮ್ಮೆ ಬರುವಂತಹ ಒಂದು ನಿಮಗೆ ಷಷ್ಠದಲ್ಲಿ ಬರುವಂತಹ ಮಂಗಳನ ವಿಶೇಷವಾದ ಸ್ಥಿತಿ ಈ ತಿಂಗಳ ಆರಂಭದಿಂದಲೇ ಮಂಗಳನ ಒಂದು ಪರಿವರ್ತನೆ ಆಗ್ತಿದ್ದಂತೆ ಅಲ್ಲಿ ಮೇಷಕ್ಕೆ ಬಂದಂತಹ ಮಂಗಳನು ನಿಮಗೆ ವಿಶೇಷವಾದ ಶುಭವನ್ನು, ಲಾಭವನ್ನು, ಯಶಸ್ಸನ್ನು ಕೊಡ್ತಾನೆ. ನಿಮ್ಮ ರಾಶಿಯಾಧಿಪತಿ ಮಂಗಳನೇ ಆಗೋದ್ರಿಂದ ವಿಶೇಷವಾಗಿ ಭೂಮಿಯ ಸಂಬಂಧಿತ ಕೆಲಸಗಳು, ಮನೆ ಕಟ್ಟುವಂಥದ್ದು, ಕನ್ಸ್ಟ್ರಕ್ಷನು, ರಿಯಲ್ ಎಸ್ಟೇಟು ಅಥವಾ ರಾಜಕೀಯ ಮೂಲದ ಅಧಿಕಾರ, ರಾಜಕೀಯವಾದ ಬೆಂಬಲ, ಜಯಗಳು ಸಿಗುವಂಥದ್ದು, ಅಲ್ಲದೆ ದೀರ್ಘಾವಧಿಯ ಏನು ಹೂಡಿಕೆ ಮಾಡಲಿಕ್ಕೆ ಭೂಮಿಯ ಮೇಲೆ ಅಥವಾ ಇನ್ನಿತರ ಈ ಕೃಷಿ ಚಟುವಟಿಕೆ ಮೇಲೆ ಅಥವಾ ಕೃಷಿ ಜಮೀನುಗಳ ಮೇಲೆ, ಅಲ್ಲದೆ ಇನ್ನಿತರ ವಿಶೇಷವಾದ ಯಂತ್ರ ಉಪಕರಣ ಉದ್ಯಮಗಳನ್ನು, ಫ್ಯಾಕ್ಟ್ರಿಗಳನ್ನು ಇತ್ಯಾದಿಗಳ ವಿಚಾರವಾಗಿಯೂ ಅನೇಕ ಶುಭ ಫಲಗಳನ್ನು ಈ ಮಂಗಳನು ನಿಮಗೆ ಈ ತಿಂಗಳಲ್ಲಿ ಪೂರ್ತಿ ನೀಡಲಿದ್ದಾನೆ. ಹಾಗಾಗಿ ಇದೊಂದು ನಿಮಗೆ ಸಮಾಧಾನಕರದ ವಿಚಾರ. ಜೊತೆಗೆ ಇನ್ನೊಂದು ಭಾಳ ಮುಖ್ಯವಾದ ಸಮಾಧಾನಕಾರ ವಿಚಾರ ಅಂದರೆ ನಿಮಗೆ ಈ ಗುರುವಿನ ಬಲ ವರ್ಷ ಪೂರ್ತಿ ಇರುವಂಥದ್ದು. ಅದರಲ್ಲೂ ಈಗ ಗುರುವಿನ ಉದಯ ಆಗ್ತಾ ಈ ತಿಂಗಳ 2ನೇ ತಾರೀಕಿನ ಗುರು ಅಸ್ತಾಗಿದ್ದ ಉದಯ ಈಗ ಆತನು ಉದಯ ಸ್ಥಿತಿಗೆ ಬಂದು ನಿಮಗೆ ವಿಶೇಷವಾದ ಶುಭವನ್ನು, ಲಾಭವನ್ನು, ಯಶಸ್ಸನ್ನು, ಕೀರ್ತಿಯನ್ನು ಕೊಡಲಿದ್ದಾನೆ. ಆರೋಗ್ಯ ಸುಧಾರಣೆ ಇರುತ್ತೆ, ಮನಸ್ಸಿಗೆ ನೆಮ್ಮದಿ ಇರುತ್ತೆ. ಜೊತೆಗೆ ಸಂಸಾರದಲ್ಲಿ ಉತ್ತಮವಾದ ಸಾಂಸಾರಿಕ ಬಾಂಧವ್ಯ, ಗಂಡ ಹೆಂಡತಿರ ಮಧ್ಯೆ, ತಂದೆ ಮಕ್ಕಳ ಮಧ್ಯೆ ಉತ್ತಮವಾದ ಸಾಂಸಾರಿಕ ಬಾಂಧವ್ಯ ಇರುತ್ತೆ. ಅಲ್ಲದೆ ನಿಮಗೆ ಆ ಕುಜ, ಗುರು ಮತ್ತು ಅಲ್ಲದೆ ಬುಧನ ಒಂದು ಅನುಗ್ರಹ 14ರಿಂದ ಆಗುತ್ತೆ. ಬುಧನ ರಾಶಿ ಪರಿವರ್ತನೆ ಆಗ್ತಿದ್ದಂತೆ 14ರಿಂದ ನಿಮಗೆ ಅಲ್ಲಿ ವಿಶೇಷವಾಗಿ ಆ ಮಿಥುನಕ್ಕೆ ಬರುವಂಥ ಬುಧನಿಂದ ನಿಮಗೆ ಅನುಗ್ರಹಗಳು, ಶುಭಗಳು, ಲಾಭಗಳು, ಆರೋಗ್ಯ, ಯಶಸ್ಸು, ಕೀರ್ತಿ ಸಿದ್ಧಿಯಾಗುವಂಥದ್ದು. ಅದೇ ರೀತಿ ಶುಕ್ರನ ಅನುಗ್ರಹ ನಿಮಗೆ 12ರಿಂದ ಆಗುತ್ತೆ. ಜೂನ್ 12ರಿಂದ ಯಾವಾಗ ಶುಕ್ರನ ರಾಶಿ ಪರಿವರ್ತಿಸ್ತಾನೋ ಆವಾಗ ನಿಮಗೆ ವಿಶೇಷವಾದ ಶುಕ್ರನ ಅನುಗ್ರಹ ಆತನ ಮಿಥುನದಿಂದ ಬರ್ತಿದ್ದಂತೆ ಇಷ್ಟಾರ್ಥ ಸಿದ್ಧಿ, ಲಾಭ, ವೃದ್ಧಿ, ಅನೇಕ ನಿಮಗೆ ಅನಿರೀಕ್ಷಿತ ಫಲಗಳಾಗುವಂಥದ್ದು. ಜೊತೆಗೆ ದೀರ್ಘಕಾಲದಿಂದ ಪೆಂಡಿಂಗಿದ್ದ ಕೆಲಸ ಕಾರ್ಯಗಳು ಆಗ ಬೇಗನೆ ಆಗುವಂಥದ್ದು. ಈ ರೀತಿ ಈ ಗ್ರಹಗಳ ಒಂದು ಚಾರದಲ್ಲಿ ಈ ಒಂದು ಗ್ರಹಗಳ ಚಾರದಲ್ಲಿ ನಿಮಗೆ 4 ಗ್ರಹಗಳು ಅಥವಾ 5 ಗ್ರಹಗಳು ಹೆಚ್ಚಿನ ಒಂದು ಉತ್ತಮ ಫಲವನ್ನು ಕೊಡ್ತಾ ಇರ್ತವೆ. ಜೊತೆಗೆ ಮಧ್ಯೆ ಚಂದ್ರನನ್ನು ಸೇರಿಸಿದರೆ ಚಂದ್ರನು ಸಹ ನಿಮಗೆ ಈ ತಿಂಗಳಲ್ಲಿ 15 ದಿನಾಂಕಗಳಲ್ಲಿ ಹೆಚ್ಚಿನ ಶುಭ ಫಲವನ್ನು ನೀಡಿದ್ದಾನೆ. ಹಾಗಾಗಿ ಸುಮಾರು 5ರಿಂದ 6 ಗ್ರಹಗಳ ಒಂದು ಉತ್ತಮ ಫಲವನ್ನು ಈ ತಿಂಗಳಲ್ಲಿ ನೀವು ಅನುಭವಿಸುವಂಥ ಶುಭ ಅವಕಾಶ ಇರುತ್ತೆ. ಇವೆಲ್ಲ ಪದೇ ಸಿಗುವಂಥ ಅವಕಾಶಗಳಲ್ಲ. ಕೆಲವೊಮ್ಮೆ ಗುರುಬಲ ಇದ್ದರೂ ಇತರ ಗ್ರಹಗಳ ವೈರುಧ್ಯ ಇರುತ್ತೆ. ಕೆಲವೊಮ್ಮೆ ಗುರುವಿಗೆ ವಿರುದ್ಧವಾದಂಥ ಸ್ಥಿತಿಯಲ್ಲಿ ಕೆಲವೊಂದು ಗ್ರಹಗಳ ದೃಷ್ಟಿ ಇವೆಲ್ಲ ಇರುತ್ತೆ. ಹಾಗಾಗಿ ಇವೆಲ್ಲನ ಗಮನಿಸಿದಾಗ ಈ ತಿಂಗಳಲ್ಲಿ ನಿಮಗೆ ಹೆಚ್ಚಿನ ಒಂದು ಲಾಭ, ಆದಾಯ, ನೆಮ್ಮದಿಯ ದಿನಗಳು ಬರುವಂಥದ್ದಿರುತ್ತೆ. ಜೊತೆಗೆ ಅನೇಕ ನಿಮ್ಮ ಸಮಸ್ಯೆಗಳು ನಿವಾರಣೆಯಾಗಿ ಪರಿಹಾರ ರೂಪದ ಒಂದು ವಿಶೇಷವಾದ ಸಂಘಟನೆಗಳು, ವಿಶೇಷವಾದ ಫಲಿತಾಂಶಗಳು ನಿಮಗೆ ಈ ಕಾಲದಲ್ಲಿ ಈ ತಿಂಗಳಲ್ಲಿ ಬರ್ಬೋದಾಗಿದೆ. ಹಾಗಾಗಿ ಈ ಅಪರೂಪಕ್ಕೆ ನಿಮಗೆ ಈ 5 ಗ್ರಹಗಳು ವಿಶೇಷವಾದ ವರವನ್ನು ಕೊಡ್ತಾ ಇದ್ದಾವೆ. ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಇಲ್ಲಿ ನಿಮ್ಮ ಅಭ್ಯಾಸದಲ್ಲಿ ಯಶಸ್ಸು, ಕೀರ್ತಿ, ಲಾಭ ಸಿಗಲಂಥದ್ದು. ಇದು ಕಾಂಪಿಟೇಟಿವ್ ಎಕ್ಸಾಮು ಅಥವಾ ಇನ್ನಿತರ ನೀಟ್, CET ಅಥವಾ ಇನ್ನಿತರ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಭಾಗವಹಿಸೋರಿಗೆ ಹೆಚ್ಚಿನ ಅಂಕಗಳು ಸಿಲೆಕ್ಷನ್ ಆಗುವಂಥ ಅವಕಾಶ. ಜೊತೆಗೆ ಇದಲ್ಲದೆ ಬೇರೆ ರೀತಿಯ ವೃತ್ತಿ, ವಾಣಿಜ್ಯ ಉದ್ಯಮಗಳನ್ನು ಮಾಡೋರಿಗೆ, ಕೃಷಿ ಚಟುವಟಿಕೆ ಮಾಡೋರಿಗೆ ನಿಮ್ಮ ವೃತ್ತಿ, ವ್ಯಾಪಾರ, ಉದ್ಯೋಗದಲ್ಲಿ ಹೆಚ್ಚಿನ ಒಂದು ಲಾಭ, ಆದಾಯಗಳಾಗುವಂಥದ್ದು, ಅನಿರೀಕ್ಷಿತ ಲಾಭಗಳು ಹೆಚ್ಚಳಾಗುವಂಥದ್ದು. ಜೊತೆಗೆ ಹಿಂದಿನ ಎಲ್ಲ ನಷ್ಟಗಳು ಭರ್ತಿಯಾಗಿ ಈಗ ನಿಮ್ಮ ಎಲ್ಲ ಸಂಸ್ಥೆ ಆಗಲಿ, ವ್ಯಾಪಾರ ಆಗಲಿ, ಉದ್ಯಮ ಆಗಲಿ ಚೆನ್ನಾಗಿ ಲಾಭದಲ್ಲಿ ಸ್ಥಿರವಾಗಿ ಚೆನ್ನಾಗಿ ನಡೆಯುವಂಥ ಒಂದು ಅವಕಾಶಗಳು ಬರ್ತಾಯಿತ್ತು. ಹಾಗಾಗಿ ಎಲ್ಲ ವರ್ಗದ ವೃಶ್ಚಿಕ ರಾಶಿಯವರಿಗೆ ಜೂನ್ ತಿಂಗಳಲ್ಲಿ ಇಂಥ ಒಂದು ಗ್ರಹಗಳ ಬೆಂಬಲ ಇರುವ ಕಾರಣ ನಿಮಗೆ ಧೈರ್ಯವು, ಯಶಸ್ಸು, ಕೀರ್ತಿ, ಲಾಭ, ಜಯ, ಉನ್ನತಿಗಳಾಗಿದ್ದಾವೆ. ಇನ್ನು ಯುವಕರು, ವಿದ್ಯಾರ್ಥಿಗಳು ಅಥವಾ ಇನ್ನಿತರ ಸಾಧಕರು, ಉದ್ಯೋಗ ಅಪೇಕ್ಷಿತರು ಅಂದರೆ ಉದ್ಯೋಗ ಹುಡುಕುವಂಥವರೆಲ್ಲ ಇದ್ದರೆ ಅವರಿಗೆ ಈ ಕಾಲದಲ್ಲಿ ನಿಮ್ಮ ಒಂದು ಚಟುವಟಿಕೆಗೆ ಈಗ ಪ್ರೇರಕವಾದ ಒಂದು ಗ್ರಹಗಳ ಬೆಂಬಲ ಇದೆ. ಉದ್ಯೋಗ ರಹಿತರಿಗೆ ಉದ್ಯೋಗ ಸಿಗುವಂಥ ಅವಕಾಶ ಅಥವಾ ಈಗಾಗಲೇ ಉದ್ಯೋಗದಲ್ಲಿದ್ದರೆ ಕೆಲವೊಮ್ಮೆ ಬಡ್ತಿ, ಪ್ರಮೋಷನ್ಗಳು ಸಿಗ್ಬೋದು ಅಥವಾ ಇನ್ಯಾವುದಾದ್ರು ನೀವು ಪ್ರಮೋಷನ್ನು ಅಥವಾ ಇನ್ನಿತರ ಬೇರೆ ರೀತಿಯ ಲಾಭ, ಆದಾಯಗಳನ್ನು ಅಪೇಕ್ಷಿಸಿದರೆ ಅಂಥವರಿಗೆ ಲಾಭ, ಆದಾಯಗಳು ಬರುವಂಥ ಒಂದು ಅವಕಾಶಗಳು ಈ ತಿಂಗಳಲ್ಲಿ ಇರುತ್ತೆ. ಜೊತೆಗೆ ನಿಮ್ಮ ಒಂದು ಆರೋಗ್ಯದ ವಿಚಾರ ಗಮನಿಸಿದಾಗ ಆರೋಗ್ಯದಲ್ಲಿ ಕೆಲವೊಮ್ಮೆ ಸಮ್ಮಿಶ್ರ ಫಲಗಳು ಬರುವಂಥದ್ದಿರುತ್ತೆ. ಆರೋಗ್ಯದಲ್ಲಿ ಅಲ್ಲಿ ನಿಮಗೆ ಈ ತಿಂಗಳ 15ರಿಂದ ನಿಮಗೆ ರವಿಯ ಒಂದು ಅನುಗ್ರಹದ ಕೊರತೆ ಕಾರಣ ಅಲ್ಲಿ ಅಷ್ಟಮದಲ್ಲಿ ಬರುವಂಥ ರವಿಯಿಂದಾಗಿ ಆರೋಗ್ಯದ ಮೇಲೆ ಕೆಲವು ಪ್ರಭಾವಗಳು, ಅದೇ ರೀತಿ ನಿಮಗೆ ವಿರುದ್ಧವಾಗಿ ಇರತಕ್ಕಂತಹ ರಾಹುವಿನ ಪ್ರಭಾವ, ಪಂಚಮದ ರಾಹುವಿನ ಪ್ರಭಾವದಿಂದ, ಶನಿಯ ಒಂದು ವೈರುಧ್ಯದ ಪ್ರಭಾವದಿಂದ ಅಲ್ಲಿ ನಿಮಗೆ ಅರ್ಧಾಷ್ಟಮ ಶನಿಯ ಒಂದು ಪ್ರಭಾವ ಇರುತ್ತೆ. ಹಾಗಾಗಿ ಅಲ್ಲಿ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರುಗಳು, ಹೊಟ್ಟೆ ನೋವು, ಅಜೀರ್ಣಗಳು ಬರುವಂಥದ್ದು ಅಥವಾ ಆ್ಯಸಿಡಿಟಿ, ಇಂಡೈಜೇಷನ್ ಮುಂತಾದ ಸಮಸ್ಯೆಗಳು ಕಾಣುವಂಥದ್ದು, ಜೀರ್ಣಕ್ರಿಯೆಗೆ ಸ್ವಲ್ಪ ಅಡೆತಡೆಗಳು ಬರುವಂಥದ್ದು. ಅಲ್ಲದೆ ನಿಮಗೆ ಆಹಾರ ದೋಷ ಅಥವಾ ನೀರಿನ ದೋಷದಲ್ಲಿ ಕೆಲವೊಬ್ಬರು ಅನಾರೋಗ್ಯ ಕಾಡುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಇಂತಹ ಒಂದು ದಿನಾಂಕಗಳಲ್ಲಿ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ಗಮನಿಸಬೇಕು. ನಿಷಿದ್ಧ ಆಹಾರ ಅಥವಾ ನಿಮ್ಮ ದೇಹಕ್ಕೆ ಒಗ್ಗದೇ ಇರುವಂಥ ಆಹಾರಗಳನ್ನು ಸ್ವಲ್ಪ ಕಡಿಮೆ ಮಾಡುವಂಥ ಇತ್ಯಾದಿ ನೀವು ಕ್ರಮಗಳನ್ನು ಅನುಸರಿಸಬೇಕು. ಮಂಗಳ, ಗುರು, ಕೇತು, ಬುಧರು ನಿಮಗೆ ಉತ್ತಮ ಕೊಡ್ತಾರೆ. ಶುಕ್ರನು 12ರಿಂದ ಉತ್ತಮ ಕೊಡ್ತಾನೆ. ಇತರ ಗ್ರಹಗಳ ಒಂದು ವೈರುಧ್ಯ ನಿಮಗೆ ಕಾಡುತ್ತೆ. ಅದಕ್ಕೆ ಈ
ಅಂದುಕೊಂಡದ್ದು ಆಗುತ್ತೆ, ಆದರೂ ಚಿಂತೆ ಕಲಹ ಇದೆ ಅಂತ ಬರ್ತೀನಿ. ಚಿಂತೆ ಕಲಹ ಅಂದರೆ ಇದರಿಂದ ನಿಮಗೆ ಗ್ರಹಗಳ ವೈರದಿಂದ ಮನಸ್ಸಲ್ಲಿ ಚಿಂತೆ ಆಗುವಂಥದ್ದು, ಮಾತಿನ ಚಕಮಕಿಗಳಾಗುವಂಥದ್ದು, ಅಲ್ಲಿ ಮನೆಯ ಬಾಂಧವರ ಜೊತೆಗಿರ್ಬೋದು ಅಥವಾ ವೃತ್ತಿಪರರ ಜೊತೆಗಿರ್ಬೋದು ಮಾತಿನ ಕಲಹಗಳು ಚಕಮಕಿಗಳು ಬರುವಂಥ ಸಾಧ್ಯತೆ. ಆ ಬಗ್ಗೆ ಎಲ್ಲ ಸೂಕ್ತ ಮುನ್ನೆಚ್ಚರಿಕೆಯನ್ನು ಗಮನಿಸ್ಕೊಳ್ಬೇಕು. ಜೊತೆಗೆ ಬಂಧು ಬಾಂಧವರ ಜೊತೆಗೆ ನಿಮಗೆ ಕಲಹ ಆಗುವಂಥದ್ದು ಅಥವಾ ಬಂಧು ಮಿತ್ರರ ಜೊತೆಗೆ ಮಾತಿನ ಚಕಮಕಿ ಆಗುವಂಥದ್ದು, ಅವರು ನಿಮ್ಮಿಂದ ಅಂತರವನ್ನು ಕಾಯ್ದುಕೊಳ್ಳುವಂಥದ್ದು ಇತ್ಯಾದಿ ಘಟನೆಗಳು ಜರುಗುವಂಥ ಒಂದು ತಿಂಗಳಾಗಿರುತ್ತೆ. ಹಾಗಾಗಿ ವೃಶ್ಚಿಕ ರಾಶಿಯವರು ನಿಮ್ಮ ಏನು ವೃತ್ತಿ, ವ್ಯಾಪಾರ, ಉದ್ಯೋಗ, ಶಿಕ್ಷಣ ಇತ್ಯಾದಿಗಳಲ್ಲಿ ನೀವು ಪೂರ್ಣವಾದ ಶ್ರದ್ಧೆಯಿಂದ ಭಕ್ತಿಯಿಂದ ಪಾಲ್ಗೊಳ್ಳುವಂಥದ್ದು. ಜೊತೆಗೆ ನಿಮ್ಮ ಒಂದು ಈ ಗ್ರಹಸ್ಥಿತಿಗೆ ಅನುಗುಣವಾದ ಕೊನೆಗೆ ಹೇಳುವಂಥ ದೇವರ ಒಂದು ಭಕ್ತಿಯನ್ನು ಸಹ ಖಂಡಿತವಾಗಿ ಈ ಒಂದು ತಿಂಗಳಲ್ಲಿ ಮಾಡಬೇಕಾಗತ್ತೆ. ಇನ್ನು ಈ ಚಂದ್ರ ಅನುಗ್ರಹ ಇರುವಂಥ ಕೆಲವು ಡೇಟ್ಗಳನ್ನು ಹೇಳ್ತೇನೆ. ಈ ಜೂನ್ ತಿಂಗಳ ನಿಮಗೆ ಉತ್ತಮವಾದ ಡೇಟ್ಗಳು ಯಾವುದು, ಯಾವ ದಿನಾಂಕದಲ್ಲಿ ಎಚ್ಚರಿಕೆ ಬೇಕು ಅನ್ನೋ ತಾರೀಕು ಅಥವಾ ಡೇಟ್ಗೆ ಅನುಸಾರವಾಗಿ ಹೇಳ್ತೇನೆ, ಅದನ್ನು ಗಮನಟ್ಟು ಕೇಳಿ. ಜೂನ್ 1, 2 ನಿಮಗೆ ಅಷ್ಟೊಂದು ಪೂರಕವಾಗಿಲ್ಲ. ಜೂನ್ 1, 2ರಲ್ಲಿ ಅಲ್ಲಿ ಮನಸ್ಸಿಗೆ ಆಘಾತ ಆಗುವಂಥ ಘಟನೆ, ಅವಮಾನಕರ ಘಟನೆ, ಸರ್ಕಾರದ ಇಲಾಖೆಯಿಂದ ಕೆಲವು ನೋಟಿಸ್ಗಳು ಅಥವಾ ನೀವು ಹಿಂದೆ ಮಾಡಿದ ತಪ್ಪು ಈಗ ಬೆಳಕಿಗೆ ಬಂದು ಅದರ ನಿಮ್ಮ ಮೇಲೆ ಕಾನೂನು ಕ್ರಮ ಕೈಗೊಳ್ಳುವಂಥದ್ದು. ಜೊತೆಗೆ ನಿಮ್ಮ ಒಂದು ಕಿರಿಯರಲ್ಲಿ ಅಥವಾ ನಿಮ್ಮ ಮಕ್ಕಳಲ್ಲಿ ನಿಮಗೆ ವಿರೋಧಗಳು, ವೈರುಧ್ಯ ಭಾವನೆಗಳು ಬರುವಂಥದ್ದು. ಹಾಗಾಗಿ ಆರಂಭದ 2 ದಿನಗಳು ವೃಶ್ಚಿಕ ರಾಶಿಗೆ ಅಷ್ಟೊಂದು ಪೂರಕವಾಗಿಲ್ಲ. ಆ ಬಳಿಕ 3, 4, 5, 6, 3, 4, 5, 6 ಈ 4 ದಿನಗಳು ನಿಮಗೆ ಹೆಚ್ಚಿನ ಲಾಭವನ್ನು ಕೊಡುವಂಥ ದಿನ, ಇಷ್ಟಾರ್ಥ ಸಿದ್ಧಿಯಾಗುವಂಥ ದಿನ, ಅಧಿಕಾರ ನಿಮ್ಮ ಕೈವಶವಾಗುವಂಥ ದಿನ, ಮನಸ್ಸಿಗೆ ಸಂತೋಷದ ಸಮಾರಂಭಗಳ ಒಂದು ಆಯೋಜನೆ ಮಾಡುವಂಥ ಘಟನೆಗಳು ಜರುಗುವಂಥದ್ದು, ನಿಮ್ಮ ವೃತ್ತಿ, ವ್ಯಾಪಾರ, ಉದ್ಯೋಗದಲ್ಲಿ ನಿರೀಕ್ಷಿತ ಮತ್ತು ಅನಿರೀಕ್ಷಿತ 2 ರೀತಿಯ ಲಾಭಗಳು ದೊರೆಯುವಂಥದ್ದು. ಹಾಗಾಗಿ 3, 4, 5, 6 ನಿಮಗೆ ಅತ್ಯಂತ ಶುಭ ದಿನಗಳಾಗಿವೆ. ಆ ಬಳಿಕ 7, 8, 9, 10, 11 ನಿರಂತರ 5 ದಿನಗಳಲ್ಲಿ ಮುನ್ನೆಚ್ಚರಿಕೆ ಬೇಕು. 7ರಿಂದ 11ರವರೆಗೆ ಮಾತಿನ ಕಲಹ ಬರುವುದು, ಜಗಳಗಳು ಬರುವಂಥದ್ದು, ಜೊತೆಗೆ ನಿಮ್ಮ ಜೊತೆಗೆ ಕೆಲಸ ಮಾಡುವಂಥ ಸಹೋದ್ಯೋಗಗಳಲ್ಲಿ ನಿಮಗೆ ಭಿನ್ನಾಭಿಪ್ರಾಯಗಳು ಬರುವಂಥದ್ದು, ಜೊತೆಗೆ ಮನಸ್ಸಿನ ತಾಳ್ಮೆ ಕಡಿಮೆಗೆ ಆವೇಶಗಳು ಹೆಚ್ಚಳಾಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ 8, 9, 10, 11ರಲ್ಲಿ ನೀವು ಸ್ವಲ್ಪ ಮೈಯೆಲ್ಲ ಕಣ್ಣಾಗಿರಬೇಕು. ವಿಶೇಷವಾಗಿ ಕಿರಿಯರಲ್ಲಿ ಕಲಹ ಮಾಡದಂತೆ ಆರೋಗ್ಯದ ವಿಚಾರ ಸ್ವಲ್ಪ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ಳುವುದು, ಖರ್ಚನ್ನು ಸ್ವಲ್ಪ ನಿಯಂತ್ರಣ ಮಾಡೋದು, ಇವೆಲ್ಲ ಮಾಡಬೇಕಾಗುತ್ತೆ ಈ ಒಂದು ಕಾಲದಲ್ಲಿ ವೃಶ್ಚಿಕ ರಾಶಿಯವರು. ಆ ಬಳಿಕ 12, 13, 14, 15, 16 ಗಮನಿಸಿಕೊಳ್ಳಿ. 12ರಿಂದ 16ರವರೆಗೆ, ಜೂನ್ 12ರಿಂದ 16ರವರೆಗೆ ನಿಮಗೆ ಆ 5 ದಿನಗಳು ಲಾಭವನ್ನು, ಐಶ್ವರ್ಯ, ಕೀರ್ತಿಯನ್ನು ತಂದುಕೊಡುತ್ತೆ, ಇಷ್ಟಾರ್ಥ ಸಿದ್ಧಿಯಾಗುತ್ತೆ. ಇನ್ನು ಬೆಳ್ಳಿಯ ಯಾವುದಾದ್ರೂ ನೀವು ವಸ್ತುಗಳಿಂದ ಮಾಡಿದಂಥ ಪದಾರ್ಥಗಳನ್ನು ಅಥವಾ ಅಂತಹ ಒಂದು ಯಾವುದೇ ಪೂಜಾ ಸಾಮಗ್ರಿಗಳನ್ನು ದೇವರಿಗೆ ಈ ಒಂದು ಕಾಲದಲ್ಲಿ ಅರ್ಪಣೆ ಮಾಡಿದರೆ ಅದರ ಮೂಲಕ ನಿಮಗೆ ಈ ಬರುವಂಥ ಸ್ವಪ್ನ ದೋಷಗಳು, ದುರಾದೃಷ್ಟ ದೋಷಗಳನ್ನು ನಿವಾರಣೆ ಆಗುವಂಥ ಅವಕಾಶ ಈ 12, 13, 14, 15ರಲ್ಲಿ ಬರ್ತವೆ. ಯಾಕಂದರೆ ನಿಮ್ಮ ವೃಶ್ಚಿಕ ರಾಶಿಗೆ ಕೆಲವೊಂದು ಗ್ರಹಗಳ ವೈಪರೀತ್ಯ ಇರುವ ಕಾರಣ ಆ ಒಂದು ಬೆಳ್ಳಿಯ ದಾನವನ್ನು ಈ 12ರಿಂದ 16 ಅವಧಿಯಲ್ಲಿ ಮಾಡಿದರೆ, ವಿಶೇಷವಾಗಿ ದೇವಿ ಅಥವಾ ಅಮ್ಮನವ್ರ ದೇವಸ್ಥಾನ ಮಾಡ್ಬೋದು, ಅಥವಾ ಇನ್ನಿತರ ಯಾವುದೇ ಸುಬ್ರಹ್ಮಣ್ಯ ಸ್ವಾಮಿ, ಶಿವನ ದೇವಾಲಯಗಳಲ್ಲಿ ಇಂಥ ಒಂದು ಬೆಳ್ಳಿಯ ನಾಣ್ಯವನ್ನು, ಬೆಳ್ಳಿಯ ಏನಾದರೂ ಪೂಜಾ ಸಾಮಗ್ರಿಗಳನ್ನು ದಾನ ಮಾಡೋದ್ರಿಂದ ಈ ಕಾಲದಲ್ಲಿ ನಿಮ್ಮ ಒಂದು ಸಂಕಷ್ಟಗಳು ಕಳೆಯುವಂಥ ಅವಕಾಶ, ಈ ಕಾಲದಲ್ಲಿ ಬಂಧುಗಳ ಜೊತೆಗೆ ಮಿತ್ರರ ಜೊತೆಗೆ ಬರೆಯುವಂಥ ಅವಕಾಶ ಇದೆ. 12ರಿಂದ 16 ಅವಧಿಯಲ್ಲಿ ಜೊತೆಗೆ ವ್ಯಾಪಾರ, ವೃತ್ತಿ, ಉದ್ಯೋಗದಲ್ಲಿ ಸಹ ಲಾಭ, ಆದಾಯ ಹೆಚ್ಚಳ ಬರುತ್ತೆ. ಈ 5 ದಿನಗಳ ಶುಭ ಫಲದ ಬಳಿಕ ಮತ್ತೆ 17, 18 ಜೂನ್ 17, 18 ಮಿಶ್ರ ಫಲಗಳ ದಿನ. ಆ 17, 18ರಲ್ಲಿ ಮನಸ್ಸು ವಿಕ್ಷಿಪ್ತವಾಗಿರುತ್ತೆ, ಮನಸ್ಸಲ್ಲಿ ಕಷ್ಟ, ನಷ್ಟ, ಅಶಾಂತಿಯ ಒಂದು ವಾತಾವರಣ ಮೂಡುತ್ತೆ. ನಿಮ್ಮ ಒಂದು ಸಹೋದ್ಯೋಗಿಗಳು ಅಥವಾ ನಿಮ್ಮ ಜೊತೆ ಕೆಲಸ ಮಾಡೋರು ನಿಮಗೆ ವಿರುದ್ಧವನ್ನು ಮಾಡುವಂಥದ್ದು, ಮಾತಿನ ಚಕಮಕಿಗಳಾಗುವಂಥದ್ದು, ಇವೆಲ್ಲ ಎಚ್ಚರಿಕೆ ಹೆಜ್ಜೆ 17, 18ರಲ್ಲಿ ಬೇಕು. ಆ ಬಳಿಕ 19, 20, 21 19, 20, 21ರಲ್ಲಿ ಆರೋಗ್ಯ ಸುಧಾರಣೆ ಇದೆ, ಮನಸ್ಸಿಗೆ ನೆಮ್ಮದಿ ಇದೆ, ಇಷ್ಟಾರ್ಥ ಲಾಭಗಳು ಸಿದ್ಧಿಯಾಗುವಂಥದ್ದು, ಇನ್ನು ನಿಮ್ಮ ಬಂಧು ಮಿತ್ರರ ಜೊತೆಗೆ ಉತ್ತಮವಾದ ಬಾಂಧವ್ಯ ಏರ್ಪಡುವಂಥದ್ದು, ನಿಮಗೆ ಹಿಂದೆ ಯಾವುದೇ ಆದಂಥ ನಷ್ಟಗಳು ಈಗ ಭರ್ತಿಯಾಗಿ ಎಲ್ಲ ಹೆಚ್ಚಿನ ಒಂದು ಲಾಭ ಆದಾಯ ಕಡೆಗೆ ಬರುವಂಥದ್ದು, ಮಿತ್ರರಿಂದ, ಬಂಧುಗಳಿಂದ ಸಹಾಯ, ಸರ್ಕಾರದ ಯೋಜನೆಗಳ ಲಾಭ ಇತ್ಯಾದಿ ಈ 3 ದಿನಗಳಲ್ಲಿ ಸಿಗಲಿದೆ 19ರಿಂದ 21ರವರೆಗೆ. ಆ ಬಳಿಕ 22, 23 ಮಿಶ್ರ ಫಲಗಳ ದಿನ. ಅಲ್ಲಿ ಆರೋಗ್ಯದ ಸಮಸ್ಯೆ ಬರ್ಬೋದು, ಈಗಾಗಲೇ ಇದ್ದಂಥ ಆರೋಗ್ಯ ಸಮಸ್ಯೆ ಏರಿಕೆ ಆಗುವಂಥದ್ದು, ಜೊತೆಗೆ ನಿಮಗೆ ಹಿಂದೆ ಯಾವುದಾದ್ರೂ ಬರಬೇಕಾದ ಹಣದಿಂದ ಬರಬೇಕಾದ ಹಣವು ಬರುತ್ತೆ ಅಂಥೇಳಿ ಆಮೇಲೆ ಅರ್ಧದಲ್ಲಿ ಅದು ನಿಂತು ಹೋಗುವಂಥದ್ದು, ತುಂಬ ಆಸೆ ಇಟ್ಟುಕೊಂಡ ಕೆಲಸವು ಅಲ್ಲಿ ನಿಷ್ಫಲ ಆಗುವಂಥದ್ದು, ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರು ಬರ್ಬೋದಾಗಿದೆ. ಹಾಗಾಗಿ ಇವೆಲ್ಲ ಚೆನ್ನಾಗಿ ಗಮನಿಸ್ಕೊಳ್ಬೇಕು 22, 23ರಲ್ಲಿ. ಆ ಬಳಿಕ 24, 25 ಉತ್ತಮ ಇದೆ. ಜೂನ್ 24, 25 ಇಷ್ಟಾರ್ಥಸಿದ್ಧಿ, ಲಾಭ ವೃದ್ಧಿ, ವ್ಯಾಪಾರ ಉದ್ಯೋಗದಲ್ಲಿ ಮುನ್ನಡೆ, ಅನೇಕ ವಸ್ತುಗಳು ನಿಮ್ಮ ಒಂದು ವ್ಯಾಪಾರ ಉದ್ಯೋಗದಲ್ಲಿ ಸೇರ್ಪಡೆಯಾಗಿ ಅದರಿಂದ ನಿಮಗೆ ಲಾಭಗಳು ಬರುವಂಥದ್ದು, ಕೃಷಿಕರಿಗೂ ಅಥವಾ ಇನ್ನಿತರ ಉದ್ಯೋಗಸ್ಥರಿಗೂ ಹೆಚ್ಚಿನ ಒಂದು ಶುಭ ಫಲಗಳು ನಿರೀಕ್ಷೆ ಮಾಡ್ಬೋದು. ಇನ್ನು 26, 27 ಮಿಶ್ರ ಫಲಗಳ ದಿನ. 28, 29 ಸಹ ಮಿಶ್ರ ಫಲ ದಿನ. 26, 27, 28, 29 ತಿಂಗಳ 4 ದಿನ, ಕೊನೆಯ ಭಾಗದ 4 ದಿನಗಳು ನಿಮ್ಮ ಮಿಶ್ರ ಫಲವನ್ನು ಸೂಚನೆ ಮಾಡ್ತಾ ಇರ್ತದೆ. ಬಂಧುಗಳ ಜೊತೆ ಕಲಹ, ಮಿತ್ರರ ಜೊತೆ ಕಲಹ, ಮಾನಹಾನಿಕರ ಘಟನೆಗಳು, ಜೊತೆಗೆ ನಿಮ್ಮ ಮಕ್ಕಳಲ್ಲಿ ಅಥವಾ ನಿಮಗಿಂತ ಕಿರಿಯರಲ್ಲಿ ವಿರೋಧಗಳು ಬರುವಂಥದ್ದು, ಜೊತೆಗೆ ಯಾವುದಾದ್ರೂ ಹೂಡಿಕೆ ಮಾಡಿದರೆ ಅಥವಾ ಇನ್ನಿತರ ಯಾವುದೇ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಹೋಗ್ತಾರೆ ಅಲ್ಲಿ ನಿಮಗೆ ಅವಮಾನಕರ ಘಟನೆ ಆಗುವಂಥದ್ದು. ಹಾಗಾಗಿ 28, 29 ಮತ್ತು 30ನೇ ತಾರೀಕು 3 ದಿನಗಳಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಯಾವುದೇ ರೀತಿಯ ಆತುರ ನಿರ್ಧಾರ ಬೇಡ. ನಿಮ್ಮ ವೃತ್ತಿ ವ್ಯಾಪಾರಕ್ಕೂ ಅನುಗುಣವಾಗಿ 26, 27, 28, 29 4 ದಿನಗಳಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ. ಇನ್ನು ಕೊನೆಯ ದಿನ ಈ
ಜೂನ್ ತಿಂಗಳ ಕೊನೆಯ ದಿನ 30ನೇ ತಾರೀಕು ನಿಮಗೆ ಹೆಚ್ಚಿನ ಲಾಭವನ್ನು, ಹೆಚ್ಚಿನ ಒಂದು ಮನಸ್ಥಿತಿಯನ್ನು, ಉತ್ತಮವಾದ ಸೌಖ್ಯವನ್ನು, ಶಾಂತಿಯನ್ನು ಕೊಡಲಿದೆ. ಉನ್ನತವಾದ ಅಧಿಕಾರ ಕೆಲವರಿಗೆ ಸಿಗ್ಬೋದು, ಉನ್ನತವಾದ ಹಣಕಾಸಿನ ಹರಿವು ಕೆಲವರಿಗೆ ಆಗ್ಬೋದು. ಮನಸ್ಸಿನಲ್ಲಿ ಚಿಂತೆಗಳು ಕಡಿಮೆಯಾಗಿ ನೆಮ್ಮದಿಯ ವಾತಾವರಣ ಮೂಡುವುದು. ಹಾಗಾಗಿ ತನುಮನ ಧನದಲ್ಲಿ ಈ ತಿಂಗಳ ಕೊನೆಗೆ ಅಂದರೆ 30ನೇ ತಾರೀಕು ನಿಮಗೆ ಇಷ್ಟಾರ್ಥ ಸಿದ್ಧಿ ಫಲಗಳು ಖಂಡಿತ ಸಿದ್ಧಿ ಆಗುತ್ತವೆ ವೃಶ್ಚಿಕ ರಾಶಿಯವರಿಗೆ. ಇವೆಲ್ಲವೂ ಸಾಮಾನ್ಯವಾಗಿ ಈ ತಿಂಗಳಲ್ಲಿ ನಿಮಗೆ ಬರಬಹುದಂತಹ ಒಂದು ಮುನ್ನೋಟವನ್ನು ಇಲ್ಲಿ ವಿಶ್ಲೇಷಣೆ ಮಾಡಲಾಗಿದೆ. ಇನ್ನು ಇದಲ್ಲದೆ ನಿಮಗೆ ಚಂದ್ರ ಅನುಗ್ರಹ ಇರುವಂಥ ಯಾವ ದಿನಾಂಕಗಳನ್ನು ಬಳಸ್ಕೊಳ್ಬೇಕು, ಯಾವ್ಯಾವ ದಿನಾಂಕಗಳು ಸ್ವಲ್ಪ ಹೆಚ್ಚಿನ ನಿಮಗೆ ಹೆಚ್ಚು ಅನುಕೂಲಗಳು ಆಗ್ತವೆ ಅದನ್ನೆಲ್ಲ ಗಮನಿಸಿಕೊಂಡಾಗ ವಿಶೇಷವಾಗಿ ಈ 10, 11, 12ರಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಜ್ಜಬೇಕು. 12, 13 ನಿಮಗೆ ಉತ್ತಮವಾದ ಫಲಗಳನ್ನು ಕೊಡ್ತಾ ಇರ್ತವೆ. 12, 13, 14, 15, 16 ಹೆಚ್ಚಿನ ಒಂದು ಉತ್ತಮ ಫಲ. ಜೊತೆಗೆ 17, 18 ನಿಮಗೆ ಮಿಶ್ರ ಫಲವನ್ನು ಕೊಡುವಂಥ ದಿನ. 12, 13, 14, 15ರಲ್ಲಿ ಇಷ್ಟ ಸಿದ್ಧಿ ಲಾಭಗಳು ವೃದ್ಧಿ ಆಗುವಂಥ ವ್ಯಾಪಾರ ಉದ್ಯೋಗದಲ್ಲಿ ಮುನ್ನಡೆ ಆಗುವಂಥ ಒಂದು ಫಲಿತಾಂಶಗಳು ಬರಲಿವೆ. 17, 18ರಲ್ಲಿ ನಿಮಗೆ ಸ್ವಲ್ಪ ವೈರುಧ್ಯವಾದ ಪರಿಣಾಮಗಳು. 19, 20, 21ರಲ್ಲಿ ಸ್ವಲ್ಪ ಮಿಶ್ರ ಉತ್ತಮವಾದ ಫಲಗಳು. 22, 23ರಲ್ಲಿ ಸ್ವಲ್ಪ ಆರೋಗ್ಯ ಮತ್ತು ಇನ್ನಿತರ ವಿಚಾರ ಸ್ವಲ್ಪ ಎಚ್ಚರಿಕೆ. 24, 25 ಉತ್ತಮ ಫಲಗಳು ಬಂದಿವೆ. ಜೊತೆಗೆ 26, 27, 28, 29 ಮಿಶ್ರ ಫಲಗಳು. 30ರಲ್ಲಿ ಉತ್ತಮ ಫಲಗಳು ಅಂತ ವ್ಯಕ್ತವಾಗಿವೆ. ಇದನ್ನು ಚೆನ್ನಾಗಿ ಗಮನಿಸಿಕೊಂಡು ಆಯಾ ದಿನಾಂಕಗಳ ಉತ್ತಮ ದಿನಾಂಕಗಳನ್ನು ಸದ್ಬಳಕೆ ಮಾಡಿಕೊಳ್ಳುವಂಥದ್ದು. ಇನ್ನು ನೀವು ಬಳಸುವಂಥ ಬಣ್ಣಗಳು ರೆಡ್ ಅಥವಾ ಕೆಂಪು ಬಣ್ಣ, ಜೊತೆಗೆ ಎಲ್ಲೋ ಅಥವಾ ಹಳದಿ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣವನ್ನು ತಿಂಗಳು ಪೂರ್ತಿ ಬಳಸ್ಕೊಳ್ಳಿ. ರೆಡ್, ಎಲ್ಲೋ ಮತ್ತು ಮಿಕ್ಸ್ ಬಣ್ಣವನ್ನು ತಿಂಗಳು ಪೂರ್ತಿ ಬಳಸ್ಕೊಳ್ಳುವಂಥದ್ದು. ಸಂಖ್ಯೆಗಳು 9, 3, 7, 9, 3, 7 ಸಂಖ್ಯೆಗಳನ್ನು ಬಳಸ್ಕೊಳ್ಳಿ. ಈ 3 ನಿಮಗೆ ಯಶಸ್ಸಿನ ಲಾಭವನ್ನು ಕೊಡುವಂಥ ಒಂದು ಬಣ್ಣ ಮತ್ತು ಸಂಖ್ಯೆಗಳು. ಇನ್ನು ಗ್ರೀನ್ ಅಥವಾ ಹಸಿರು ಬಣ್ಣವನ್ನು ನೀವು ತಿಂಗಳ 14ರಿಂದ ಉಪಯೋಗ ಮಾಡ್ಕೊಳ್ಬೇಕಾದ್ರೆ ಆವಾಗ 14ರಿಂದ ನಿಮಗೆ ಅಲ್ಲಿ ಬುಧ ಅನುಗ್ರಹ ಆಗುತ್ತೆ. ಹಾಗಾಗಿ ಗ್ರೀನ್ ಅಥವಾ ಹಸಿರು ಬಣ್ಣ ಜೊತೆಗೆ ಸಂಖ್ಯೆ 5ಅನ್ನು 14ರಿಂದ ಬಳಸ್ಕೊಳ್ಳಿ. ಅದೇ ರೀತಿ ವೈಟ್ ಅಥವಾ ಬಿಳಿ ಬಣ್ಣವನ್ನು ಜೊತೆಗೆ ಸಂಖ್ಯೆ 6ಅನ್ನು 12ರಿಂದ ಬಳಸ್ಕೊಳ್ಳಿ. ಜೂನ್ 12ರಿಂದ ನಿಮಗೆ ಶುಕ್ರನ ಅನುಗ್ರಹ ಆರಂಭ ಆಗುತ್ತೆ. ಹಾಗಾಗಿ ಆ ಬಣ್ಣಗಳನ್ನು ಮತ್ತು ಸಂಖ್ಯೆಯನ್ನು 12ರಿಂದ ಬಳಸ್ಕೊಳ್ಬೋದು. ಇನ್ನು ಆಗಲೇ ಹೇಳಿದಂತೆ ನಿಮಗೆ ಚಂದ್ರ ಅನುಗ್ರಹ ಇರುವಂಥ ಕೆಲವೊಂದು ಡೇಟ್ಗಳನ್ನು ಹೇಳಿದ್ದೇನೆ. ಆ ಡೇಟ್ಗಳಲ್ಲಿ ಸ್ನೋ ಅಥವಾ ಹಿಮದ ಬಣ್ಣ ಜೊತೆಗೆ ಸಂಖ್ಯೆ 2ಅನ್ನು ಆ ಚಂದ್ರ ಅನುಗ್ರಹ ಇರುವಂಥ ಆಗಲೇ ಹೇಳಿದಂಥ ಕೆಲವು ದಿನಾಂಕಗಳು, ಶುಭ ದಿನಾಂಕಗಳಲ್ಲಿ ಬಳಸ್ಕೊಳ್ಬೋದಾಗಿದೆ. ಇವೆಲ್ಲವೂ ಸಾಮಾನ್ಯವಾದ ಫಲಗಳು ನಿಮಗೆ ವಿಶ್ಲೇಷಣೆಯಲ್ಲಿ ಹೇಳಲ್ಪಟ್ಟಿವೆ. ಇನ್ನು ಆಗಲೇ ಹೇಳಿದಂತೆ ನಿಮಗೆ 5 ಗ್ರಹಗಳು ಕೆಲವೊಮ್ಮೆ ವಿರುದ್ಧವಾಗಿರುತ್ತೆ. ಉದಾಹರಣೆಗೆ ರವಿ, ಶನಿ, ರಾಹುಗಳು, ಜೊತೆಗೆ ತಿಂಗಳ 12ರವರೆಗೆ ಬುಧನು ವಿರುದ್ಧವಾಗಿರ್ತಾನೆ. ಶುಕ್ರನು ನಿಮಗೆ ಆ ಒಂದು 11ರವರೆಗೆ ವಿರುದ್ಧವಾಗಿರ್ತಾನೆ. ಆ ಕಾಲದಲ್ಲಿ ಏನು ಮಾಡ್ಬೋದು ಪರಿಹಾರ ಇದೆ ಅಂದರೆ ವಿಶೇಷವಾಗಿ ನೀವು ಗಣಪತಿ ಭಕ್ತಿ, ಗಣೇಶ ಸ್ತೋತ್ರ, ಈ ಸುಬ್ರಹ್ಮಣ್ಯ ಸ್ವಾಮಿ ಅಥವಾ ಸ್ಕಂದ ಕುಮಾರಸ್ವಾಮಿಯ ಸ್ತೋತ್ರ, ಸುಬ್ರಹ್ಮಣ್ಯ ಅಷ್ಟೋತ್ರ, ಸುಬ್ರಹ್ಮಣ್ಯ ಭುಜಂಗ ಸ್ತೋತ್ರ ಅಥವಾ ಸುಬ್ರಹ್ಮಣ್ಯ ಸ್ವಾಮಿಯಿಂದ ಬಟ್ಟೆ ಯಾವುದೇ ಶ್ಲೋಕಗಳನ್ನು ಹೇಳೋದು ಅಥವಾ ಗಣೇಶ ಅಥವಾ ಸುಬ್ರಹ್ಮಣ್ಯ ದೇವಾಲಯಗಳಲ್ಲಿ ನೀವು ಪೂಜೆ ಪುನಸ್ಕಾರ ಮಾಡುವಂಥದ್ದು. ಮಂಗಳವಾರ ಅಥವಾ ಇನ್ನಿತರ ಯಾವುದೇ ಪರ್ವಕಾಲಗಳಲ್ಲಿ ಆ ದೇವರಲ್ಲಿ ಅಭಿಷೇಕ ಅರ್ಚನೆಗಳನ್ನು ಮಾಡುವಂಥದ್ದು. ಅದೇ ರೀತಿ ತಾಯಿ ಮಹಾಲಕ್ಷ್ಮಿ ಮತ್ತು ಹನುಮಾನ್ ದೇವರ ಭಕ್ತಿ ಮಾಡುವಂಥದ್ದು. ಮಹಾಲಕ್ಷ್ಮಿ ತಾಯಿಯನ್ನು ನೀವು ಅನುಗ್ರಹಕ್ಕಾಗಿ ಬೇಡಿಕೊಂಡು ಅಲ್ಲಿ ಕೆಲವೊಮ್ಮೆ ನಿಮಗೆ ಶುಕ್ರ ಬುಧರ ವೈಪರೀತ್ಯ ಕಾಡುತ್ತೆ. ಹಾಗಾಗಿ ತಾಯಿ ಮಹಾಲಕ್ಷ್ಮಿ ಅಥವಾ ಈ ಹನುಮಾನ್ ಒಂದು ಭಕ್ತಿ ಮಾಡೋದನ್ನು ಶನಿಯ ದೋಷಗಳು ನಿಮಗೆ ಅರ್ಧಾಷ್ಟಮ ಶನಿಯ ದೋಷಗಳು ಸಹ ನಿವಾರಣೆ ಆಗುತ್ತವೆ. ಹಾಗಾಗಿ ಈ ಗಣೇಶ, ಶಿವ, ಸುಬ್ರಹ್ಮಣ್ಯ, ಹನುಮಾನ್ ಮುಂತಾದ ದೇವತಾ ಭಕ್ತಿಯನ್ನು ಮಾಡ್ಬೋದು. ಆಸಕ್ತಿ ಇದ್ದರೆ ನವಗ್ರಹಗಳ ಸ್ತೋತ್ರವನ್ನು ಪಠನೆ ಮಾಡಿದರೆ ನಿಮಗೆ ಗ್ರಹಗಳ ವೈಪರೀತ್ಯದಿಂದ ಆಗುವಂಥ ದೋಷಗಳು ನಿವಾರಣೆ ಅಥವಾ ನವಗ್ರಹ ಪೀಡಾ ಪರಿಹಾರ ಸ್ತೋತ್ರ ಇತ್ಯಾದಿಗಳನ್ನ ಮಾಡ್ಬೋದು. ಅದೇ ರೀತಿ ಅನುಕೂಲತೆ ಇದ್ದರೆ ಆವಾಗ ದಾನ ಧರ್ಮಾಧಿಕಾರಿಗಳನ್ನು ಮಾಡಿದರೆ ನಿಮಗೆ ಇರತಕ್ಕಂಥ ದೋಷಗಳ ನಿವಾರಣೆಗೆ ಜೂನ್ ತಿಂಗಳಲ್ಲಿ ಹೆಚ್ಚಿನ ಶುಭಫಲ ಬರುತ್ತೆ. ಗುರುವಿನ ವಿಶೇಷವಾದ ಅನುಕೂಲ ಇದೆ. ಮಂಗಳನು ನಿಮ್ಮ ರಾಶಿಯಾಧಿಪತಿ, ಅದು ಪೂರಕವಾಗಿದ್ದಾನೆ. ಹಾಗಾಗಿ ಅನೇಕ ನಿಮಗೆ ಪೆಂಡಿಂಗ್ ಇದ್ದ ದೀರ್ಘಕಾಲದ ಘಟನೆಗಳು ಈ ಪವಾಡ ಸದೃಶವಾಗಿ ಈ ತಿಂಗಳಲ್ಲಿ ಚೆನ್ನಾಗಿ ಆಗಲಿವೆ. ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ. ಧನುಸ್ಸು ರಾಶಿಗೆ ಜೂನ್ ತಿಂಗಳ ಭವಿಷ್ಯವನ್ನು ಈ ಒಂದು ವಿಡಿಯೋದಲ್ಲಿ ವಿಶ್ಲೇಷಣೆ ಮಾಡೋಣ. ಜೂನ್ ತಿಂಗಳು ಧನುಸ್ಸು ರಾಶಿಗೆ ಮಿಶ್ರ ಫಲಗಳ ಸೂಚಕವಾಗಿರುತ್ತೆ. ಅಲ್ಲಿ ಸೂರ್ಯ, ಶನಿ, ಕೇತು ನೀಡುವರು, ರವಿ, ಶನಿ, ಕೇತು ನೀಡುವರು, ಬಂಧು ಮಿತ್ರರು ಕಾಡುವರು ಎಂಬ ಒಂದು ಲೈನ್ ಬಂದಿದೆ ನಿಮ್ಮ ಒಂದು ರಾಶಿಗೆ. ಅಲ್ಲಿ ಹೇಳಿದಂತೆ ಸೂರ್ಯ ಅನುಗ್ರಹ ಆರಂಭದಲ್ಲಿ ಇರುತ್ತೆ ತಿಂಗಳ 14ರವರೆಗೆ. ಶನಿ ಮಹಾರಾಜರ ಅನುಗ್ರಹ ತಿಂಗಳು ಪೂರ್ತಿ ಇರುತ್ತೆ. ಕೇತು ನಿಮಗೆ ತಿಂಗಳ ಪೂರ್ತಿ ಉತ್ತಮವಾದ ಫಲವನ್ನು ಕೊಡಲಿದ್ದಾನೆ. ಮಧ್ಯೆ ಬುಧನ ಅನುಗ್ರಹ ನಿಮಗೆ ತಿಂಗಳ 13ರವರೆಗೆ ಇರುತ್ತೆ. ಆ ಬಳಿಕ ಅಲ್ಲಿ ಬುಧನ ಒಂದು ಚಲನೆ ಆಗುತ್ತೆ. ಆ ಬುಧನ ಪರಿವರ್ತನೆ ಆಗ್ತಿದ್ದಂತೆ ಅಲ್ಲಿ ಆ ಬುಧನ ಫಲ ನಿಮಗೆ ಕಡಿಮೆ ಆಗುತ್ತೆ. ಹಾಗಾಗಿ ಹೆಸರೇ ಹೇಳುವಂತೆ ಗ್ರಹಗಳ ಒಂದು ಚಲನೆ, ಗ್ರಹಗಳ ಒಂದು ಚಾರ ಆಗ್ತಿದ್ದಂತೆ ನಿಮಗೆ ಈ ತಿಂಗಳಲ್ಲಿ ಸ್ವಲ್ಪ ಏರುಪೇರುಗಳ ತಿಂಗಳಾಗಿರುತ್ತೆ. ಆರಂಭದಲ್ಲಿ ಸ್ವಲ್ಪ ಒಳ್ಳೆಯ ಒಂದು ಅನುಭವ ಆಗಿದರೂ ತಿಂಗಳ 14ರ ಬಳಿಕ ಅಲ್ಲಿ ಗ್ರಹಗಳ ವೈರುಧ್ಯಗಳು ಹೆಚ್ಚಳಾಗುತ್ತವೆ. ಹಾಗಾಗಿ ನಿಮಗೆ ಶತ್ರು ಗ್ರಹಗಳು ಹೆಚ್ಚಳಾಗ್ತಾರೆ, ಮಿತ್ರ ಗ್ರಹಗಳು ಕಡಿಮೆ ಆಗ್ತಾರೆ. ಒಂದು ಹಂತದಲ್ಲಿ ನಿಮಗೆ ಈಗ ಗುರುಬಲದ ಕೊರತೆ ಕಾಡುತ್ತೆ. ಜೊತೆಗೆ ಈ ತಿಂಗಳಲ್ಲಿ ನಿಮಗೆ ಶುಕ್ರನು ಸಹ ವಿರುದ್ಧವಾಗಿರ್ತಾನೆ. ಶುಕ್ರನು ಸಾಮಾನ್ಯವಾಗಿ ಹೆಚ್ಚಿನ ಒಂದು ಸ್ಥಾನಗಳಲ್ಲಿ ಉತ್ತಮ ಫಲವನ್ನು ಕೊಡ್ತಾನೆ. ಆದರೆ ಈ ಬಾರಿ ನಿಮಗೆ 6, 7ರ ಒಂದು ಸ್ಥಾನ ಬರ್ತಾರೆ. ಅಂದರೆ 6, 7ರಲ್ಲಿ ಶುಕ್ರನು ವಿರುದ್ಧ ಫಲವನ್ನು ಕೊಡ್ತಾನೆ ಅಥವಾ ಸಂಕಷ್ಟ ಫಲವನ್ನು ಕೊಡುವ ಬಲವನ್ನಾಗಿದ್ದಾನೆ. ಹಾಗೆ ಅಲ್ಲಿ ಶುಕ್ರನ ಅನುಗ್ರಹ ಸ್ವಲ್ಪ ಕಡಿಮೆ ಇದೆ.
ಅಲ್ಲದೆ ನಿಮಗೆ ಮಂಗಳ, ಗುರು, ರಾಹುಗಳು ಈಗ ವಿರುದ್ಧವಾಗಿರ್ತಾರೆ. ಆ ಬಳಿಕ 13ರ ಬಳಿಕ ನಿಮಗೆ ಬುಧನ ಅನುಗ್ರಹ ಸಹ ಅಲ್ಲಿ ಇರೋದಿಲ್ಲ. 15ರಿಂದ ನಿಮಗೆ ಸೂರ್ಯನ ಅನುಗ್ರಹ ಸಹ ಇರೋದಿಲ್ಲ. ಅಂದರೆ 14ರವರೆಗೆ ಮಾತ್ರ ಸೂರ್ಯನ ನಿಮಗೆ 6ನೇ ಸ್ಥಾನದಲ್ಲಿದ್ದು ಆರೋಗ್ಯ, ಆಶಾ, ಕೀರ್ತಿ, ಜಲಾಭವನ್ನು ಕೊಳ್ಳಬಲ್ಲಾಗಿದ್ದಾನೆ. ಹಾಗಾಗಿ ಧನುರಾಶಿಯವರು ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಆರಂಭದ ಒಂದು 14ರವರೆಗೂ ನಿಮಗೆ ವಿಶೇಷವಾದ ಶುಭಗಳನ್ನು ಹೆಚ್ಚು ನಿರೀಕ್ಷೆ ಮಾಡ್ಬೋದು. ವ್ಯಾಪಾರ, ವೃತ್ತಿ, ಉದ್ಯೋಗದಲ್ಲಿ ಅನೇಕ ಬದಲಾವಣೆಗಳಾಗುವಂಥದ್ದು, ಹಣಕಾಸಿನ ಹರಿವು ಉತ್ತಮವಾಗುವಂಥದ್ದು, ಬಂಧು ಮಿತ್ರರ ಜೊತೆಗೆ ಬಾಂಧವ್ಯ ಉತ್ತಮಗೊಳ್ಳುವಂಥದ್ದು, ಜೊತೆಗೆ ನಿಮ್ಮ ವೃತ್ತಿ, ವ್ಯಾಪಾರ, ಉದ್ಯೋಗದಲ್ಲಿ ಹೆಚ್ಚಿನ ಒಂದು ಕೆಲವರಿಗೆ ಪ್ರಮೋಷನ್ ಸಿಗೋದಾಗಲಿ, ಬಡ್ತಿ ಸಿಗೋದಾಗಲಿ, ಅಥವಾ ಸ್ವಂತ ಉದ್ಯಮ ಮಾಡೋರಿಗೆ ಲಾಭ, ಆದಾಯ ಹೆಚ್ಚಳ ಆಗುವಂಥದ್ದು, ಕೃಷಿಕರಿಗೆ ಅಥವಾ ಇನ್ನಿತರ ಹೈನುಗಾರಿಕೆ, ತೋಟಗಾರಿಕೆ ಅಥವಾ ಇನ್ನಿತರ ಕೃಷಿ ತೋಟಗಾರಿಕೆ ಸಂಬಂಧಪಟ್ಟ ಚಟುವಟಿಕೆಗಳಿಗೆ, ಆಹಾರ ಉತ್ಪನ್ನ ಮಾಡುವಂಥವರಿಗೆ, ಜೊತೆಗೆ ಇನ್ನಿತರ ದಿನಸಿ ಸಾಮಗ್ರಿ ಅಥವಾ ಇನ್ನಿತರ ಆಹಾರ ಪದಾರ್ಥಗಳನ್ನು ಮಾರಾಟ ಮಾಡೋರಿಗೆ ಅಥವಾ ಮಾರ್ಕೆಟಿಂಗ್, ಸೇಲ್ಸು, ಫೈನಾನ್ಸು, ಬ್ಯಾಂಕಿಂಗ್ ಮುಂತಾದ ಉದ್ಯಮದವರಿಗೆ, ಹಲವಾರು ಕ್ಷೇತ್ರದ ಧನುರಾಶಿಯವರಿಗೆ ಆರಂಭದ ಒಂದು 14ರವರೆಗೆ ಹೆಚ್ಚಿನ ಉತ್ತಮ ಫಲ. ಅಲ್ಲಿವರೆಗೂ ಬುಧ ಅನುಗ್ರಹ, ಸೂರ್ಯ ಅನುಗ್ರಹ ಎಲ್ಲ ಉತ್ತಮವಾಗಿರುತ್ತೆ. ಜೊತೆಗೆ ಅಲ್ಲಿ ಶನಿ, ಕೇತುಗಳ ಒಂದು ನಮಗೆ ಪೂರ್ಣವಾದ ಒಂದು ಬೆಂಬಲ ಇರುವ ಕಾರಣ ಅನೇಕ ವ್ಯಕ್ತಿ, ವ್ಯಾಪಾರ, ಉದ್ಯೋಗಸ್ಥರಿಗೆ ಈ ಆರಂಭದ ಅವಧಿ ಸ್ವಲ್ಪ ಹೆಚ್ಚಿನ ಉತ್ತಮ ಫಲವನ್ನು ನೀಡುತ್ತಾಗುತ್ತೆ. ಆ ಬಳಿಕ ನಿಮಗೆ ಈ ಮಧ್ಯದಲ್ಲಿ ಈ ಚಂದ್ರನ ಚಲನೆಯಲ್ಲಿ ಸಹ ಕೆಲವೊಮ್ಮೆ ಉತ್ತಮ ಫಲಗಳು ಬರ್ತವೆ, ಕೆಲವೊಮ್ಮೆ ಅಲ್ಲಿ ಮಿಶ್ರ ಫಲಗಳು ಬರುವಂಥ ಸಾಧ್ಯತೆ. ಹಾಗಾಗಿ ಅಲ್ಲಿ ಕೆಲವೊಮ್ಮೆ ನಿಮಗೆ ಆರೋಗ್ಯದಲ್ಲಿ ಸಹ ಒಂದು ಸಮಸ್ಯೆಗಳು ಕೆಲವೊಮ್ಮೆ ಬರ್ಬೋದು. ಯಾರಿಗೆ ದೀರ್ಘಾವಧಿಯ ಒಂದು ಅನಾರೋಗ್ಯ ಇರುತ್ತೆ, ಉದಾಹರಣೆಗೆ BP, ಶುಗರು, ಆಸ್ತಮಾ, ಜಾಯಿಂಟ್ ಪೇನು, ಆರ್ಥರೈಟಿಸ್ ಮುಂತಾದ ಸಮಸ್ಯೆಗಳು ಇದ್ದಂಥವರಿಗೆ ಈ ತಿಂಗಳಲ್ಲಿ ಆ ಆರೋಗ್ಯದ ಸಮಸ್ಯೆ ಕೆಲವೊಂದು ಹಂತದಲ್ಲಿ ಉಲ್ಬಣ ಅಥವಾ ಹೆಚ್ಚಳಾಗ್ಬೋದು. ಆಸ್ಪತ್ರೆಗೆ ಭೇಟಿ ನೀಡುವಂಥದ್ದು ಅಥವಾ ಆಸ್ಪತ್ರೆ ವಾಸದ ಒಂದು ಅವಕಾಶಗಳು ಕೆಲವರಿಗೆ ಬರ್ಬೋದಾಗಿದೆ. ಆರೋಗ್ಯದ ಬಗ್ಗೆ ಕಾಳಜಿ ನಿಮಗೆ ತಿಂಗಳ ಆರಂಭದಲ್ಲೂ ಬೇಕು, ಮಧ್ಯದಲ್ಲೂ ಬೇಕು, ಕೊನೆಗೂ ಬೇಕಾಗುತ್ತೆ. ಆರೋಗ್ಯದ ವಿಚಾರಕ್ಕೆ ಸ್ವಲ್ಪ ಮುನ್ನೆಚ್ಚರಿಕೆ ಬೇಕಾಗುತ್ತೆ. ಅದರ ಜೊತೆಗೆ ಈ ಬಂಧು ಬಾಂಧವರಲ್ಲಿ ವೈರಗಳು ಬರ್ತದೆ, ಬಂಧು ಮಿತ್ರರು ಕಾಡುವರು ಅಂತ ಬರೆದಿದೆ. ಅಲ್ಲಿ ನಿಮಗೆ ವಿಶೇಷವಾದ ಗ್ರಹಗಳ ಒಂದು ವೈಪರೀತ್ಯದ ಕಾರಣ ಮಂಗಳ, ಗುರು, ಶುಕ್ರ, ರಾಹು ನಿಮಗೆ ಅಲ್ಲಿ ವೈರುಧ್ಯದ ಸ್ಥಿತಿಯಿರೋದ್ರಿಂದ ವಿರುದ್ಧ ಲಿಂಗದವರ ಜೊತೆಗೆ ಜಗಳ ಆಗ್ಬೋದು. ಸ್ತ್ರೀಯರಿಗೆ ಪುರುಷರಲ್ಲಿ, ಪುರುಷರಿಗೆ ಸ್ತ್ರೀಯರಲ್ಲಿ, ಅಥವಾ ಗಂಡ ಹೆಂಡತಿಯರ ಮಧ್ಯೆ, ಅಥವಾ ನಿಮ್ಮ ಸಹೋದ್ಯೋಗಿಗಳಲ್ಲಿ ಸಹ ಇದ್ದರೆ ಅಲ್ಲಿ ಸಹೋದ್ಯೋಗಿಗಳಿಗೆ ವಿರುದ್ಧ ಲಿಂಗದ ಸಹೋದ್ಯೋಗಿಗಳಿಂದ ಈ ರೀತಿ ನಿಮ್ಮ ಮೇಲೆ ಆರೋಪಗಳು ಬರುತ್ತವೆ, ಆಪಾದನೆಗಳು ಬರುತ್ತವೆ. ಅನುಮಾನ ಅಥವಾ ಸಂಶಯದ ಒಂದು ಪ್ರವೃತ್ತಿ ಎಲ್ಲರ ಮನೆ ಧನುರಾಶಿಯವರಿಗೆ ಕಾಡ್ಬೋದು. ಗಂಡಸಿರಲಿ ಹೆಂಗಸಿರಲಿ ಅಲ್ಲಿ ಅನುಮಾನದ ಒಂದು ಸಂಶಯದ ಒಂದು ಮೂಲಕ ವಾಗ್ವಾದಗಳು ಆಗುವಂಥದ್ದು, ಜೊತೆಗೆ ನಿಮ್ಮ ಬಾಂಧವ್ಯದಲ್ಲಿ ಕೊರತೆಗಳು ಬರುತ್ತದೆ. ಈ ರೀತಿ ಮನೆಯಲ್ಲಿ ಅಸಮಾಧಾನದ ವಾತಾವರಣ ಜೂನ್ ತಿಂಗಳಲ್ಲಿ ಸ್ವಲ್ಪ ಧನುರಾಶಿಯವರಿಗೆ ಆಗ್ಬೋದು. ಅಲ್ಲದೆ ನಿಮ್ಮ ದೀರ್ಘಕಾಲದಿಂದ ನಿಮ್ಮ ಜೊತೆಗಿದ್ದ ಬಂಧುಗಳಾಗಲಿ, ಮಿತ್ರರಾಗಲಿ ಈಗ ನಿಮ್ಮ ಕೈ ಬಿಡೋದು ಅಥವಾ ನಿಮ್ಮಿಂದ ದೂರ ಆಗುವಂಥದ್ದು ಅಥವಾ ನಿಮ್ಮ ಒಂದು ಬೇಗವಾಗಿ ಸಂಚನ್ನ ಮಾಡುವಂಥ ಸಾಧ್ಯತೆ ಎಲ್ಲ ಇರುತ್ತೆ. ಹಾಗಾಗಿ ಈ ಕಾಲದಲ್ಲಿ ಧನುರಾಶಿಯವರಿಗೆ ಮುನ್ನೆಚ್ಚರಿಕೆ ಬೇಕಾಗುತ್ತೆ. ಹಣಕಾಸು ಈ ತಿಂಗಳಲ್ಲಿ ಸ್ವಲ್ಪ ಅಷ್ಟು ತೃಪ್ತಿಕರವಾಗಿರುವುದಿಲ್ಲ. ಆಗಲೇ ಹೇಳಿದ್ದೀನಿ, ಶುಕ್ರ ನಿಮಗೆ ತಿಂಗಳ ಪೂರ್ತಿ ವಿರುದ್ಧವಾಗಿರ್ತಾನೆ. ಅಂದರೆ 11ರವರೆಗೆ ಶುಕ್ರನು 6ರ ಸ್ಥಾನಕ್ಕೆ, 12 ಬಳಿಕ ಅದು ಶುಕ್ರನ ಒಂದು ಮಿಥುನ ರಾಶಿಗೆ ಪ್ರವೇಶ ಆಗುತ್ತೆ. ಆವಾಗ ನಿಮಗೆ ಸಪ್ತಮದ ಸ್ಥಾನ ಬರುತ್ತೆ. ಷಷ್ಠ ಮತ್ತು ಸಪ್ತಮವು ಶುಕ್ರನಿಂದ ಹೆಚ್ಚಿನ ಉತ್ತಮ ಫಲದ ನಿರೀಕ್ಷೆ ಮಾಡೋದಿಲ್ಲ. ಆದ್ದರಿಂದ ವಿರುದ್ಧ ಫಲಗಳಾಗಿ ನಿಮಗೆ ಹಣದ ಕೊರತೆ, ಹಣದ ಒಂದು ಅವಶ್ಯಕತೆ ನಿಮಗೆ ಹೆಚ್ಚಾಗುವಂಥ, ಸಾಲ ಮಾಡುವಂಥ ಪರಿಸ್ಥಿತಿ, ಜೊತೆಗೆ ಈ ವಿರುದ್ಧ ಲಿಂಗದವರ ಜೊತೆಗೆ ಕಲಹಗಳು ಹೆಚ್ಚಳಾಗುವಂಥದ್ದೆಲ್ಲ ಸಾಧ್ಯತೆ ಶುಕ್ರನಿಂದ ಆಗ್ಬೋದಾಗಿದೆ. ಆರೋಗ್ಯದಲ್ಲಿ ಸಹ ಹಾಗೆ ಈ ಹಿಂದೆ ಇದ್ದಂಥ ಆಗಲೇ ಹೇಳಿದಂಥ ನಿಮಗೆ ಹಳೆಯ ಯಾವುದಾದ್ರೂ ಆರೋಗ್ಯ ಸಮಸ್ಯೆ ಇದ್ದರೆ ಈಗ ಉಲ್ಬಣಗೊಂಡದ್ದು. ಹೊಸದಾಗಿ ಕೆಲವೊಬ್ಬರಿಗೆ ಹವಾಮಾನ ವೈಪರೀತ್ಯದಿಂದ, ಆಹಾರ ದೋಷದಿಂದ ಸಹ ಆರೋಗ್ಯದಲ್ಲಿ ಏರುಪೇರುಗಳು ಬರುವಂತಹ ಸಾಧ್ಯತೆ ಇರುತ್ತೆ. ಇನ್ನು ಹಾಗೆ ಹೇಳಿದಂತೆ ನಿಮಗೆ ವೈಯಕ್ತಿಕ ವಿಚಾರ, ನಡವಳಿಕೆ ವಿಚಾರ, ಜೊತೆಗೆ ಸಾಮಾಜಿಕವಾದ ವಿಚಾರಗಳಲ್ಲಿ ನಿಮಗೆ ಏರುಪೇರುಗಳಾಗುವಂಥ ತಿಂಗಳಾಗಿದೆ. ಮಿಶ್ರ ಫಲಗಳು ಬರುವಂಥ ತಿಂಗಳು. ಹಾಗಾಗಿ ಎಲ್ಲ ವಿಚಾರ ಸ್ವಲ್ಪ ಮೈಯೆಲ್ಲ ಕಣ್ಣಾಗಿರಬೇಕು. ಆತುರ ನಿರ್ಧಾರ ಬೇಡ, ತಾಳ್ಮೆ ಸಂಯಮ ಕಾಪಾಡಬೇಕು. ಅನೈತಿಕ ಚಟುವಟಿಕೆ, ಅನೈತಿಕ ವಿಚಾರಗಳಿಗೆ ಕೈ ಹಾಕಿದರೆ ಅಲ್ಲಿ ಸಿಲುಕಿಕೊಳ್ಳುವಂಥ ಸಾಧ್ಯತೆ, ದೊಡ್ಡ ವಿವಾದಗಳು ಅಥವಾ ಕೇಸುಗಳು ಎಲ್ಲ ಆಗುವಂಥ ಸಾಧ್ಯತೆ ಇರುತ್ತೆ. ಅಲ್ಲದೆ ಕೌಟುಂಬಿಕ ವಿಚಾರದಲ್ಲೂ ಸಹ ಹಾಗೆ ಕೌಟುಂಬದ ಮಧ್ಯೆ, ನಿಮ್ಮ ಸಂಸಾರದ ಮಧ್ಯೆ ಕೆಲವೊಮ್ಮೆ ಹುಳಿಯ ಘಟನೆಗಳು, ಕಹಿ ಘಟನೆಗಳಾಗಿ ಅದರಿಂದಲೂ ವೈರುಧ್ಯಗಳು ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ತುಂಬ ಸಂಯಮ ಬೇಕು, ತಾಳ್ಮೆ ಬೇಕಾಗುತ್ತೆ. ಇನ್ನು ಹಣಕಾಸಿನ ಒಂದು ಮ್ಯಾನೇಜ್ಮೆಂಟ್, ಫೈನಾನ್ಸು ಅದನ್ನು ಹೇಳ್ತೇವೆ ಅನ್ನೋದಲ್ಲ, ಆ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಸ್ವಲ್ಪ ಎಚ್ಚರಿಕೆ ಬೇಕು. ದೀರ್ಘಾವಧಿ ಹೂಡಿಕೆ ಮಾಡುವಾಗ ಸ್ವಲ್ಪ ಅದರ ಬಗ್ಗೆ ಎಚ್ಚರಿಕೆ, ಜೊತೆಗೆ ಷೇರು ಅಥವಾ ಇನ್ನಿತರಗಳನ್ನು ಕೊಳ್ಳುವಾಗಲೂ ಅದರ ಒಂದು ಅನುಭವನ ಇದ್ದಂಥ ನೀವು ಹೂಡಿಕೆ ಮಾಡಿ ನೋಡಬೇಕಾಗುತ್ತೆ. ಅಥವಾ ಆನ್ಲೈನ್ ಆಫ್ಲೈನರು ಈ ಲಿಂಕ್ಗಳನ್ನು ಕ್ಲಿಕ್ ಮಾಡೋ ಮುಂಚೆ ಸ್ವಲ್ಪ ಯೋಚನಿಸಬೇಕಾಗುತ್ತೆ. ಹಾಗಾಗಿ ಎಲ್ಲ ವಿಚಾರ ಸ್ವಲ್ಪ ಮೈಯೆಲ್ಲ ಕಣ್ಣಾಗಿರಬೇಕಂತ ಒಂದು ಅವಕಾಶ ಈ ತಿಂಗಳಲ್ಲಿ ಇರುತ್ತೆ. ಇವೆಲ್ಲವೂ ಈ ತಿಂಗಳ ಒಂದು ಸಾಮಾನ್ಯ ಫಲದ ಒಂದು ವಿಶ್ಲೇಷಣೆ ಮಾಡಿದ್ದಾಗಿದೆ. ಇನ್ನು ಈ ದಿನಾಂಕಗಳು ಅಥವಾ ಡೇಟ್ಗಳಿಗೆ ಅನುಗುಣವಾಗಿ ಯಾವ ದಿನಾಂಕಗಳು ಸ್ವಲ್ಪ ಉತ್ತಮ ಇದೆ, ಯಾವ ದಿನಾಂಕಗಳು ಸ್ವಲ್ಪ ಎಚ್ಚರಿಕೆ ಬೇಕು ಅನ್ನೋದನ್ನು ಚಂದ್ರನ ಒಂದು ಚಲನೆಗೆ ಅನುಸಾರವಾಗಿ ಅಲ್ಲಿ ಗಮನದಲ್ಲಿಟ್ಟುಕೊಂಡು ಗಮನಿಸಿ.
ಈ ಜೂನ್ ತಿಂಗಳು 1, 2, 3, 4 ನಿಮಗೆ ಮಿಶ್ರ ಫಲಗಳು. ಧನುರಾಶಿಯವರಿಗೆ 1, 2, 3, 4ರಲ್ಲಿ ಮಿಶ್ರ ಫಲಗಳ ಒಂದು ದಿನಗಳಾಗುತ್ತೆ. ಅಲ್ಲಿ ಬಂಧುಗಳ ಜೊತೆ ಕಲಹ, ತಂದೆ ತಾಯಿ ಜೊತೆ ಕಲಹ, ಹಿರಿಯರ ಜೊತೆಗೆ ವಾಗ್ವಾದಗಳಾಗುವಂಥದ್ದು, ಮನಸ್ಸಿಗೆ ಚಿಂತೆ ಹೆಚ್ಚಾಗುವಂಥದ್ದು, ಸರ್ಕಾರ ಕೆಲಸ, ಕೋರ್ಟ್ ಕಚೇರಿ ಕೆಲಸ ಹಿನ್ನಡೆ, ಅವಮಾನಕರ ಘಟನೆ ಆಗುವಂಥದ್ದು, ಮನೆಯ ಮಕ್ಕಳಲ್ಲೂ ಜಗಳ ಆಗುವಂಥದ್ದು, ಅಥವಾ ಕಿರಿಯ ಸಹೋದ್ಯೋಗಿಗಳು ಅಥವಾ ಜೂನಿಯರ್ಗಳಿಂದ ನಿಮಗೆ ಅವಮಾನ ಇನ್ಸಲ್ಟ್ಗಳಾಗುವಂಥದ್ದು, ಅಸಹಕಾರದ ಪ್ರವೃತ್ತಿ ನಿಮ್ಮ ವೃತ್ತಿ ಜಾಗದಲ್ಲಿ ನಾನ್ ಕೋಆಪರೇಷನ್ ಅಂತ ಹೇಳುವಂಥದ್ದು, ಅದು ನಿಮ್ಮ ಒಂದು ವೃತ್ತಿ ಜಾಗದಲ್ಲಿ ಸಹೋದ್ಯೋಗಿಗಳಿಂದ ಬರ್ಬೋದು. ಅಥವಾ ನಿಮ್ಮ ವಿರುದ್ಧ ಸಂಚು ಮಾಡುವಂಥ ಒಂದು ಘಟನೆಗಳು ಅಲ್ಲಿ ಉದ್ಯೋಗ ಸ್ಥಳದಲ್ಲಿ ಜರಗಬಹುದು. ಹಾಗಾಗಿ 1, 2, 3, 4ರಲ್ಲಿ ತುಂಬ ಎಚ್ಚರಿಕೆ ಹೆಜ್ಜೆ ಬೇಕು. ಆ ಬಳಿಕ 5, 6, 7, 8, 9, 5, 6 ಅಂದರೆ ಜೂನ್ ತಿಂಗಳಿನ 5, 6, 7, 8, 9ರಲ್ಲಿ ನಿಮಗೆ ಹೆಚ್ಚಿನ ಒಂದು ಉತ್ತಮ ಫಲಗಳು ಸಿಗಲಿವೆ. ಆರೋಗ್ಯ ಸಿದ್ಧಿ, ವ್ಯಾಪಾರಗಳಲ್ಲಿ ಅಭಿವೃದ್ಧಿ, ಉದ್ಯೋಗದಲ್ಲಿ ಪ್ರಗತಿ ಆಗುವಂಥದ್ದು, ಹಣಕಾಸು ಉತ್ತಮ ಆಗುವಂಥದ್ದು, ಇನ್ನಿತರ ಪ್ರಸಿದ್ಧ ವ್ಯಕ್ತಿಗಳ ಭೇಟಿಗೆ ಅವರ ಮೂಲಕ ನಿಮ್ಮ ಸಮಸ್ಯೆಗಳಿಗೆ ಒಂದು ಪರಿಹಾರಗಳು ಸಿಗುವಂಥದ್ದು, ಜೊತೆಗೆ ಬಂಧು ಬಾಂಧವರಲ್ಲಿ ಬಾಂಧವ್ಯ ಚೆನ್ನಾಗಿರುತ್ತೆ, ಗಂಡ ಹೆಂಡತಿರ ಬಾಂಧವ್ಯ ಉತ್ತಮವಾಗಿರುವಂಥದ್ದು, ಇನ್ನು ಕೆಲವೊಂದು ಯಂತ್ರ ಉಪಕರಣ ಅಥವಾ ಈ ಶೃಂಗಾರ ಸಾಮಗ್ರಿ ಇತ್ಯಾದಿಗಳನ್ನು ಕೊಳ್ಳುವಂಥ ಯೋಗ, ಸಭೆ ಸಮಾರಂಭಗಳಲ್ಲಿ ಪಾಲ್ಗೊಳ್ಳುವಂಥ ಅವಕಾಶ. ಈ ರೀತಿ 5, 6, 7, 8, 9 5 ದಿನಗಳು ನಿಮಗೆ ಉತ್ತಮ ಫಲ ಕೊಡುವಂಥ ದಿನಗಳು. ಆ ಬಳಿಕ 10, 11, 12, 13 4 ದಿನಗಳಲ್ಲಿ ಮಿಶ್ರ ಫಲ ಇದೆ. 10, 11, 12, 13ರಲ್ಲಿ ನಿಮಗೆ ಕಲಹ ಆಗುತ್ತೆ, ಆರೋಗ್ಯದಲ್ಲಿ ಏರುಪೇರು ಬರ್ಬೋದು, ಆರೋಗ್ಯ ಸಮಸ್ಯೆ, ನೀರಿನಿಂದ, ಆಹಾರದಿಂದ, ಕೆಲವೊಬ್ಬರಿಗೆ ಆಹಾರದಲ್ಲಿ ದೋಷದಿಂದ ನಿಮಗೆ ಫುಡ್ ಪಾಯ್ಸನಿಂಗ್ ಇತ್ಯಾದಿಯಾಗಿ ಹೊಟ್ಟೆ ನೋವು, ಅದು ಅಜೀರ್ಣ, ಭೇದಿ ಇತ್ಯಾದಿಗಳಾಗುವಂಥದ್ದು. ಅಲ್ಲದೆ ಈ ಹವಾಮಾನದಿಂದಲೂ ಕೆಲವೊಬ್ಬರಿಗೆ ಆರೋಗ್ಯದಲ್ಲಿ ಏರುಪೇರು ಬರುವಂಥ ಸಾಧ್ಯತೆ ಇರುತ್ತೆ. ಅಥವಾ ಹಿಂದೆ ನಿಮಗೆ ಇದ್ದಂಥ ಅನಾರೋಗ್ಯದ ಸಮಸ್ಯೆ ಇಂದು ಸ್ವಲ್ಪ ಹೆಚ್ಚಳ ಆಗುವಂಥದ್ದು. 10, 11, 12, 13ರಲ್ಲಿ ಖರ್ಚುಗಳು ಹೆಚ್ಚಳಾಗುತ್ತೆ, ಹಣಕಾಸಿನ ಅರಿವು ನಿಧಾನ ಆಗುತ್ತೆ, ಚಿಂತೆ ಹೆಚ್ಚಾಗುತ್ತೆ, ಕೆಲವರಿಗೆ ಸಾಲವನ್ನು ಪಡೆಯುವಂಥ ಅವಕಾಶಗಳು ಬರ್ಬೋದಾಗಿದೆ. ಆ ಬಗ್ಗೆ 10ರಿಂದ 13ವರೆಗೆ ಸ್ವಲ್ಪ ಆ ಬಗ್ಗೆ ಆರೋಗ್ಯ ಮತ್ತು ಹಣಕಾಸಿನ ಬಗ್ಗೆ ತುಂಬ ಗಮನ ಬೇಕು. 14, 15, 16 ಮತ್ತು 17, 18 14ರಿಂದ 18ರವರೆಗೆ 5 ದಿನಗಳು ನಿರಂತರವಾದ 5 ದಿನಗಳು ನಿಮಗೆ ಲಾಭವನ್ನು, ಐಶ್ವರ್ಯ, ಕೀರ್ತಿಯನ್ನು ಕೊಡುವಂಥ ದಿನ. ಇಷ್ಟಾರ್ಥ ಸಿದ್ಧಿ ಆಗುತ್ತೆ, ಹಣಕಾಸಿನ ಆಕಸ್ಮಿಕ ಹರಿವು ಉತ್ತಮ ಆಗುತ್ತೆ, ವ್ಯಾಪಾರದಲ್ಲಿ ಅಭಿವೃದ್ಧಿ, ಉದ್ಯಮದಲ್ಲಿ ಪ್ರಗತಿ, ಕೃಷಿಕರಿಗೆ ಕೃಷಿ ಚಟುವಟಿಕೆಯಲ್ಲಿ ಹೆಚ್ಚಿನ ಒಂದು ಉತ್ಪನ್ನಗಳ ಒಂದು ಬೆಂಬಲಗಳು ಬರುವಂಥದ್ದು, ಬಂಧು ಮಿತ್ರರಿಂದ ಸಹಕಾರ ಅಥವಾ ನಿಮ್ಮ ಕೆಲವು ಹಳೆಯ ಒಂದು ಸ್ನೇಹಿತರಾಗಲಿ, ಹಳೆಯ ಮಿತ್ರರಾಗಲಿ ಬಹಳ ದೀರ್ಘ ಕಾಲದ ಬಳಿಕ ನಿಮ್ಮನ್ನು ಭೇಟಿಯಾಗಿ ಅವರಿಂದ ನಿಮಗೆ ಒಂದು ಸಂತೋಷದ ಘಟನೆಗಳು ಆಗುವಂಥದ್ದು. ಇನ್ನು ಕೆಲವರಿಗೆ ಶುಭ ಕಾರ್ಯಗಳು ನಿಗದಿ ಆಗಲಿಕ್ಕೆ ಸಹಾಯ ಆಗುವಂಥದ್ದು. ಈ ರೀತಿ 14ರಿಂದ 18ರವರೆಗೆ 5 ದಿನಗಳು ಉತ್ತಮ ಫಲವನ್ನು ನಿರೀಕ್ಷೆ ಮಾಡ್ಬೋದು. ಆ ಬಳಿಕ 19, 20, 21ರಲ್ಲಿ ಮಿಶ್ರ ಫಲಗಳ ಸೂಚನೆ ಇದೆ. ಅಶಾಂತಿ, ನಷ್ಟ, ಕಷ್ಟಗಳು, ಮನಸ್ಸಿಗೆ ಬೇಜಾರಾಗುವಂಥ ಘಟನೆಗಳು 19ರಿಂದ 21ರ ಅವಧಿಯಲ್ಲಿ ನಡೆಯಬಹುದು. ಆ ಬಳಿಕ 22, 23 ಉತ್ತಮ ಫಲ ಇದೆ, ಇಷ್ಟಾರ್ಥ ಸಿದ್ಧಿ ಲಾಭ ಬರೋದಿದೆ, ವ್ಯಾಪಾರ ಉದ್ಯೋಗದಲ್ಲಿ ಯಶಸ್ಸಿದೆ, ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ ಕೊಡುವಂಥ ಘಟನೆ, ವಿದ್ಯಾರ್ಥಿಗಳಿಗೂ ಯುವಕರಿಗೂ ಅವರವರ ಒಂದು ಸಾಧನೆಗೆ ಪ್ರತಿಭೆಗೆ ಪುರಸ್ಕಾರಗಳು ಸಿಗಲಿವೆ. 24, 25 ಮಿಶ್ರ ಫಲಗಳ ದಿನ. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರ್ಪೇರ್ಬೋದು, ಕಣ್ಣು, ಕಿವಿ, ಮೂಗು, ಗಂಟಲಿಗೆ ಸಂಬಂಧಪಟ್ಟ ಸಮಸ್ಯೆ ಅಥವಾ ಹಿಂದೆ ನಿಮಗೆ ಕಾಡುತ್ತಿದ್ದ ಯಾವುದೇ ಒಂದು ಅನಾರೋಗ್ಯದ ಸಮಸ್ಯೆ ಇದ್ದರೆ, BP, ಶುಗರ್ ಇತ್ಯಾದಿ ಸಮಸ್ಯೆಗಳಿದ್ದರೆ ಈ ದಿನ ಸ್ವಲ್ಪ ಹೆಚ್ಚಳ ಆಗುವಂಥದ್ದು. ಜೊತೆಗೆ ಆಕಸ್ಮಿಕವಾಗಿ ನಿಮ್ಮದೇ ತಪ್ಪಿನಿಂದ ಹಣಕಾಸನ್ನು ಅಥವಾ ಯಾವುದೇ ಒಂದು ಅಮೂಲ್ಯವಾದ ವಸ್ತುವನ್ನು ಕಳೆದುಕೊಳ್ಳುವುದು, ನಷ್ಟ ಆಗೋದು, ಕಳ್ಳತನ ಆಗುವಂಥ ಸಾಧ್ಯತೆ ಬಗ್ಗೆ ಗಮನಿಸಿಕೊಳ್ಳಿ 24, 25ರಲ್ಲಿ. ಇನ್ನು 26, 27, 28, 29 4 ದಿನಗಳು ಅಂದರೆ 26ರಿಂದ 29ರವರೆಗಿನ 4 ದಿನಗಳು ನಿಮಗೆ ಪೂರಕವಾಗಿವೆ. ಇಷ್ಟಾರ್ಥ ಸಿದ್ಧಿ ಲಾಭ ಹೊರದಿದೆ, ಬಂಧು ಬಾಂಧವರಲ್ಲಿ ಉತ್ತಮವಾದ ಅವಕಾಶ, ಬೇರೆಯಂಥ ಅವಕಾಶ, ಹಣಕಾಸಿನ ಹರಿವು ಉತ್ತಮವಾಗಿರುವಂಥದ್ದು, ಆಕಸ್ಮಿಕವಾಗಿ ನಿಮಗೆ ಹೆಚ್ಚಿನ ಲಾಭಗಳು ಬರುವಂಥದ್ದು, ಭೂಮಿ ವ್ಯವಹಾರ, ರಿಯಲ್ ಎಸ್ಟೇಟ್ ವ್ಯವಹಾರ ಅಥವಾ ಇನ್ನಿತರ ಯಾವುದೇ ಈ ಕನ್ಸ್ಟ್ರಕ್ಷನ್, ನಿರ್ಮಾಣ ಸಾಮಗ್ರಿ ಸಂಬಂಧಿತ ಕೆಲಸಗಳಲ್ಲಿ ಹೆಚ್ಚಿನ ಮುನ್ನಡೆ ಇದೆ. ಇನ್ನು ಉದ್ಯೋಗದಲ್ಲಿರುವಂಥವರಿಗೆ ಅಥವಾ ಶಿಕ್ಷಣ ಕ್ಷೇತ್ರ, ವೈದ್ಯಕೀಯ ಕ್ಷೇತ್ರ, ಎಜುಕೇಷನ್ ಆ್ಯಂಡ್ ಮೆಡಿಕಲ್ ಫೀಲ್ಡ್ ಇರೋರಿಗೆ ಅನೇಕ ಪ್ರಮೋಷನು, ಬಡ್ತಿಗಳು ಸಿಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ 26ರಿಂದ 29ರ ಅವಧಿಯ 4 ದಿನಗಳ ಸದುಪಯೋಗ ಪಡಿಸ್ಕೊಳ್ಳಿ. ಕೊನೆಯ ದಿನ ಅಂದರೆ ಜೂನ್ 30ನೇ ತಾರೀಕು ನಿಮಗೆ ಮಿಶ್ರ ಫಲಗಳಿವೆ. ಆ ದಿನ ಅವಮಾನಕರ ಘಟನೆ ಆಗ್ಬೋದು, ಮಾತಿನ ಚಕಮಕಿ ಆಗ್ಬೋದು, ಜೊತೆಗೆ ನಿಮಗೆ ಕ್ರೋಧ, ಸಿಟ್ಟು, ಆತಂಕ, ಭಯ ಎಲ್ಲ ಹೆಚ್ಚಾಗುವಂಥ ಸಾಧ್ಯತೆ 30ರಂದು ಇರುತ್ತೆ. ಹಾಗಾಗಿ ಇವೆಲ್ಲವನ್ನು ಗಮನಿಸಿಕೊಂಡಾಗ ನಿಮಗೆ ಚಂದ್ರ ಅನುಗ್ರಹ ಇರುವಂಥ ಕೆಲವೊಂದು ದಿನಾಂಕಗಳಲ್ಲಿ ಹೆಚ್ಚಿನ ಉತ್ತಮ ಫಲ ಅಂತ ಹೇಳಿದ್ದೇನೆ. ಅದನ್ನು ಗಮನಿಸಿಕೊಂಡು ಆ ದಿನಗಳಲ್ಲಿ ನೀವು ಈ ಸ್ನೋ ಅಥವಾ ಹಿಮದ ಬಣ್ಣ ಜೊತೆಗೆ ನಂಬರ್ 2 ಅಥವಾ ನಂಬರ್ 2 ಈ ಉತ್ತಮ ದಿನಗಳಲ್ಲಿ ಬಳಸ್ಕೊಳ್ಬೋದು. ಅದೇ ರೀತಿ ತಿಂಗಳಲ್ಲಿ ಪೂರ್ತಿಯಾಗಿ ಬಳಸ್ಕೊಳ್ಳುವಂಥ ಬಣ್ಣಗಳು ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ, ಬ್ಲೂ ಅಥವಾ ನೀಲಿ ಬಣ್ಣನ ತಿಂಗಳ ಪೂರ್ತಿ ಬಳಸ್ಕೊಳ್ಳಿ. 7 ಅಥವಾ 8 ನಂಬರ್ 7 ಆ್ಯಂಡ್ 8 ಸಂಖ್ಯೆಯನ್ನು ತಿಂಗಳ ಪೂರ್ತಿ ಬಳಸ್ಕೊಳ್ಬೋದು. ಅಂದರೆ ಅದು ಕೇತು ಮತ್ತು ಶನಿಯ ಸಂಕೇತವಾಗಿರುತ್ತೆ. ಇನ್ನು ನಿಮಗೆ ಅಲ್ಲಿ ಸೂರ್ಯನ ಅನುಗ್ರಹ 14ರವರೆಗೆ ಇರಲಿದೆ. ಹಾಗಾಗಿ ತಿಂಗಳ ಆರಂಭದಿಂದ 14ರವರೆಗೆ ಆರೆಂಜ್ ಅಥವಾ ಕೇಸರಿ ಬಣ್ಣ ಜೊತೆಗೆ ಸಂಖ್ಯೆ 1 ಅಥವಾ ನಂಬರ್ 1 ತಿಂಗಳ 14ರವರೆಗೆ ಬಳಸ್ಕೊಳ್ಳಿ. ಇನ್ನು ಬುಧನ ಅನುಗ್ರಹ ನಿಮಗೆ ತಿಂಗಳ 13ರವರೆಗೆ ಇರುತ್ತೆ. ಜೂನ್ 13ರವರೆಗೆ ಬುಧ ಅನುಗ್ರಹ ಇರುವ ಕಾರಣ ಗ್ರೀನ್ ಅಥವಾ ಹಸಿರು ಬಣ್ಣ ಜೊತೆಗೆ ಸಂಖ್ಯೆ 5 ಅಥವಾ ನಂಬರ್ 5 ಅಲ್ಲಿ 13ರವರೆಗೆ ಬಳಸ್ಕೊಳ್ಬೋದಾಗಿದೆ. ಇವೆಲ್ಲವೂ ಸಂಕ್ಷಿಪ್ತವಾಗಿ ನಿಮಗೆ ಈ ಜೂನ್ ತಿಂಗಳ ಒಂದು ಮುನ್ನೋಟವನ್ನು ಹೇಳಿದ್ದಾಗಿದೆ.
ಇನ್ನು ನಿಮಗೆ ಅಲ್ಲಿ ವೈರುಧ್ಯ ಗ್ರಹ ಅಂತ ಹೇಳಿದ್ದೀನಿ ಆಗಲೇ, ಬಂಧು ಮಿತ್ರರು ಕಾಡುವರು ಅಥವಾ ಈ ಕುಜ ಗುರು ಶುಕ್ರ ರಾಹುಗಳು ನಿಮಗೆ ಕಾಡ್ತಾರೆ ಅಂತ ಹೇಳಿ. ಜೊತೆಗೆ ಈ ಕೆಲವೊಮ್ಮೆ ರವಿ ಮತ್ತು ಬುಧರ ಪರಿವರ್ತನೆ ಆದ ಬಳಿಕ 13-14 ಬಳಿಕ ಅಲ್ಲಿ ರವಿ ಬುಧರ ಒಂದು ನಿಮಗೆ ಬಲವು ಕಡಿಮೆ ಆಗುತ್ತೆ. ಅಂತಹ ಒಂದು ದೋಷಗಳು ಇದ್ದಾಗ ಅಥವಾ ಗ್ರಹಗಳು 6 ಗ್ರಹಗಳು ವೈರುಧ್ಯ ಇದ್ದಾಗ ಏನು ಮಾಡ್ಬೋದು ಅಂದರೆ, ವಿಶೇಷವಾಗಿ ಭಕ್ತಿ ಮಾರ್ಗ ನಮ್ಮನ್ನು ಕಾಪಾಡುತ್ತೆ. ಗಣೇಶನ ಭಕ್ತಿ ಮಾಡಿ ಅಥವಾ ಗಣೇಶನ ಅಷ್ಟೋತ್ತರ ಗಣೇಶನ ಜಪ ಮಾಡೋದು, ಓಂ ಗಂಗ್ ಗಣಪತಿಯನ್ನು ಹೇಳುವಂಥದ್ದು. ಅದೇ ರೀತಿ ಈಶ್ವರ ಅಥವಾ ಶಿವನ ಭಕ್ತಿ, ಓಂ ನಮಃ ಶಿವಾಯ ಆ ಶಿವ ಪಂಚಾಕ್ಷರನ ಷಡಕ್ಷರನ ಮಂತ್ರ ಹೇಳುವಂಥದ್ದು. ವಿಷ್ಣು ಅಥವಾ ನಾರಾಯಣನಿಗೆ ಸಂಬಂಧಪಟ್ಟ ಭಕ್ತಿ, ಓಂ ನಮೋ ನಾರಾಯಣಾಯ ಅಥವಾ ಓಂ ಲಕ್ಷ್ಮೀ ನಾರಾಯಣ ನಮಃ ಮುಂತಾದ ನಾರಾಯಣನಿಗೆ ಸಂಬಂಧಪಟ್ಟ ಮಂತ್ರಗಳನ್ನು ಹೇಳುವಂಥದ್ದು. ವಿಷ್ಣು ಸಹಸ್ರನಾಮ ವಿಷ್ಣು ಸಹಸ್ರನಾಮ, ವಿಷ್ಣು ಅಷ್ಟೋತ್ತರ ಇತ್ಯಾದಿಗಳನ್ನು ಪಠನೆ ಮಾಡೋದು. ಅದೇ ರೀತಿ ತಾಯಿ ಮಹಾಲಕ್ಷ್ಮಿ ಅಥವಾ ಯಾವುದೇ ರೀತಿಯ ದೇವಿ ಸ್ವರೂಪವನ್ನು ಭಕ್ತಿ, ಶಕ್ತಿ ಸ್ವರೂಪಣಿಯನ್ನು ಭಕ್ತಿ ಮಾಡುವಂಥದ್ದು. ದುರ್ಗಾದೇವಿನೋ, ಶಂಕರಿನೋ, ಪರಮೇಶ್ವರನೋ ಅಥವಾ ಅಣ್ಣಮ್ಮನೋ ಇತ್ಯಾದಿ ನಿಮಗೆ ಅನುಕೂಲಕರ ಇರುವಂತಹ ಅಥವಾ ನಿಮ್ಮ ಒಂದು ಮನೆಗೆ ಹತ್ತಿರ ಇರುವಂಥ ಎಂಥ ದೇವಿ ದೇವತೆಗಳ ಸಂದರ್ಶನ ಮಾಡ್ಬೋದಾಗಿದೆ. ಹಾಗಾಗಿ ಗಣೇಶ, ಶಿವ, ವಿಷ್ಣು ಮತ್ತು ಮಹಾಲಕ್ಷ್ಮಿ ತಾಯಿ ಭಕ್ತಿಯನ್ನು ಮಾಡ್ಬೋದು. ಅಥವಾ ಈ ನವಗ್ರಹಗಳ ಸ್ತೋತ್ರ, ನವಗ್ರಹಗಳದ್ದು ಪೀಡಾ ಪರಿಹಾರ ಸ್ತೋತ್ರ ಇತ್ಯಾದಿಗಳನ್ನು ಓದೋದ್ರಿಂದಲೂ ನಿಮ್ಮ ದೋಷಗಳು ನಿವಾರಣೆ ಆಗುತ್ತೆ. ಇನ್ನು ಅವರಿಗೆ ಉತ್ತಮವಾದ ಹಣದೊಂದು ಅನುಕೂಲತೆ ಇದೆ ಅಂಥವರು ಸ್ವಲ್ಪ ದಾನ ಧರ್ಮ ಇತ್ಯಾದಿಗಳನ್ನು ಸಹ ಮಾಡಿದ್ರೆ ಒಳ್ಳೆಯದಾಗುತ್ತೆ. ಮಕರ ರಾಶಿಯ ಜೂನ್ ತಿಂಗಳ ಒಂದು ಭವಿಷ್ಯವನ್ನು ಈ ವಿಡಿಯೋದಲ್ಲಿ ವಿಶ್ಲೇಷಣೆ ಮಾಡಲಿದ್ದೇನೆ. ಜೂನ್ ತಿಂಗಳು ಮಕರ ರಾಶಿಗೆ ಸಾಮಾನ್ಯವಾಗಿ ಉತ್ತಮ ಫಲವನ್ನು ಕೊಡುವಂಥದ್ದಾಗಿದೆ. ಜೊತೆಗೆ ಕೆಲವೊಂದು ವಿಚಾರದಲ್ಲಿ ಮಧ್ಯಮ ಅಥವಾ ಮಿಶ್ರ ಫಲಗಳು ಸಹ ವ್ಯಕ್ತವಾಗುತ್ತವೆ. ಹಣಕಾಸು, ವ್ಯಾಪಾರ, ವೃತ್ತಿಗೆ ಸಂಬಂಧಪಟ್ಟು ಅಲ್ಲಿ ಶುಕ್ರ ಅನುಗ್ರಹ ಆರಂಭದಲ್ಲಿ ಇರುತ್ತೆ. ಜೊತೆಗೆ ಗುರುಬಲ ನಿಮಗೆ ಎಂದಿನಂತೆ ಈ ತಿಂಗಳು ಪೂರ್ತಿ ಇರಲಿದೆ. ರಾಹುವಿನ ಬೆಂಬಲ ನಿಮಗೆ ಕಾಪಾಡಲಿದೆ. ಅದೇ ರೀತಿ ಬುಧನ ಒಂದು ಬೆಂಬಲ ನಿಮಗೆ ತಿಂಗಳ 14ರಿಂದ ಆರಂಭ ಆಗುತ್ತೆ. ಶುಕ್ರನು ಕೇವಲ 11ರವರೆಗೆ, ಈ ತಿಂಗಳ 11ರವರೆಗೆ ಅಷ್ಟೇ ಪೂರಕವಾಗಿರ್ತಾನೆ. 12ಕ್ಕೆ ಶುಕ್ರನ ರಾಶಿ ಪರಿವರ್ತನೆ ಆದ ಬಳಿಕ ಅಲ್ಲಿ ಶುಕ್ರನ ಬೆಂಬಲ ಸ್ವಲ್ಪ ಕಡಿಮೆ ಆಗುತ್ತೆ. ಇನ್ನು ಚಂದ್ರ ಅನುಗ್ರಹ ಈ ತಿಂಗಳ ಒಂದು 16 ದಿನಾಂಕಗಳಲ್ಲಿ ಚಂದ್ರನ ವಿಶೇಷವಾದ ಬೆಂಬಲಗಳು ನಿಮಗೆ ಬರಲಿವೆ. ಹಾಗಾಗಿ ಅಲ್ಲಿ 5 ಗ್ರಹಗಳು ನಿಮಗೆ ಈ ತಿಂಗಳಲ್ಲಿ ಹೆಚ್ಚಿನ ಒಂದು ಲಾಭವನ್ನು, ಆದಾಯವನ್ನು, ಇಷ್ಟಾರ್ಥವನ್ನು ಕೊಡಲಿಕ್ಕೆ ಸಹಾಯ ಮಾಡಲಿರ್ತಾರೆ. ಗುರುಬಲದ ವಿಶೇಷ ಅನುಕೂಲತೆ ಇರೋದ ಕಾರಣ ಈ ತಿಂಗಳಲ್ಲಿ ನಿಮಗೆ ಶುಭ ಕಾರ್ಯಗಳು ಕೆಲವರಿಗೆ ನಿಗದಿ ಆಗುವಂಥದ್ದು, ಅಂದುಕೊಂಡ ಕೆಲಸ ಕಾರ್ಯಗಳು ನಿಮಗೆ ಬೇಗನೆ ಆಗುವಂಥದ್ದು. ಧನ ಕನಕ ವಿಚಾರ ಅಂತ ಹೇಳಿದ್ದೇನೆ. ಹಾಗಾಗಿ ಹಣ ಅಥವಾ ವಸ್ತ್ರಾಭರಣ ಇತ್ಯಾದಿಗಳನ್ನು ನಿಮಗೆ ಕೊಳ್ಳುವಂಥ ಅವಕಾಶ, ಹಣದ ಹರಿವು ಸ್ವಲ್ಪ ಬೇಗನೆ ಆಗುವಂಥದ್ದು. ಮಾಡುವಂಥ ವೃತ್ತಿ, ವ್ಯಾಪಾರ, ಉದ್ಯೋಗದಲ್ಲಿ ಸ್ವಲ್ಪ ಇಂಪ್ರೂವ್ಮೆಂಟ್ಗಳು, ಅಂದರೆ ಬದಲಾವಣೆಗಳು, ಅಭಿವೃದ್ಧಿಗಳು ಆಗುವಂಥದ್ದು. ಅಂದುಕೊಂಡ ಕೆಲಸ ಕಾರ್ಯಗಳು ಸ್ವಲ್ಪ ಬೇಗನೆ ಆಗುವಂಥದ್ದು, ಸಿದ್ಧಿ ಆಗುವಂಥದ್ದು. ಇವೆಲ್ಲವೂ ಈ ಗ್ರಹಗಳ ಒಂದು ಅನುಕೂಲತೆಯಿಂದ ಆಗುತ್ತೆ. ವಿಶೇಷವಾಗಿ ಗುರು ರಾಹುವಿನ ಪ್ರಭಾವದಿಂದ, ಚಂದ್ರನ ಪ್ರಭಾವದಿಂದ ಮಧ್ಯೆ ಕೆಲವೊಮ್ಮೆ ಅಡೆತಡೆಗಳು, ಏರುಪೇರುಗಳು ಇದ್ದರೂ ಅದೆಲ್ಲ ಮತ್ತೆ ಪರಿಹಾರವಾಗಿ ಮತ್ತೆ ಉತ್ತಮವಾದ ಸ್ಥಿತಿಗೆ ಬರಲಿದೆ. ಸಾಡೆಸಾತಿಯ ಒಂದು ಕೊನೆಯ ಹಂತದಲ್ಲಿ ಇರುವಂತಹ ರಾಶಿ ಮಕರ ರಾಶಿ ಆಗಿರುತ್ತೆ. ಇನ್ನೇನು ಕೆಲವು ತಿಂಗಳ ಬಳಿಕ ಅಂದರೆ ಸುಮಾರು ಈ 2025 2025 ಮಾರ್ಚ್ ತಿಂಗಳಲ್ಲಿ ಆ ಒಂದು ಶನಿಯ ಒಂದು ಸಾಡೆಸಾತಿಯ ಚಕ್ರ ನಿಮ್ಮಿಂದ ಅಲ್ಲಿ ಮುಕ್ತಾಯ ಆಗುತ್ತೆ. ಈಗ ಮಧ್ಯೆ ಕೆಲವೊಂದು ಉತ್ತಮ ಫಲಗಳನ್ನು ನೀವು ಬಹಳಷ್ಟು ದಿನಗಳಲ್ಲಿ ನಿರೀಕ್ಷಿಸಿದ್ದೀರ. ತಿಂಗಳ ಆರಂಭದಿಂದಲೇ ನಿಮಗೆ ಮೇ ತಿಂಗಳಲ್ಲಿ ಆ ಗುರುವಿನ ಅನುಗ್ರಹ ಆಗಿದೆ. ಗುರುವಿನ ಅನುಗ್ರಹದ ಒಂದು ಗುರುಬಲದ ಒಂದು ಲಾಭ ನಿಮಗೆ ಇರೋ ಕಾರಣ ಮೇನಿಂದ ನಿಮಗೆ ಆದಂತಹ ಗುರುಬಲವು ಜೂನ್ನಲ್ಲೂ ಅದು ನಿರಂತರವಾಗಿ 1 ವರ್ಷ ಪೂರ್ತಿ ಇರಲಿದೆ. ಅದನ್ನು ಒಂದು ಅನುಕೂಲವಾಗಿ ನೀವು ಬಳಸ್ಕೊಳ್ಳುವಂಥದ್ದು. ಸಾಡೆಸಾತಿಯ ಕೆಲವೊಂದು ಹೊಡೆತಗಳು, ಪರೀಕ್ಷೆಗಳು ಇನ್ನೂ ನಿಮಗೆ ಇರಲಿವೆ. ಹಾಗಾಗಿ ನಾವು ಸಾಡೆಸಾತಿ ಶನಿಯಿಂದ ಪೂರ್ಣ ಮುಕ್ತರಾಗಿದ್ದೇವೆ ಅಥವಾ ಎಲ್ಲ ನಿಮಗೆ ಬಿಡುಗಡೆ ಆಯಿತು, ಇನ್ಯಾವುದು ಕಷ್ಟ ಬರೋದಿಲ್ಲ ಅಂತೇನಿಲ್ಲ. ಕೆಲವೊಂದು ಪರೀಕ್ಷೆಗಳು ಸಣ್ಣ ಮಟ್ಟಿನಲ್ಲಿ ನಿಮಗೆ ಬರಲಿವೆ. ಆದರೆ ಹಿಂದೆ ಇದ್ದಷ್ಟು ಒಂದು ಗಂಭೀರವಾದ ಸ್ವರೂಪದ ಹೊಡೆತಗಳು, ಹಿಂದೆ ಆದಂಥ ಗಂಭೀರವಾದ ಅನಾನುಕೂಲತೆಗಳು, ದುಃಖಾದಂಥ ಘಟನೆಗಳು ಈಗ ಮತ್ತೆ ಆಗದೆ ನಿಮಗೆ ಹೆಚ್ಚಿನ ಒಂದು ಶುಭಫಲಗಳನ್ನು ನಿರೀಕ್ಷೆ ಮಾಡ್ಬೋದು ಜೂನ್ ತಿಂಗಳಲ್ಲಿ ಮಕರ ರಾಶಿಯವರು. ಅಲ್ಲದೆ ಆರೋಗ್ಯದ ವಿಚಾರ ಗಮನಿಸಿದಾಗ ಆರೋಗ್ಯದಲ್ಲಿ ಸ್ವಲ್ಪ ಮಿಶ್ರ ಫಲನೇ ಕಂಡುಬರುತ್ತೆ. ಕೆಲವೊಂದು ಸಮಯದಲ್ಲಿ ನಿಮಗೆ ಉತ್ತಮ ಆರೋಗ್ಯವು, ಕೆಲವೊಂದು ಸಮಯ ಏರುಪೇರುಗಳು ಬರ್ಬೋದು. ಆಹಾರ ದೋಷದಿಂದ ಅಥವಾ ನೀರಿನ ದೋಷದಿಂದ, ಹವಾಮಾನ ವೈಪರೀತ್ಯದಿಂದ ಕೆಲವೊಬ್ಬರಿಗೆ ಶೀತ, ನೆಗಡಿ, ಜ್ವರಗಳು ಬರುವಂಥದ್ದು. ಇನ್ನು ಕೆಲವರಿಗೆ ನಿಮಗೆ ಈಗಾಗಲೇ ಇದ್ದಂಥ ದೀರ್ಘಾವಧಿ ತೊಂದರೆಗಳಿದ್ದವರಿಗೆ, ಉದಾಹರಣೆಗೆ BP, ಶುಗರು, ಅಸ್ತಮ ಅಥವಾ ಜಾಯಿಂಟ್ ಪೇನ್ ಮುಂತಾದಿದ್ದವರಿಗೆ ಈ ಕಾಲದಲ್ಲಿ ಅಂತಹ ಒಂದು ಪರಿಸ್ಥಿತಿ ಸ್ವಲ್ಪ ಉಲ್ಬಣ, ಹೆಚ್ಚಳ ಆಗುವಂಥ ಸಾಧ್ಯತೆ ಇರುತ್ತೆ. ಹಣಕಾಸಿಗೆ ಸಂಬಂಧಪಟ್ಟು ವಿಶೇಷವಾಗಿ ಶುಕ್ರ ಅನುಗ್ರಹ ಉತ್ತಮ ಇರುವ ಕಾರಣ ಆ ಬಗ್ಗೆ ಚಿಂತಿಸಬೇಕಿಲ್ಲ. ಆರೋಗ್ಯದಲ್ಲಿ ಸ್ವಲ್ಪ ಹೆಚ್ಚಿನ ಕಾಳಜಿ ಬೇಕು. ಇನ್ನು ವೈಯಕ್ತಿಕ ವಿಚಾರ, ನಡವಳಿಕೆ ವಿಚಾರ ಎಲ್ಲ ಗಮನಿಸಿದಾಗ ಅಲ್ಲಿ ನಿಮಗೆ ಕೆಲವೊಂದು ಗ್ರಹಗಳು ಪೂರಕವಾಗಿರುವುದಿಲ್ಲ. ಉದಾಹರಣೆಗೆ ಸೂರ್ಯ ಅನುಗ್ರಹ ನಿಮಗೆ ತಿಂಗಳಲ್ಲಿ ಇರುವುದಿಲ್ಲ, ಮಂಗಳನು ಪೂರಕವಾಗಿರುವುದಿಲ್ಲ, ಶನಿ ಮಹಾತ್ಮರ ಪರೀಕ್ಷೆ ಇನ್ನೂ ಮುಗಿದಿಲ್ಲ, ಕೇತು ನಿಮಗೆ ವಿರುದ್ಧವಾಗಿರ್ತಾನೆ. ಹಾಗಾಗಿ 4 ಗ್ರಹಗಳೊಂದು ವೈರುಧ್ಯ ನಿಮಗಿರುತ್ತೆ. 4 ಗ್ರಹಗಳು ಅವು ಶುಭ ಗ್ರಹಗಳು ಅಲ್ಲ, ಪಾಪ ಗ್ರಹಗಳು ಅಂತ ಸೇರಿಕೊಳ್ತವೆ. ಅಂಥ 4 ಪಾಪ ಗ್ರಹಗಳ ಒಂದು ನಿಮಗೆ ಅನಾನುಕೂಲತೆ ಇರುವ ಕಾರಣ
ಅಲ್ಲಿ ನಿಮಗೆ ಕೆಲವೊಮ್ಮೆ ನಿಮ್ಮ ಒಂದು ವೈಯಕ್ತಿಕ ವಿಚಾರದಲ್ಲಿ ಕೆಲವರು ಮಧ್ಯಪ್ರವೇಶಿಸಿ ನಿಮ್ಮ ಮೇಲೆ ಏನಾದರೂ ಅಪಪ್ರಚಾರ ಮಾಡೋದು, ಅವಮಾನ ಮಾಡೋದು ಅಥವಾ ನಿಮ್ಮ ಮೇಲೆ ಸುಳ್ಳು ಆರೋಪಗಳನ್ನು ಹೊರಿಸುವಂಥದ್ದೆಲ್ಲ ಮಾಡ್ಬೋದು. ಅಲ್ಲದೆ ನಿಮಗೆ ಉದ್ದೇಶಪೂರ್ವಕವಾಗಿ ಅವಮಾನ ಮಾಡಬೇಕೆಂದು ಕೆಲವರು ಘಟನೆಗಳನ್ನು ಸೃಷ್ಟಿಸಿ ಅದರಲ್ಲಿ ನಿಮ್ಮನ್ನು ಸಿಲುಕಿಸಿಕೊಳ್ಳುವಂಥದ್ದೆಲ್ಲ ಆಗ್ಬೋದು. ಆ ಬಗ್ಗೆ ಮಕರ ರಾಶಿಯವರಿಗೆ ಸ್ವಲ್ಪ ಎಚ್ಚರಬೇಕು. ಮಾತು ಕಾಪಾಡಿ ಅಂತ ಇದೆ ಇಲ್ಲಿ. ಆರೋಗ್ಯ ಮತ್ತು ಮಾತಿನ ಬಗ್ಗೆ ಕಾಪಾಡಿ. ಧನ ಕನಕ ಶುಭ ಕಾರ್ಯ ಸಿದ್ಧಿ, ಆರೋಗ್ಯ ಮಾತು ಕಾಪಾಡಿ ಎಂಬ ಒಂದು ಲೈನನ್ನು ಕೊಟ್ಟಿದ್ದೇನೆ. ಅದರ ಅರ್ಥ ನಿಮಗೆ ಆರೋಗ್ಯದಲ್ಲಿ ಸಹ ತುಂಬ ಕಾಳಜಿ ಬೇಕು, ಜೊತೆಗೆ ಮಾತು ನಡವಳಿಕೆಯಲ್ಲಿ ತುಂಬ ಕಾಳಜಿ ಬೇಕು. ಅಲ್ಲಿ ನಿಮ್ಮ ಮಾತೇ ನಿಮಗೆ ಮುಳು ಆಗ್ಬೋದು, ಅಥವಾ ನೀವು ಯಾವುದೇ ಒಂದು ಆಶ್ವಾಸನೆ ಭರವಸೆಯನ್ನು ಕೊಟ್ಟಿರ್ತೀರ ಅದನ್ನು ನಿಮಗೆ ಅದನ್ನು ನಿಭಾಯಿಸಲಿಕ್ಕೆ ಕಷ್ಟ ಆಗಿ ಆಮೇಲೆ ನಿಮ್ಮ ಮೇಲೆ ಅವರು ಬೇರೆ ರೀತಿಯ ಒಂದು ಅಪಾದನೆಗಳನ್ನು ಮಾಡುವಂಥದ್ದು. ಜೊತೆಗೆ ಯಾವುದಾದ್ರೂ ನೀವು ಹಿಂದೆ ಆಡಿದಂಥ ಮಾತಿನಲ್ಲಿ ಇದು ನಿಮಗೆ ಅದು ಮುಳುವಾಗಿ ಆಗುವಂಥದ್ದು. ಜೊತೆಗೆ ಈಗಿನ ಯುಗದಲ್ಲಿ ನಾವು ನೋಡ್ತೇವೆ ಸೋಷಿಯಲ್ ಮೀಡಿಯಾ ಅಂತೇಳಿ, ಸೋಷಿಯಲ್ ಮೀಡಿಯಾದಲ್ಲಿ ಮಾಡುವಂಥ ಯಾವುದೇ ರೀತಿಯ ವಿವಾದಾತ್ಮಕ ಪೋಸ್ಟ್ ಆಗಲಿ ಅಥವಾ ಯಾವುದೇ ರೀತಿಯ ಋಣಾತ್ಮಕವಾದ ನಿಮ್ಮ ಒಂದು ಪೋಸ್ಟಿಂಗ್ ಅಥವಾ ಅದರ ಬಗ್ಗೆ ನೀವು ಮಾಡಿದಂಥ ಕಮೆಂಟ್ಗಳಾಗಲಿ ನಿಮಗೆ ಮುಳು ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಇಂಥ ವಿಚಾರಗಳ ಬಗ್ಗೆ, ವೈಯಕ್ತಿಕ ವಿಚಾರ ನಡವಳಿಕೆ ಬಗ್ಗೆ ಎಚ್ಚರಿಕೆ ಬೇಕು. ಬಂಧು ಬಾಂಧವರಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕು. ಬಂಧು ಬಾಂಧವರಲ್ಲಿ ಬಾಂಧವ್ಯ ಕುಸಿಬೋದು. ಗಂಡ ಹೆಂಡತಿಯರ ಮಧ್ಯೆ, ತಂದೆ ಮಕ್ಕಳ ಮಧ್ಯೆ ಈ ಒಂದು ಬಾಂಧವ್ಯದಲ್ಲಿ ಕೊರತೆಗಳು ಬರುವಂಥದ್ದು ಅಥವಾ ಮಾತಿನ ಕಲಹ ಜಗಳಗಳು ಬರುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಇಂಥ ವಿಚಾರದಲ್ಲಿ ಎಚ್ಚರಿಕೆ ಹೆಜ್ಜೆ ಬೇಕು. ಇನ್ನು ಉದ್ಯೋಗದಲ್ಲಿ ಇರುವಂಥವರಿಗೆ, ಯಾರ್ಯಾರು ಉದ್ಯೋಗದಲ್ಲಿದ್ದೀರಾ, ಉದ್ಯೋಗ ಸ್ಥಳದಲ್ಲಿ ಯಾವುದೇ ರೀತಿಯ ವಿವಾದಗಳಿಗೆ ನೀವು ಸಿಲುಕಿಕೊಳ್ಳದಂತೆ ಮುನ್ನೆಚ್ಚರಿಕೆ ಬೇಕು. ನಿಮ್ಮನ್ನು ಉದ್ದೇಶಪೂರ್ವಕವಾಗಿ ವಿವಾದದಲ್ಲಿ ಸಿಲುಕಿಕೊಳ್ಳೋದು ಅಥವಾ ನಿಮ್ಮ ಉದ್ಯೋಗಕ್ಕೆ ಕುತ್ತು ತರುವಂತಹ ಘಟನೆಗಳು ಸಹ ಕೆಲವೊಬ್ಬರಲ್ಲಿ ಜರಗಬಹುದು. ಹಾಗೆ ಮಕರ ರಾಶಿಯವರು ಈ ಒಂದು ಕಾಲದಲ್ಲಿ ಅಂಥ ಒಂದು ಹೆಜ್ಜೆ ಬಗ್ಗೆ ಸ್ವಲ್ಪ ಗಮನ ಇಟ್ಕೋಬೇಕು. ಹಣಕಾಸಿನ ವಿಚಾರ, ಆರೋಗ್ಯದ ವಿಚಾರ, ಜೊತೆಗೆ ನಡವಳಿಕೆ, ಮಾತಿನ ವಿಚಾರ ಸಹ ತಿಂಗಳ ಪೂರ್ತಿ ನಿಮಗೆ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಖಂಡಿತ ಬೇಕಾಗಿದೆ. ತನು ಮನ ಧನದ ಒಂದು ಸಮತೋಲನವನ್ನು ಕಾಯ್ದುಕೊಳ್ಬೇಕು. ಗುರುಬಲ ಇದೆ ಹೌದು, ಆದರೆ ಗುರುಬಲ ಇದ್ದಾಗ ಎಲ್ಲ ಕಾಲದಲ್ಲೂ ಎಲ್ಲ ವಿಚಾರದಲ್ಲೂ ಅದರಿಂದ ರಕ್ಷಣೆ ಸಿಗೋದಿಲ್ಲ. ಒಂದು 50 ಭಾಗ ಅದರಿಂದ ರಕ್ಷಣೆ ಸಿಗದರೆ ಇನ್ನು 50 ಭಾಗ ಇತರ ಗ್ರಹಗಳ ಒಂದು ಕಾರುಬಾರು ನಡೆಯುತ್ತೆ. ಹಾಗಾಗಿ ಇದೆಲ್ಲ ನಾನು ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ. ಇನ್ನು ಇವೆಲ್ಲವೂ ಒಂದು ಸಾಮಾನ್ಯವಾದ ಮುನ್ನೋಟದ ವಿಚಾರ ಆಯಿತು. ಇನ್ನು ಈ ಚಂದ್ರನ ಅನುಗ್ರಹ ಇದ್ದು, ಆ ಚಂದ್ರನ ಅನುಗ್ರಹ ಇರುವಂಥ ದಿನಗಳಲ್ಲಿ ಯಾವ ರೀತಿ ಉತ್ತಮ ಫಲ ಆಗುತ್ತೆ, ಚಂದ್ರನ ಅನುಗ್ರಹ ಕಡಿಮೆ ಇದ್ದ ಡೇಟ್ಗಳಲ್ಲಿ ನಿಮಗೆ ಏನೇನು ತೊಂದರೆ ಆಗ್ಬೋದು ಅದನ್ನು ಈ ದಿನಾಂಕ ಅಥವಾ ಡೇಟ್ಗಳಿಗೆ ಅನುಗುಣವಾಗಿ ಗಮನಿಸೋಣ. ಈಗ ಜೂನ್ ಆರಂಭದಿಂದ ಜೂನ್ 1, 2 ನಿಮಗೆ ಹೆಚ್ಚಿನ ಉತ್ತಮ ಫಲದ ಶುಭ ದಿನ ಆಗಿರುತ್ತೆ. ಅಲ್ಲಿ ವಿಶೇಷವಾದ ಲಾಭ, ಇಷ್ಟಾರ್ಥಗಳು ಸಿದ್ಧಿ ಆಗುವಂಥದ್ದು, ಹಣಕಾಸಿನ ಉತ್ತಮ, ಮನಸ್ಸಿಗೆ ನೆಮ್ಮದಿ ಆಗುವಂಥ ಘಟನೆಗಳು, ಬಂಧು ಬಾಂಧವರ ಜೊತೆಗೆ ಬೆರೆಯುವಂಥ ಘಟನೆ, ಜೊತೆಗೆ ವಿದ್ಯಾರ್ಥಿಗಳಿಗೆ, ಯುವಕರಿಗೆ, ಸಾಧಕರಿಗೆ ಶುಭ ಫಲಗಳು, ವಿದ್ಯಾರ್ಥಿಗಳಿಗೆ ಕಾಂಪಿಟೇಟಿವ್ ಎಕ್ಸಾಮ್ ಮತ್ತು ಇನ್ನಿತರ ಎಕ್ಸಾಮ್ಗಳಲ್ಲಿ ಸಕ್ಸಸ್ ಸಿಗುವಂಥದ್ದು, ಜಾಬ್ ಇಲ್ದವರಿಗೆ ಜಾಬ್ಗೆ ಪ್ರಯತ್ನ ಮಾಡಿ ಜಾಬಿಗೆ ಅವಕಾಶ ಸಿಗುವಂಥದ್ದು. ಹಾಗಾಗಿ ಈ ಆರಂಭದ ಜೂನ್ 1, 2ನೇ ತಾರೀಕು ನಿಮಗೆ ಶುಭಕರ ಆಗಿದೆ. ಆ ಬಳಿಕ 3, 4, 5, 6 ಉತ್ತಮವಿಲ್ಲ. 3, 4, 5ರಲ್ಲಿ ಮಿಶ್ರ ಫಲಗಳು, ಮಾತಿನ ಚಕಮಕಿ. ಆಗಲೇ ಹೇಳಿದಂತೆ ನಿಮಗೆ ಹೇಳಿದ್ದೇನೆ, ಮಾತು ಮತ್ತು ಜಗಳ ಅಂತೇಳಿ ಅದು 3, 4, 5ರಲ್ಲಿ ನಿಮಗೆ ವ್ಯಕ್ತ ಆಗ್ಬೋದು. ಮಾತಿನ ಕಲ ಬರುತ್ತೆ. ತಂದೆ ಮಕ್ಕಳ ಮಧ್ಯೆ, ಬಂಧು ಬಾಂಧವರ ಜೊತೆಗೆ, ಸಹೋದ್ಯೋಗಿಗಳ ಜೊತೆಗೆ ಅಥವಾ ನಿಮ್ಮ ಬಾಸ್ ಅಥವಾ ಮೇಲಧಿಕಾರಿ ಜೊತೆಗೆ, ಉದ್ಯೋಗ ಕ್ಷೇತ್ರದಲ್ಲೂ ಸಹ ಹಾಗೆ ಎಚ್ಚರಬೇಕು. ಮನೆಯಲ್ಲೂ ಸಹ ಮಾತಿನ ನಿಗಾ ಬೇಕಾಗುತ್ತೆ. ಇನ್ನು ಅವಮಾನಕರ ಘಟನೆ ಆಗುತ್ತೆ. ಮಾತಿನ ಚಕಮಕಿ ನಿಮಗೆ ಬೇಜಾರಾಗುವಂಥದ್ದು ಅಥವಾ ಉದ್ದೇಶಪೂರ್ವಕ ನಿಮಗೆ ಅವಮಾನ ಮಾಡುವಂಥ ಘಟನೆಗಳು 3, 4, 5, 6ರಲ್ಲಿ ಜರಗಬಹುದು. ಹಣಕಾಸಿನ ವಿಚಾರ ಸಹ ಅಷ್ಟು ಉತ್ತಮವಾಗಿರೋದಿಲ್ಲ. ಹಣಕಾಸಿನ ಕೊರತೆಗಳು ಎದುರಾಗುವಂಥ ಸಾಧ್ಯತೆ ಇರುತ್ತೆ. ಜೊತೆಗೆ ಅನಾವಶ್ಯಕವಾದ ಖರ್ಚುಗಳು ಬರ್ಬೋದು ಈ 4 ದಿನಗಳಲ್ಲಿ. ಆ ಬಳಿಕ ಬರುವಂಥ ಮತ್ತೆ 5 ದಿನಗಳು ಉತ್ತಮವೇ. 7, 8, 9, 10, 11 ಈ 5 ದಿನಗಳು ನಿಮಗೆ ಲಾಭವನ್ನು, ಯಶವನ್ನು, ಕೀರ್ತಿಯನ್ನು, ಶಾಂತಿಯನ್ನು ಕೊಡಲಿದೆ. ಇನ್ನು ಉದ್ಯೋಗದಲ್ಲಿವರಿಗೆ ಉದ್ಯೋಗದಲ್ಲಿ ಬಡ್ತಿ ಸಿಗ್ಬೋದು, ಪ್ರಮೋಷನ್ ಸಿಗ್ಬೋದು, ಅಥವಾ ನೀವೇನಾದರೂ ಮಾಡಿದಂಥ ಬೇಡಿಕೆಗಳು ನಿಮ್ಮ ಒಂದು ಉದ್ಯೋಗ ಸ್ಥಳದಲ್ಲಿ ಈಡೇರ್ಪಡುವಂಥದ್ದು, ಮನಸ್ಸಿಗೆ ಖುಷಿ ಕೊಡುವಂಥ ಘಟನೆಗಳು, ಶುಭ ಸಮಾರಂಭಗಳಲ್ಲಿ ಪಾಲ್ಗೊಳ್ಳುವಂಥ ಅವಕಾಶ. ಯಾರು ಮಕರ ರಾಶಿಯವರ ಮಕ್ಕಳಿಗೆ ಉದ್ಯೋಗ ಆಗಲಿ, ವಿವಾಹ ಆಗಲಿ ಅಥವಾ ಇನ್ನಿತರ ಶುಭ ಸಮಾರಂಭಗಳು ಫಿಕ್ಸ್ ಆಗುವಂಥದ್ದು, ಈ ರೀತಿ ಅನೇಕ ಶುಭ ಘಟನೆಗಳು 7ರಿಂದ 11ರವರೆಗೆ ಜರುಗುತ್ತೆ ಮಕರ ರಾಶಿಯವರಿಗೆ. ಆ ಬಳಿಕ 12, 13, 14, 15, 16 ನಿರಂತರವಾಗಿ 5 ದಿನಗಳು ಮತ್ತೊಮ್ಮೆ ಎಚ್ಚರಿಕೆ ಬೇಕು. ಆಗಲೇ ಹೇಳಿದೆ ನಿಮಗೆ ಮಿಶ್ರ ಫಲ ಅಂದರೆ ಏರಿಳಿತಗಳು ಜಾಸ್ತಿ ಇರುತ್ತೆ ನೋಡಿ. ಆಗ 4 ದಿನಗಳು ಒಳ್ಳೆದಿದ್ದರೆ ಮತ್ತೆ 4, 5 ದಿನಗಳು ಸ್ವಲ್ಪ ಮತ್ತೆ ಮಿಶ್ರ ಬರುತ್ತೆ. ಹಾಗಾಗಿ 12, 13, 14, 15 ಸ್ವಲ್ಪ ಮಿಶ್ರ ಫಲಗಳು ಬರುತ್ತೆ. ಅಲ್ಲಿ ವೈರುಧ್ಯಗಳು ಹೆಚ್ಚಳಾಗಿ ಚಂದ್ರನ ವೈರುಧ್ಯ ನಿಮಗೆ ಆರೋಗ್ಯದಲ್ಲಿ ಸಹ ಏರುಪೇರು ಬರ್ಬೋದು. ಆಗಲೇ ಹೇಳಿದಂತೆ ನಿಮಗೆ ಇರತಕ್ಕಂಥ ದೀರ್ಘಾವಧಿಯ ಆರೋಗ್ಯ ಸಮಸ್ಯೆ ಆಗಲಿ ಅಥವಾ ಆಹಾರ ನೀರಿನ ದೋಷದಿಂದ ಬರುವಂಥ ಸಮಸ್ಯೆಗಳು, ಹವಾಮಾನ ವೈಪರೀತ್ಯ ಸಮಸ್ಯೆಗಳು ಆರೋಗ್ಯದಲ್ಲಿ ಕಾಡ್ಬೋದು. ಮಾತಿನ ಕಲಹಗಳು ಬರುತ್ತೆ. ಹಿರಿಯರಲ್ಲೂ ಕಿರಿಯರಲ್ಲೂ ವಿರೋಧ, ತಂದೆ ಮಕ್ಕಳ ಕಲಹ ಅಥವಾ ಅತ್ತೆ ಮಾವ, ಅತ್ತೆ ಸೊಸೆಗಳ ಒಂದು ಜಗಳಗಳು ಬರುವಂಥ ಸಾಧ್ಯತೆ. ಹಣಕಾಸಿನ ಖರ್ಚು ಹೆಚ್ಚಳ ಆಗುತ್ತೆ. ಆದಾಯ ಕೊರತೆ ಆಗುತ್ತೆ. ಬರಬೇಕಾದ ಹಣ ಎಲ್ಲ ವಿಳಂಬ ಆಗುವಂಥದ್ದು. ಇವೆಲ್ಲವೂ 12ರಿಂದ 16 ಅವಧಿಯಲ್ಲಿ ಜರಗಬಹುದಾಗಿದೆ. ಇನ್ನು 17, 18 ಉತ್ತಮ ಫಲವನ್ನು ನಿರೀಕ್ಷೆ ಮಾಡ್ಬೋದು. 17, 18, 19, 21 17ರಿಂದ 21ರವರೆಗೆ 5 ದಿನಗಳು ನಿಮಗೆ ಮತ್ತೆ ಉತ್ತಮ ಫಲ, ಇಷ್ಟಾರ್ಥ ಸಿದ್ಧಿ, ಲಾಭಗಳು ವೃದ್ಧಿ ಆಗುವಂಥದ್ದು, ವ್ಯಾಪಾರದಲ್ಲಿ, ಉದ್ಯೋಗದಲ್ಲಿ ಮುನ್ನಡೆ, ದೀರ್ಘಕಾಲದ ಕನಸುಗಳು ನನಸಾಗುವಂಥದ್ದು, ಸರ್ಕಾರಿ ಕೆಲಸ, ಕೋರ್ಟು ಕಚೇರಿ ಕೆಲಸದಲ್ಲಿ ಮುನ್ನಡೆ ಆಗುವಂಥದ್ದು, ಜೊತೆಗೆ ನಿಮಗೆ ಯಾವುದಾದ್ರು ದಾಖಲೆ ಪತ್ರಗಳು ಕೈಗೆ ಸಿಗುವಂಥ ಪತ್ರಗಳು ಕೈಗೆ ಸಿಕ್ಕಿ ನಿಮಗೆ ಸಮಾಧಾನದ ವಾತಾವರಣ ಮೂಡುವಂಥದ್ದು. ಇವು ಹಲವು ಶುಭ ಫಲಗಳನ್ನು ಈ 5 ದಿನಗಳಲ್ಲಿ ನಿರೀಕ್ಷೆ ಮಾಡ್ಬೋದು.
ಆ ಬಳಿಕ 22-23 ಮಿಶ್ರ ಫಲವಾಗಿದೆ. 22-23ರಲ್ಲಿ ನಷ್ಟ, ಅಶಾಂತಿ, ಮನಸ್ಸಿಗೆ ಬೇಜಾರಾಗುವಂಥ ಘಟನೆಗಳು, ದುಃಖದ ಒಂದು ವಿಚಾರಗಳು ಜರುಗುವಂಥದ್ದು, ಅಂದುಕೊಂಡ ಕೆಲಸಗಳಲ್ಲಿ ವಿಘ್ನಗಳು, ಅಡೆತಡೆಗಳು ಬರ್ಬೋದಾಗಿದೆ. ಹಾಗಾಗಿ 22-23ರಲ್ಲಿ ಎಚ್ಚರಿಕೆ ಹೆಜ್ಜೆ ಬೇಕು. ಆ ಬಳಿಕ 24-22ರಲ್ಲಿ ಉತ್ತಮ ಫಲ ಇದೆ. ಯಶಸ್ಸು, ಕೀರ್ತಿ, ಲಾಭ, ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ ಕೊಡುವಂಥ ಘಟನೆ, ಅನೇಕ ರೀತಿಯ ವಸ್ತು, ಯಂತ್ರ, ಉಪಕರಣ ಕೊಡುವಂಥ ಅವಕಾಶ, ಮನೆ, ಭೂಮಿಯ ಮೇಲೆ ಹೂಡಿಕೆ ಮಾಡುವಂಥ ಅವಕಾಶ, ಮಿತ್ರರು, ಬಂಧುಗಳಿಂದ ಸಹಾಯ ಸಿಗುತ್ತೆ. ಹಾಗಾಗಿ 24-25 ಅನೇಕ ಶುಭ ಫಲಗಳನ್ನು ನಿರೀಕ್ಷೆ ಮಾಡ್ಬೋದು. 26-27 ಮತ್ತೆ ಮಿಶ್ರ ಫಲಗಳ ದಿನ. ಅಲ್ಲಿ ನಿಮಗೆ ನಿಮ್ಮದೇ ತಪ್ಪಿನಿಂದ ಹಣಕಾಸು ಕಳೆದುಕೊಳ್ಬೋದು, ನಷ್ಟ ಕಷ್ಟಗಳಾಗುವಂಥದ್ದು, ಅಥವಾ ನಿಮ್ಮ ಯಾವುದಾದ್ರೂ ಅಮೂಲ್ಯವಾದ ವಸ್ತು, ಒಡವೆ ಇತ್ಯಾದಿಗಳು ಸಹ ಕಳ್ಳತನ ಆಗೋದಾಗಲಿ, ನಷ್ಟ ಆಗೋದಾಗಲಿ ಸಾಧ್ಯತೆ ಇರುತ್ತೆ. ಹಾಗಾಗಿ ನಿಮ್ಮದೇ ಅಜಾಗರೂಕತೆಯಿಂದ ಇವೆಲ್ಲವೂ ನಷ್ಟಕ್ಕೆ ಆಗ ಬಗ್ಗೆ ತುಂಬ ಎಚ್ಚರಿಕೆ ಹೆಚ್ಚಬೇಕು 26-27ರಲ್ಲಿ. ಇನ್ನು 28-29 ನಿಮಗೆ ಉತ್ತಮ ಫಲಗಳು ಕೊಡುವಂಥ ದಿನ. ಅಲ್ಲಿ ಇಷ್ಟಾರ್ಥ ಸಿದ್ಧಿ, ಲಾಭಗಳ ವೃದ್ಧಿ, ವ್ಯಾಪಾರದಲ್ಲಿ ಮುನ್ನಡೆ, ಬಂಧುಗಳ ಸಹಕಾರ, ಮಿತ್ರರ ಸಹಕಾರ ಸಿಗದೆ ದೂರ ಪ್ರಯಾಣ ಅಥವಾ ಪ್ರವಾಸ ಹೋಗುವಂಥ ಅವಕಾಶ, ಅನೇಕ ರೀತಿಯ ನಿಮಗೆ ಈ ಗುರಿ ತಲುಪುವಂತಹ ಘಟನೆಗಳು ಈ ಒಂದು ದಿನಗಳಲ್ಲಿ ಅಂದರೆ 28-29ರಲ್ಲಿ ನಡೆಯಲಿದೆ. ಇನ್ನು ತಿಂಗಳ ಕೊನೆಯ ದಿನ ಅಥವಾ ಜೂನ್ 30ನೇ ತಾರೀಕು, ಜೂನ್ 30ರಲ್ಲಿ ಮಿಶ್ರ ಫಲಗಳ ನಿರೀಕ್ಷೆ. ಮಾತಿನ ಕಲಹ, ಇದಕ್ಕೆ ಹಣಕಾಸಿನ ಹರಿವು ಸ್ವಲ್ಪ ನಿಧಾನ ಆಗುವಂಥದ್ದು, ಕಷ್ಟ ನಷ್ಟಗಳು ಬರುವಂಥ ಸಾಧ್ಯತೆ ಇರುತ್ತೆ. ಮನಸ್ಸಿಗೆ ಚಿಂತೆ, ಆತಂಕ ಬರುತ್ತೆ ಈ ಕೊನೆಯ ದಿನದಂದು. ಹಾಗಾಗಿ ಈ ತಿಂಗಳಲ್ಲಿ ನಿಮಗೆ ವಿಶೇಷವಾಗಿ ಉತ್ತಮ ಫಲ ಅಥವಾ ಮಧ್ಯಮ ಅಥವಾ ಮಿಶ್ರ ಫಲಗಳು ಬರುವಂಥ ಕೆಲವು ಎಚ್ಚರಿಕೆ ಹೆಜ್ಜೆಗಳನ್ನು ಚಂದ್ರನ ಚಲನೆಗೆ ಅನುಗುಣವಾಗಿ ಹೇಳಿದ್ದಾಗಿದೆ. ಈ ತಿಂಗಳನ್ನು ನಿರಂತರವಾಗಿ ಬಳಸುವಂಥ ಬಣ್ಣ ಯೆಲ್ಲೋ ಅಥವಾ ಹಳದಿ ಬಣ್ಣ, ಜೊತೆಗೆ ಸಂಖ್ಯೆ 3 ಬಳಸಿಕೊಳ್ಳಿ. ಗುರುವಿನ ಅನುಗ್ರಹದ ಒಂದು ಸಂಖ್ಯೆ ಮತ್ತು ಬಣ್ಣ ಯೆಲ್ಲೋ ಬಣ್ಣ ಮತ್ತು 3 ಸಂಖ್ಯೆ. ಅದೇ ರೀತಿ ನಿಮಗೆ ರಾಹುವಿನ ಬೆಂಬಲ ತಿಂಗಳು ಪೂರ್ತಿ ಇರಲಿದೆ. ಹಾಗಾಗಿ ಗ್ರೇ ಅಥವಾ ಬೂದು ಬಣ್ಣ ಜೊತೆಗೆ ಸಂಖ್ಯೆ 4 ರಾಹುವಿಗೆ ಸಂಬಂಧಪಟ್ಟು ತಿಂಗಳಲ್ಲಿ ಪೂರ್ತಿ ಬಳಸ್ಕೊಳ್ಬೋದು. ಇನ್ನು ವೈಟ್ ಅಥವಾ ಬಿಳಿ ಬಣ್ಣ ಶುಕ್ರನಿಗೆ ಸಂಬಂಧಿಸಿ ನೀವು ತಿಂಗಳ 11ರವರೆಗೆ ಅಷ್ಟೇ ಬಳಸ್ಕೊಳ್ಳಿ. 12ರ ಬಳಿಕ ನಿಮಗೆ ಶುಕ್ರನ ಅನುಗ್ರಹ ಇರೋದಿಲ್ಲ, ಗಮನಿಸ್ಕೊಳ್ಳಿ. ಹಾಗಾಗಿ ವೈಟ್ ಅಥವಾ ಬಿಳಿ ಬಣ್ಣ ಸಂಖ್ಯೆ 6ನ್ನು 11ರವರೆಗೆ ಬಳಸ್ಕೊಳ್ಳಿ. ಅದೇ ರೀತಿ ಗ್ರೀನ್ ಅಥವಾ ಹಸಿರು ಬಣ್ಣ ಸಂಖ್ಯೆ 5 ಅಥವಾ ನಂಬರ್ 5 ತಿಂಗಳ 14ರಿಂದ ಬಳಸ್ಕೊಳ್ಳಿ. ಯಾಕಂದರೆ 13ರವರೆಗೆ ನಿಮಗೆ ಅಲ್ಲಿ ಬುಧನ ಅನುಗ್ರಹ ಇರೋದಿಲ್ಲ. 14ಕ್ಕೆ ಅಲ್ಲಿ ಬುಧನ ಮಿಥುನ ರಾಶಿಗೆ ಚಲನೆ ಆಗ್ತಿದ್ದೆ. ನಿಮಗೆ ಷಷ್ಠದ ಬುಧನ ಒಂದು ವಿಶೇಷವಾದ ಅನುಗ್ರಹ, ಲಾಭ, ಆದಾಯ ಹೆಚ್ಚಳ, ಒಂದು ವ್ಯಾಪಾರ, ಉದ್ಯೋಗದಲ್ಲಿ ನೆಮ್ಮದಿ ಸಿಗುವಂಥ ಘಟನೆ ಆಗಲಿದೆ. ಅಲ್ಲಿವರೆಗೆ ನೀವು 14ರಿಂದ ಗ್ರೀನ್ ಅಥವಾ ಹಸಿರು ಬಣ್ಣ ಸಂಖ್ಯೆ 5 ಬಳಸಿಕೊಳ್ಬೋದಾಗಿದೆ. ಇಲ್ಲ ಈ ನಿಮಗೆ ಜೂನ್ ತಿಂಗಳ ಒಂದು ಸಾಮಾನ್ಯವಾದ ಮುನ್ನೋಟ ಕೊಟ್ಟಿದ್ದಾಗಿದೆ. ಇಲ್ಲಿ ವಿರುದ್ಧವಾದ ಗ್ರಹಗಳು ಯಾವುವು ಅಂತ ಇರುತ್ತೆ. ನಿಮಗೆ ಅಲ್ಲಿ ರವಿ, ಕುಜ, ಶನಿ, ಕೇತುಗಳು ನಿಮಗೆ ವಿರುದ್ಧವಾಗಿರ್ತಾರೆ. ಸೂರ್ಯ, ಮಂಗಳ, ಶನಿ ಮತ್ತು ಕೇತುಗಳು ನಿಮಗೆ ತಿಂಗಳು ಪೂರ್ತಿ ವಿರುದ್ಧವಾಗಿರ್ತಾರೆ. ಇನ್ನು ಬುಧನು ಅಲ್ಲಿ ನಿಮಗೆ 14ರಿಂದ ಬುಧನ ಒಂದು ನಿಮಗೆ ಬಲಗಳು ಕಡಿಮೆ ಆಗುವಂಥದ್ದು. ಅದೇ ರೀತಿ ಶುಕ್ರನ ಬಲ 12ರಿಂದ ನಿಮಗೆ ಕಡಿಮೆ ಆಗುವಂಥದ್ದು. ಹಾಗಾಗಿ ಆ ಒಂದು ಕಾಲದಲ್ಲಿ 14ರ ಬಳಿಕ ನಿಮಗೆ ಬುಧನ ಅನುಗ್ರಹ ಬರುವಂಥದ್ದು. ಹಾಗಾಗಿ ಇವೆಲ್ಲ ದೋಷಗಳು ಯಾವ ರೀತಿ ನಿವಾರಣೆ ಮಾಡಬೇಕಂದ್ರೆ ಅಲ್ಲಿ ನೀವು ಭಕ್ತಿ ಮಾರ್ಗವನ್ನು ಅನುಸರಿಸಿದರೆ ಗಣೇಶನ ಭಕ್ತಿ ಮಾಡಿ, ಈ ವೆಂಕಟೇಶ್ವರ ಅಥವಾ ಈ ನಾರಾಯಣನ ಯಾವುದೇ ರೀತಿಯ ಭಕ್ತಿ ಮಾಡುವಂಥದ್ದು, ವಿಷ್ಣು, ನಾರಾಯಣ, ವೆಂಕಟೇಶ್ವರ, ರಾಮ, ರಂಗನಾಥ, ಶ್ರೀನಿವಾಸ ಮುಂತಾದ ವಿಷ್ಣುವಿನ ಯಾವುದೇ ರೂಪದಲ್ಲಿ ಭಕ್ತಿ ಮಾಡುವಂಥದ್ದು, ಗಣೇಶ ಮತ್ತು ವೆಂಕಟೇಶ್ವರನ ಭಕ್ತಿ ಮಾಡ್ಬೋದು. ಅದೇ ರೀತಿ ಲಕ್ಷ್ಮೀ ನರಸಿಂಹ ಸ್ವಾಮಿ ಭಕ್ತಿಯನ್ನು ಮಾಡೋದು. ಅದೇ ರೀತಿ ಆಂಜನೇಯ ಅಥವಾ ಹನುಮಾನ್ ಭಕ್ತಿ ಮಾಡೋದು, ಆಂಜನೇಯನ ಹನುಮಾನ್ ಚಾಲಿಸ, ಹನುಮಾನ್ ಭಕ್ತಿ ಅಥವಾ ಹನುಮಾನ್ ಅಷ್ಟೋತ್ತರ ಇತ್ಯಾದಿಗಳನ್ನು ಪಠನೆ ಮಾಡೋದು, ಅಮ್ನೂರು ಅಥವಾ ದುರ್ಗಾದೇವಿಯನ್ನು ಭಕ್ತಿ ಮಾಡೋದು. ಹಾಗಾಗಿ ಗಣೇಶ, ನಾರಾಯಣ, ಹನುಮಾನ್ ಮತ್ತು ದುರ್ಗಾದೇವಿ ಈ ಶಕ್ತಿಗಳ ಒಂದು ಭಕ್ತಿ ಮಾಡೋದಾಗಲಿ, ಇಂಥ ಒಂದು ದೇವಾಲಯಗಳು ನಿಮ್ಮ ಹತ್ತಿರದಲ್ಲಿ ಯಾವುದೇ ಆಗುತ್ತೆ. ಉದಾಹರಣೆಗೆ ಹತ್ತಿರ ದೇವಾಲಯದ ಅಲ್ಲಿ ಹೋಗ್ಬೋದು, ಹತ್ತಿರ ಯಾವುದೇ ದೇವಾಲಯ ಆಂಜನೇಯನ ಗುಡಿ ಅಲ್ಲಿ ಹೋಗ್ಬೋದು, ಹತ್ತಿರ ನಿಮಗೆ ಈ ನವಗ್ರಹಗಳ ಆಲಯ ಇದೆ ಅಲ್ಲಿ ಹೋಗ್ಬೋದು, ವೆಂಕಟೇಶ್ವರ ಅಥವಾ ವಿಷ್ಣುವಿಗೆ ಸಂಬಂಧಪಟ್ಟ ಆಲಯ ಇದ್ದರೆ ಅಂಥ ಆಲಯಗಳನ್ನು ಸಂದರ್ಶನ ಮಾಡಿ ಅಲ್ಲಿ ಭಕ್ತಿಗಳನ್ನು ಮಾಡೋದಾಗಲಿ, ಅಭಿಷೇಕ ಅರ್ಚನೆಗಳನ್ನು ಮಾಡೋದು, ಅಥವಾ ನೀವು ಮನೆಯಲ್ಲಿದ್ದುಕೊಂಡ ಇಂಥ ಒಂದು ದೇವರ ಭಕ್ತಿ ಸ್ತೋತ್ರಗಳನ್ನು ಓದೋದಾಗಲಿ, ಅಷ್ಟೋತ್ತರ ಶತನಾಮಗಳನ್ನು ಪಠನೆ ಮಾಡೋದ್ರಿಂದ ನಿಮ್ಮ ದೋಷವು ನಿವಾರಿಸಲ್ಪಡುತ್ತದೆ. ಹಾಗಾಗಿ ಮಕರ ರಾಶಿಯವರು ಚಿಂತೆ, ಆತಂಕ ಪಡಬೇಕಾಗಿಲ್ಲ. ನಿಮ್ಮ ಭಕ್ತಿ ಮಾರ್ಗ, ಧರ್ಮ ಮಾರ್ಗ, ದಾನ ಮಾರ್ಗವನ್ನು ಮುಂದುವರಿಸಿ ನವಗ್ರಹಗಳ ಸ್ತೋತ್ರ, ಶನಿ ಮಹಾತ್ಮರ ಸ್ತೋತ್ರ, ಶನಿಯ ಅಷ್ಟೋತ್ತರ ಅಥವಾ ಆಂಜನೇಯನ ಭಕ್ತಿಯನ್ನು ನಿರಂತರ ಮುಂದುವರಿಸಿಕೊಳ್ಳಿ. ನಿಮ್ಮ ಪರೀಕ್ಷಾ ಕಾಲದಲ್ಲಿ ಈಗ ಕೆಲವು ಭಾಗಗಳು ಅಷ್ಟು ಉಳಿದಿವೆ. ಹಲವಾರು ಪರೀಕ್ಷೆಗಳನ್ನು ಯಶಸ್ವಿಯಾಗಿ ದಾಟಿದ್ದೀರಾ, ಗೆಲ್ದಿರಾ, ಇನ್ನಷ್ಟು ಗೆಲುವು ನಿಮಗೆ ಆಗಲಿದೆ. ಹಾಗಾಗಿ ಈ ಒಂದು ಜೂನ್ ತಿಂಗಳಲ್ಲಿ ಎಲ್ಲ ಮಕರ ರಾಶಿಯವರಿಗೆ ಆಯುರಾರೋಗ್ಯ, ಐಶ್ವರ್ಯ, ಜಯಲಾಭಗಳು ಸಿದ್ಧಿಯಾಗಲಿ. ಕುಂಭರಾಶಿಯ ಜೂನ್ ತಿಂಗಳ ಭವಿಷ್ಯವನ್ನು ಈಗ ವಿಶ್ಲೇಷಣೆ ಮಾಡೋಣ. ಜೂನ್ ತಿಂಗಳಲ್ಲಿ ಕುಂಭರಾಶಿಗೆ ಹಲವಾರು ಶುಭ ಘಟನೆಗಳು, ಶುಭ ಸೂಚನೆಗಳು ಆಗ್ತವೆ. ಸಾಡೆ ಸಾತಿಯ ಒಂದು ಗಾಢವಾದ ಪ್ರಭಾವದಲ್ಲಿರುವಂಥ ರಾಶಿ ನಿಮ್ಮದಾಗಿರುತ್ತೆ. ಜನ್ಮದಲ್ಲೇ ಇರುವಂಥ ಶನಿ ಮಹಾರಾಜರಿಂದಾಗಿ ನಿಮಗೆ ಕೆಲವೊಮ್ಮೆ ಈ ಜೀವನದಲ್ಲಿ ತೀರಾ ನಿರಾಸಕ್ತಿದಾಯಕವಾದ ಘಟನೆಗಳು ಅಥವಾ ತೀರಾ ನಿಮಗೆ ನಕಾರಾತ್ಮಕವಾದ, ಋಣಾತ್ಮಕವಾದ ಪರಿಣಾಮಗಳು, ಭೀಕರವಾದ ಏರುಪೇರುಗಳನ್ನು ಕಂಡು ತುಂಬ ಬಳಲಿರುವಂಥ ಕುಂಭರಾಶಿಯವರಿಗೆ ಈ ತಿಂಗಳಲ್ಲಿ ಸ್ವಲ್ಪ ಮಟ್ಟಿನ ಚೇತರಿಕೆ, ಅಂದರೆ ಒಂದು ನಿಮಗೆ ಶಕ್ತಿಯನ್ನು ಕೊಡುವಂಥ ಟಾನಿಕ್ ಥರ ಕೆಲವೊಂದು ಗ್ರಹಗಳು ಉತ್ತಮ ಫಲವನ್ನು ಕೊಡುವಂಥ ಒಂದು ಸನ್ನಿವೇಶ ಇದೆ. ಅದರಲ್ಲೂ ವಿಶೇಷವಾಗಿ ಶುಕ್ರ ಗ್ರಹದ ವಿಶೇಷವಾದ ಅನುಗ್ರಹ ನಿಮಗೆ ಆಗುವಂಥದ್ದು. ಇನ್ನು ಅಪರೂಪಕ್ಕೆ ಒಮ್ಮೆ ಉತ್ತಮ ಫಲವನ್ನು ಕೊಡುವಂಥ ಗ್ರಹದಲ್ಲಿ ಇರುವಂಥ ಮಂಗಳ ಗ್ರಹವನ್ನು ವರ್ಷದಲ್ಲಿ 2 ಅಥವಾ 3 ಬಾರಿ ಮಂಗಳನಿಂದ ನಮಗೆ ಒಳ್ಳೆಯ ಫಲಗಳು ಸಿಗ್ತವೆ.
ಅಂಥ ಒಂದು ಮಂಗಳನು ಸಹ ನಿಮಗೆ ಈ ತಿಂಗಳಲ್ಲಿ ಹೆಚ್ಚಿನ ಒಂದು ಉತ್ತಮ ಫಲವನ್ನು ಕೊಡಲಿದ್ದಾನೆ. ತಿಂಗಳ ಆರಂಭದಿಂದಲೇ ಅಲ್ಲಿ ಮಂಗಳನು ಯಾವಾಗ ಮೇಷರಾಶಿಗೆ ಪ್ರವೇಶ ಮಾಡ್ತಾನೋ ಅಲ್ಲಿ ನಿಮಗೆ ವಿಶೇಷವಾದ ತೃತೀಯ ಸ್ಥಾನದಲ್ಲಿ ವಿಶೇಷವಾಗಿ ಮಂಗಳದಿಂದ ಕೀರ್ತಿ ಲಾಭಗಳು ಸಿಗುವಂಥ ಒಂದು ಅವಕಾಶ. ಅದೇ ರೀತಿ ಈ ಬುಧನ ಅನುಗ್ರಹ ನಿಮಗೆ ತಿಂಗಳ 13ರವರೆಗೆ ಇರುತ್ತೆ. 13ರವರೆಗೆ ಆತನು ವೃಷಭದಲ್ಲಿ ಇರುವ ಕಾಲದಲ್ಲಿ ನಿಮಗೆ ವಿಶೇಷವಾದ ಶುಭ ಫಲವನ್ನು ಅಲ್ಲಿ ಅನುಭವಕ್ಕೆ ತಂದುಕೊಳ್ಬೋದು. ಇನ್ನು ನಿರಂತರವಾಗಿ ಮಧ್ಯೆ ಮಧ್ಯೆ ಉತ್ತಮ ಫಲವನ್ನು ಕೊಡುವಂಥ ವಾಡಿಕೆ ಇರುವಂಥ ಚಂದ್ರನು ನಿಮಗೆ ವಿಶೇಷವಾದ ಶುಭ ಫಲವನ್ನು ಮಧ್ಯೆ ಮಧ್ಯೆ ಕೊಡಲಿದ್ದಾನೆ. ಹಾಗಾಗಿ ಈ ತಿಂಗಳಲ್ಲಿ ಸ್ವಲ್ಪ ನೀವು ಸಮಾಧಾನದ ನಿಟ್ಟುಸಿರು ಬಿಡಬಹುದು. ಕಳೆದ ತಿಂಗಳುಗಳಲ್ಲಿ ಇದ್ದಂಥ ಒಂದು ಗಂಭೀರವಾದ ವಾತಾವರಣ ಈ ತಿಂಗಳಲ್ಲಿ ಸ್ವಲ್ಪ ತಿಳಿ ಆಗ್ಬೋದು. ಕೆಲವೊಂದು ದೀರ್ಘಾವಧಿಯ ತೊಂದರೆಗಳಿಗೆ ಈಗ ಪರಿಹಾರ ಸಿಗ್ಬೋದು, ಅಥವಾ ದೀರ್ಘಾವಧಿಯಿಂದ ಅನುಭವಿಸಿದ ಕೆಲವು ನೋವುಗಳು ಈಗ ನಿವಾರಣೆಯಾಗಿ ಮನಸ್ಸಿಗೆ ನೆಮ್ಮದಿಯ ಘಟನೆಗಳು ಆಗುವಂಥದ್ದು. ಹಾಗಾಗಿ ಈ ಸಾಡೆ ಸಾತಿಯ ಚಕ್ರದಲ್ಲಿರುವಂಥ ಕುಂಭರಾಶಿಯವರು ಈ ತಿಂಗಳಲ್ಲಿ ಕೆಲವೊಂದು ವಿಚಾರದಲ್ಲಿ ಸಮಾಧಾನ ಪಟ್ಟುಕೊಳ್ಳುವಂಥ ಶುಭ ಸೂಚನೆಗಳು ಈ ತಿಂಗಳಲ್ಲಿ ಆಗಲಿವೆ. ಇನ್ನು ಭೂಮಿ ಹಣ ಕೈ ಹಿಡಿಯುತ್ತೆ ಅಂತ ಹೇಳಿ ಬರ್ತಿದ್ದೀನಿ. ಭೂಮಿ ಹಣ ಕೈ ಹಿಡಿಯುತ್ತದೆ, ಖರ್ಚು ಚಿಂತೆ ಹೆಚ್ಚುತ್ತೆ ಅಂತೇಳಿ. ಅಂದರೆ ಬಂದದಕ್ಕೆ ಸಮಾನವಾಗಿ ಹಣಕಾಸು ಬರುತ್ತೆ, ಬಂದದಕ್ಕೆ ಖರ್ಚುಗಳು ಸಹ ಜೊತೆಯಾಗಿ ಬರುತ್ತವೆ. ಧನ ಆಗಮನ ಇದೆ, ಧನದ ವ್ಯಯನೂ ಬರುತ್ತೆ ಅಂತೇಳಿ. ಹಾಗಾಗಿ ಈ ತಿಂಗಳಲ್ಲಿ ನಿಮಗೆ ವಿಶೇಷವಾಗಿ ಶುಕ್ರನ ಅನುಗ್ರಹ ಇರುವ ಕಾರಣ ವ್ಯಾಪಾರದಲ್ಲಿ ಉದ್ಯೋಗದಲ್ಲಿ ಎಲ್ಲ ಹೆಚ್ಚಿನ ಬದಲಾವಣೆಗಳಾಗುವಂಥದ್ದು, ದೀರ್ಘಾವಧಿಯ ಪೆಂಡಿಂಗ್ ಇದ್ದ ಪೇಮೆಂಟ್ಗಳು ಸಿಗುವಂಥದ್ದು, ಜೊತೆಗೆ ಯಾರು ಉದ್ಯೋಗ ವ್ಯಾಪಾರಕ್ಕಾಗಿ ಪ್ರಯತ್ನ ಪಡ್ತಿದ್ರು ಅಂಥೆಲ್ಲ ಆ ಕೆಲಸ ಕಾರ್ಯಗಳು ಈಗ ಬೇಗನೆ ಆಗುವಂಥದ್ದು, ಜಾಬ್ಗಾಗಿ ಟ್ರೈ ಮಾಡೋರಿಗೆ ಜಾಬ್ ಸಿಗುವಂಥದ್ದು. ಇನ್ನು ವಿದ್ಯಾರ್ಥಿಗಳು ಅಥವಾ ಯುವಕರು ಸಾಧಕರು ಮುಂತಾದರೂ ನಿಮ್ಮ ಏನೇನು ಗುರಿ ಇದೆ ಆ ಗುರಿಗಾಗಿ ನೀವು ಪ್ರಯತ್ನ ಮಾಡ್ತಿದ್ರೆ ಹಿಂದೆ ಅದು ಸಿಗ್ತಾನೆ ಇರಲಿಲ್ಲ, ಅಥವಾ ಹಿಂದೆ ಅದು ನಿಮಗೆ ಅನುಕೂಲವಾಗಿ ಎಲ್ಲ ವಿರುದ್ಧವಾದ ಪರಿಣಾಮಗಳು ಆದವರಿಗೆ ಈಗ ಅದೃಷ್ಟ ಸ್ವಲ್ಪ ನಿಮ್ಮ ಪರವಾಗಿ ಬರಲಿದೆ. ಹಾಗಾಗಿ ಇಂಥ ಒಂದು ಕೆಲವು ಲಕ್ ನಿಮಗೆ ಕ್ಲಿಕ್ ಆಗುತ್ತೆ. ಹಲವಾರು ಶುಭ ಕಾರ್ಯಗಳು ಶುಭ ಸೂಚನೆಗಳು ಆಗುವಂಥದ್ದು. ಇನ್ನು ಉದ್ಯೋಗ ರಂಗದಲ್ಲಿ, ಉದ್ಯಮದಲ್ಲಿ, ಕೃಷಿ ಚಟುವಟಿಕೆ, ಭೂಮಿಯ ವ್ಯವಹಾರಗಳು ಮುಂತಾದ ರಿಯಲ್ ಎಸ್ಟೇಟ್ ವ್ಯವಹಾರಗಳು ಸಾಗೆ ಚೇತರಿಕೆ. ಈಗ ಮಂಗಳನು ನಿಮಗೆ ಬಂದಿದ್ದಾನೆ. ಆ ಮಂಗಳನ ಒಂದು ಅನುಗ್ರಹದಿಂದ ಯಾರ್ಯಾರು ಭೂಮಿ ವ್ಯವಹಾರ ಮಾಡೋರು, ರಿಯಲ್ ಎಸ್ಟೇಟ್ ಕೆಲಸ ಮಾಡೋರು, ಅಥವಾ ಮನೆಗೆ ಸಂಬಂಧಿತ ಕೆಲಸ ಕಾರ್ಯಗಳು ಮಾಡೋರು, ಕನ್ಸ್ಟ್ರಕ್ಷನ್ ಮಾಡೋರು, ಸಿವಿಲ್ ವರ್ಕ್ ಮಾಡೋರು, ಅವರಿಗೆ ಹೆಚ್ಚಿನ ಒಂದು ಅನುಕೂಲತೆಗಳು, ಲಾಭಗಳು, ಆದಾಯಗಳು ಕುಂಭರಾಶಿಯವರಿಗೆ ಆಗಲಿದೆ. ಜೊತೆಗೆ ಇಂಥ ಒಂದು ಕ್ಷೇತ್ರವನ್ನು ನಡೆಸುವಂಥವರಿಗೂ ಉತ್ತಮವಾದ ಅವಕಾಶಗಳು, ಚಾನ್ಸ್ಗಳು ಈಗ ಸಿಗಲಿವೆ. ಇನ್ನು ಇದಲ್ಲದೆ ಉದ್ಯೋಗ ಅವಕಾಶಕ್ಕೆ ಪ್ರಯತ್ನಿಸಿದರೆ ಯಾವುದೇ ಕ್ಷೇತ್ರದಲ್ಲಿ ಉದ್ಯೋಗ ಅವಕಾಶ ಈಗ ಮಂಗಳನು ಮತ್ತು ಶುಕ್ರನ ಅನುಗ್ರಹದಿಂದ ನಿಮಗೆ ಸಿಗಲಿದೆ. ಅದು ಕಂಪ್ಯೂಟರ್ ಇರ್ಬೋದು, ಸಾಫ್ಟ್ವೇರ್ ಇರ್ಬೋದು, ಹಾರ್ಡ್ವೇರ್ ಇರ್ಬೋದು, ಅಥವಾ ಬ್ಯಾಂಕಿಂಗು, ಫೈನಾನ್ಸ್ ಇರ್ಬೋದು, ಅಥವಾ ಯಾವುದೇ ರೀತಿಯ ಈ ಮಾರ್ಕೆಟಿಂಗು, ಸೇಲ್ಸ್ ಇರ್ಬೋದು, ಹೆಚ್ಚಿನ ಎಲ್ಲ ಕ್ಷೇತ್ರದ ಈ ಕುಂಭರಾಶಿಯವರಿಗೆ ಈ ತಿಂಗಳಲ್ಲಿ ಉದ್ಯೋಗಕ್ಕೆ ಒಂದು ಅವಕಾಶ ಒದಗಿ ಬರಲಿದೆ. ಹಾಗಾಗಿ ಕೈಕಟ್ಟಿ ಕೂರದೆ ಈ ತಿಂಗಳಲ್ಲಿ ನಿಮ್ಮ ಪ್ರಯತ್ನವನ್ನು ಮುಂದುವರಿಸಿದರೆ ಖಂಡಿತ ಆ ಉದ್ಯೋಗಕ್ಕೆ ಮಾಡಿದ ಪ್ರಯತ್ನದಲ್ಲಿ ಸಫಲತೆ ಬರದೆ ಉದ್ಯೋಗ ನಿಮಗೆ ಸಿಗಲಿದೆ. ಯಾಕಂದರೆ ಸಾಡೆ ಸಾತಿಯ ಚಕ್ರದಲ್ಲಿ ಇಂಥ ಅವಕಾಶಗಳು ಪದೇ ಬರೋದಿಲ್ಲ. ಕೆಲವೊಮ್ಮೆ ಒಂದೊಂದು ಗ್ರಹಗಳು ಅಷ್ಟೇ ನಿಮಗೆ ಪೂರಕವಾಗಿರುತ್ತೆ. ಕೆಲವೊಂದು ತಿಂಗಳಲ್ಲಿ, ಕೆಲವೊಂದು ವಾರದಲ್ಲಿ ಗಮನಿಸಬಹುದು. ಇವತ್ತು ನಿಮಗೆ ಕೇವಲ ಶುಕ್ರ ಅನುಗ್ರಹ ಇದೆ, ಇಂದು ನಿಮಗೆ ಕೇವಲ ಚಂದ್ರ ಅನುಗ್ರಹ ಇದೆ, ಇಂದು ನಿಮಗೆ ಕೇವಲ ಬುಧ ಅನುಗ್ರಹ ಇದೆ ಅಂದಂಥ ವಾಕ್ಯಗಳನ್ನು ನೀವು ಕೇಳಿರ್ಬೋದು, ಕೇಳಿ ಬೇಜಾರ ಪಟ್ಟಿರ್ಕೊಂಡಿರ್ಬೋದು. ಆದರೆ ಈ ಒಂದು ತಿಂಗಳಲ್ಲಿ ನಿಮಗೆ ಮಧ್ಯೆ ಕುಜ, ಶುಕ್ರ, ಬುಧರು ಆರೋಗ್ಯ ಹೆಚ್ಚಿನ ಒಂದು ಲಾಭವನ್ನು ಕೊಡ್ತಾರೆ. ಜೊತೆಗೆ ಮಧ್ಯೆ ಬರುವಂಥ ಚಂದ್ರನ ವಿಶೇಷವಾದ ಬೆಂಬಲದ ಕಾರಣ ಅನೇಕ ಒಂದು ನಿರೀಕ್ಷಿತ ಮತ್ತು ಅನಿರೀಕ್ಷಿತವಾದ ಕೆಲಸ ಕಾರ್ಯಗಳು ಆಗಲಿವೆ. ಇನ್ನು ಮನೆಗೆ ಸಂಬಂಧಪಟ್ಟ ಡಾಕ್ಯುಮೆಂಟ್ಗಳನ್ನು ಕಲೆಕ್ಟ್ ಮಾಡೋದು, ಅಥವಾ ಮನೆಗೆ ಒಂದು ಅರ್ಧದಲ್ಲಿ ಮಾಡಿದಂಥ ಕೆಲಸಗಳನ್ನ ಮತ್ತೆ ಅದನ್ನು ರೀಸ್ಟಾರ್ಟ್ ಮಾಡಲಿಕ್ಕೆ ಈಗ ಅವಕಾಶಗಳು ಸಿಗಲಿವೆ. ಅಥವಾ ನಿರ್ಮಾಣ ಮಾಡಲಿಕ್ಕೆ ನೀವು ಚಾಲನೆ ಮಾಡಬೇಕಂದ್ರೆ ಅದಕ್ಕೆ ಸೂಕ್ತವಾದ ವ್ಯಕ್ತಿಗಳಿಗೆ ಸಿಗುವಂಥದ್ದಾಗಲಿ, ಅಥವಾ ನೀವು ಸಾಲಕ್ಕಾಗಿ ಲೋನ್ಗಳಿಗೆ, ಹೌಸಿಂಗ್ ಲೋನ್ ಇತ್ಯಾದಿಗಳಿಗೆ ಅರ್ಜಿ ಹಾಕಿರೋದನ್ನು ಈಗ ಬೇಗನೆ ಪ್ರೊಸೆಸಿಂಗ್ ಆಗುವಂಥದ್ದು ಇತ್ಯಾದಿ ಕೆಲಸ ಕಾರ್ಯಗಳು ಈ ತಿಂಗಳಲ್ಲಿ ಆಗಲಿವೆ. ಹಾಗಾಗಿ ಸಾಮಾನ್ಯವಾಗಿ ಎಲ್ಲ ವರ್ಗದ ಕುಂಭರಾಶಿಯವರಿಗೆ ಈ ತಿಂಗಳಲ್ಲಿ ಅನೇಕ ನಿಮಗೆ ಸಮಾಧಾನ ಕೊಡುವಂಥ ಘಟನೆಗಳು, ಅದೃಷ್ಟ ಕೈ ಹಿಡಿಯುವಂಥ ಒಂದು ಅನುಭವಗಳು ಈ ತಿಂಗಳಲ್ಲಿ ಆಗಲಿವೆ. ಅದರ ಜೊತೆಗೆ ಅಲ್ಲಿ ಎಚ್ಚರಿಕೆಯ ಒಂದು ವಾಕ್ಯವನ್ನು ಸೇರಿಸಿದ್ದೇನೆ, ಖರ್ಚು ಚಿಂತೆ ಹೆಚ್ಚುತ್ತೆ ಅಂತೇಳಿ. ಅಲ್ಲಿ ವಿರುದ್ಧವಾಗಿರುವಂಥ ಗ್ರಹಗಳು ಅಂದರೆ ನಿಮಗೆ ಸೂರ್ಯನ ಬೆಂಬಲ ಕಡಿಮೆ ಇದೆ, ಗುರುವಿನ ಬಲ ಇರುವುದಿಲ್ಲ, ಶನಿ ಮಹಾರಾಜರು ಜನ್ಮದಲ್ಲಿದ್ದಾರೆ, ರಾಹು ಕೇತುಗಳು ಸಹ ವಿರುದ್ಧವಾಗಿದ್ದಾರೆ. ಹಾಗಾಗಿ 5 ಗ್ರಹಗಳಲ್ಲಿ ವಿರುದ್ಧವಾಗಿ ನಿರಂತರವಾಗಿ ತಿಂಗಳು ಪೂರ್ತಿ ಇರ್ತಾರೆ. ಹಾಗಾಗಿ ಆ ಒಂದು 5 ಗ್ರಹಗಳ ಒಂದು ವೈರುಧ್ಯವನ್ನು ಸಹ ನೀವು ತಡ್ಕೊಳ್ಬೇಕಾಗತ್ತೆ. ಅಂತಹ ವಿಚಾರಗಳಿಂದ ನಿಮಗೆ ಈ ಪದೇ ಖರ್ಚುಗಳು ಬರ್ಬೋದು, ಅನಾವಶ್ಯಕ ಖರ್ಚುಗಳು ಬರ್ಬೋದು, ಅಥವಾ ಬಂದ ಹಣ ಅದು ನೀರಿನಂತೆ ಖರ್ಚು ಆಗುವಂಥದ್ದು, ಅಥವಾ 10 ರೂಪಾಯಿ ಬಂದರೆ 15 ರೂಪಾಯಿ ಖರ್ಚು ಆಗುವಂಥದ್ದು. ಈ ರೀತಿ ಸ್ವಲ್ಪ ಹಣಕಾಸಿನ ಮ್ಯಾನೇಜ್ಮೆಂಟ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ಅಲ್ಲಿ ಆದ್ಯತೆ ಮೇರೆಗೆ ಅಂದರೆ ಪ್ರಯಾರಿಟಿ ಯಾವುದಕ್ಕೆ ನಾವು ಖರ್ಚು ಮಾಡಬೇಕು ಅನ್ನೋದನ್ನು ನೀವು ನಿರ್ಧಾರ ಮಾಡ್ಕೊಳ್ಬೇಕು. ಬಂದ ಹಣವನ್ನು ನೀರಿನಂತೆ ಖರ್ಚು ಮಾಡೋದಾಗಲಿ, ದುಂದು ವೆಚ್ಚ ದುರುಪಯೋಗ ಮಾಡಿದ್ರೆ ಮಾಡಲಿಕ್ಕೆ ಹೋಗಬೇಡಿ. ಅದನ್ನು ಮಾಡಿದರೆ ನಿಮಗೆ ಮತ್ತೆ ಹಣದ ಅವಶ್ಯಕತೆ, ಮತ್ತೆ ಸಾಲ ಮಾಡುವಂಥ ಪರಿಸ್ಥಿತಿ ಹೆಚ್ಚಾಗುತ್ತೆ. ಹಾಗಾಗಿ ಖರ್ಚು ಚಿಂತೆ ಹೆಚ್ಚುತ್ತೆ. ಜೊತೆಗೆ ಚಿಂತೆಗಳು ಬೇರೆ ರೀತಿಯ ಚಿಂತೆಗಳು ಕಾಡುತ್ತವೆ. ಅದು ವೈಯಕ್ತಿಕ ವಿಚಾರ ಇರ್ಬೋದು, ಆರೋಗ್ಯದ ವಿಚಾರ ಇರ್ಬೋದು, ಜೊತೆಗೆ ನಿಮ್ಮ ಬಾಂಧವ್ಯ ಅಂದರೆ ತಂದೆ ಮಕ್ಕಳ ಮಧ್ಯೆ ಕಲಹದ ವಿಚಾರ, ಗಂಡ ಹೆಂಡತಿಯರ ಬಾಂಧವ್ಯದ ಕೊರತೆ ವಿಚಾರ, ಅಥವಾ ನಿಮ್ಮ ಉದ್ಯೋಗ ಸ್ಥಳದಲ್ಲಿ ಮೇಲಾಧಿಕಾರಿಗಳಿಂದ ಕಿರುಕುಳದ ವಿಚಾರ ಇರ್ಬೋದು, ಅಥವಾ ಉದ್ಯೋಗದಲ್ಲಿ ಸಹೋದ್ಯೋಗಿಗಳು ನಿಮ್ಮ ಮೇಲೆ ಮಾಡಿದಂಥ ಸಂಚಿನ ವಿಚಾರ ಇತ್ಯಾದಿ. ಈ ಸಾಡೆ ಸಾತಿಯ ಪ್ರಭಾವದಲ್ಲಿ ನಾನಾ ರೀತಿಯ ಪರೀಕ್ಷೆಗಳು, ನಾನಾ ರೀತಿಯ ಸಂಚುಗಳು ನಿಮ್ಮ ಮೇಲೆ ಬರ್ಬೋದು.
ಅಂಥ ಚಿಂತೆಗಳು ನಿಮಗೆ ಬರ್ತಾ ಇರ್ತವೆ. ಹಾಗಾಗಿ ಬಂದ ಹಣವನ್ನು ಯಾವ ರೀತಿ ಖರ್ಚು ಮಾಡೋದಂತೂ, ಜೊತೆಗೆ ನಿಮ್ಮ ಒಂದು ನಡವಳಿಕೆ ಜನರ ಜೊತೆಗೆ, ಸಮಾಜ ಜೊತೆಗೆ, ಅಥವಾ ನಿಮ್ಮ ಮನೆಯಲ್ಲಿಯೋ ಅಥವಾ ಈ ಒಂದು ನಿಮ್ಮ ಉದ್ಯೋಗ ಸ್ಥಳದಲ್ಲೂ ಹೇಗೆ ಇರ್ಬೋದನ್ನು ಸ್ವಲ್ಪ ನೀವು ಸರಿಪಡಿಸ್ಕೊಳ್ಬೇಕಾಗತ್ತೆ. ತಾಳ್ಮೆ ತುಂಬ ಬೇಕಾಗುತ್ತೆ. ಸಿಟ್ಟು ಕ್ರೋಧದ ಕೈಗೆ ಬುದ್ಧಿ ಕೊಟ್ಟು ನಾನಾ ರೀತಿಯ ಅವಾಂತರಗಳು ಮಾಡುವಂಥ ಸಾಧ್ಯತೆ ಎಲ್ಲ ಇರುತ್ತೆ. ಹಾಗಾಗಿ ಈ ಕಾಲದಲ್ಲಿ ತಾಳ್ಮೆ ನಿಮಗೆ ಒಂದು ಔಷಧ ಆಗಿರುತ್ತೆ. ಬಂದಂತಹ ಅದನ್ನು ಸ್ವಲ್ಪ ಯಾವುದಾದ್ರು ಉತ್ತಮ ಬಂದಿದೆ ಅದನ್ನು ಒಳ್ಳೆಯ ಮನಸ್ಸಿಂದ ಸ್ವೀಕರಿಸಿ. ಯಾವುದು ತುಂಬ ಕೆಟ್ಟದ್ದು ಬಂದಿದೆ, ಯಾವುದು ಸ್ವಲ್ಪ ನಿಮಗೆ ಋಣಾತ್ಮಕ ಬಂದಿದೆ ಅದನ್ನು ಅಲ್ಲಿಗಲ್ಲಿಗೆ ಮರೆತು ಬಿಡುವಂಥ ಒಂದು ತತ್ವವನ್ನು ಅನುಸರಿಸಬೇಕು. ಮಾಡುವಂಥ ಭಕ್ತಿ ಮಾರ್ಗ, ಧರ್ಮ ಮಾರ್ಗ, ದಾನ ಮಾರ್ಗವನ್ನು ನಿರಂತರವಾಗಿ ಮುಂದುವರಿಸಬೇಕಾಗಿದೆ ಕುಂಭರಾಶಿಯವರು ಜೂನ್ ತಿಂಗಳಲ್ಲಿ. ಹಾಗಾಗಿ ಭೂಮಿ, ಹಣ ಇತ್ಯಾದಿಗಳು ನಿಮಗೆ ಹಿಡಿಯುತ್ತೆ. ಆಗ ಅದನ್ನು ಚೆನ್ನಾಗಿ ಮ್ಯಾನೇಜ್ ಮಾಡಿಕೊಳ್ಳಿ, ಅದನ್ನು ಉಳಿಸ್ಕೊಳ್ಳಿ. ಮನೆ ವಿಚಾರ ಇರ್ಬೋದು, ಭೂಮಿ ವಿಚಾರ ಇರ್ಬೋದು, ಆಸ್ತಿ ವಿಚಾರ, ಸೈಟ್ ವಿಚಾರ, ಅಲ್ಲದೆ ಯಾವುದು ಈ ಭೂಮಿಗೆ ಸಂಬಂಧಪಟ್ಟ ವಿವಾದಗಳು ಅವೆಲ್ಲ ಈ ತಿಂಗಳಲ್ಲಿ ಇತ್ಯರ್ಥ ಆಗುವಂಥ ಅವಕಾಶ ಈ ತಿಂಗಳಿಗೆ ಮಾತ್ರ ಬಂದಿದೆ. ಅದನ್ನು ಚೆನ್ನಾಗಿ ಸದುಪಯೋಗ ಪಡಿಸ್ಕೊಳ್ಳುವಂಥದ್ದು ಕುಂಭರಾಶಿಯವರು. ಇನ್ನು ಇವೆಲ್ಲವೂ ನಿಮಗೆ ಸಾಮಾನ್ಯ ಫಲ ಆಯಿತು. ಇನ್ನು ದಿನಾಂಕಗಳಿಗೆ ಅನುಗುಣವಾಗಿ ಚಂದ್ರನ ಬಲ ಇರುವಂಥ, ಚಂದ್ರನ ಒಂದು ಬೆಂಬಲ ಇರುವಂಥ ಡೇಟ್ಗಳಿಗೆ ಅನುಗುಣವಾಗಿ ಒಂದು ಉತ್ತಮ, ಜೊತೆಗೆ ಯಾವುದು ಸ್ವಲ್ಪ ಮಿಶ್ರ ಇದೆ, ಯಾವುದು ಸ್ವಲ್ಪ ಸಂಕಷ್ಟ ಇದೆ, ಆ ಡೇಟ್ಗಳಿಗೆ ಅನುಗುಣವಾಗಿ ಹೇಳ್ತೇನೆ, ಅದನ್ನು ಗಮನಿಸ್ಕೊಳ್ಳಿ. ಜೂನ್ 1, 2 ನಿಮಗೆ ಅಷ್ಟು ಉತ್ತಮವಾಗಿಲ್ಲ. ಜೂನ್ 1, 2ರಲ್ಲಿ ಸ್ವಲ್ಪ ಕಷ್ಟ ನಷ್ಟಗಳು, ಸಂಕಷ್ಟಗಳು ಹೆಚ್ಚಾಗುವಂಥದ್ದು, ಹಣಕಾಸು ನಷ್ಟ ಆಗುವಂಥದ್ದು ಅಥವಾ ಆಕಸ್ಮಿಕ ನಷ್ಟಗಳಾಗುವಂಥದ್ದು, ಜೊತೆಗೆ ನಿಮ್ಮ ವಸ್ತು, ಒಡವೆ ಅಥವಾ ಅಮೂಲ್ಯವಾದ ವಸ್ತುಗಳ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ, ಸ್ಮಾರ್ಟ್ಫೋನ್ ಇತ್ಯಾದಿಗಳ ಬಗ್ಗೆ ಸಹ ಕೇರ್ ತಗೋಬೇಕು. ಯಾವುದು ಕಷ್ಟ ನಷ್ಟಗಳಿಗೆ ಒಳಗಾಗುವ ಅಥವಾ ಕಳ್ಳತನ ಅಥವಾ ಕಳೆದು ಹೋಗುವಂಥ ಪ್ರಮೇಯ ಇರುತ್ತೆ. ಹಾಗೆ 1, 2ರಲ್ಲಿ ಇಂಥ ಒಂದು ಎಚ್ಚರಿಕೆ ಕುಂಭರಾಶಿಯವರಿಗೆ ಬೇಕು. ಇನ್ನು ಜೂನ್ 3, 4 ನಿಮಗೆ ವಿಜಯವನ್ನು, ಲಾಭವನ್ನು, ಶುಭವನ್ನು ಕೊಡುವಂಥ ದಿನ. ಇಷ್ಟಾರ್ಥ ಸಿದ್ಧಿಯಾಗುತ್ತೆ. ಅಂದುಕೊಂಡ ಕೆಲಸ ಕಾರ್ಯಗಳು ಬೇಗನಾಗುತ್ತೆ. ಮಿತ್ರರಿಂದ, ಬಂಧುಗಳಿಂದ ಸಹಾಯಗಳು ಸಿಗಲಿವೆ. ವ್ಯಾಪಾರ, ಉದ್ಯೋಗ, ವೃತ್ತಿ, ಕೃಷಿಯಲ್ಲಿ ನಿಮಗೆ ಹೆಚ್ಚಿನ ಉತ್ತಮ ಫಲಗಳು ಖಂಡಿತ 3, 4ರಲ್ಲಿ ಸಿಗಲಿವೆ ಕುಂಭರಾಶಿಯವರಿಗೆ. ಆ ಬಳಿಕ 5, 6, 7, 8, 9 ನಿರಂತರವಾಗಿ 5 ದಿನಗಳು ತುಂಬ ಎಚ್ಚರಿಕೆ ಹೆಜ್ಜೆ ಬೇಕು. 5, 6, 7, 8, 9ರಲ್ಲಿ ಮಾತಿನ ಚಕಮಕಿ ಆಗುವಂಥದ್ದು, ಶತ್ರುಗಳ ಕಾಟ ಹೆಚ್ಚಾಗುವಂಥದ್ದು, ಮನಸ್ಸಿಗೆ ಬೇಜಾರಾಗುವಂಥ ಘಟನೆ, ತಂದೆ, ತಾಯಿ ಅಥವಾ ಹಿರಿಯರಲ್ಲಿ ಏನಾದರೂ ನಿಷ್ಠುರಗಳು ಆಗುವಂಥದ್ದು. ಇನ್ನು ನಿಮ್ಮ ಮನೆಯ ಸದಸ್ಯರಲ್ಲಿ ಸಹ ನಿಮಗೆ ಬಾಂಧವ್ಯದ ಕೊರತೆ ಮೂಡುವಂಥದ್ದು, ಅನೇಕ ರೀತಿಯ ಅತಿರೇಕದ ಜಗಳಗಳು ಬರುವಂಥದ್ದು, ನಿಮ್ಮ ಮೇಲೆ ಅನುಮಾನ ಅಥವಾ ಸಂಶಯಗಳು ಮನೆ ಮಂದಿಗೆ ಬರುವಂಥದ್ದು, ಗಂಡ ಹೆಂಡತಿಯರ ಮಧ್ಯೆ, ತಂದೆ ಮಕ್ಕಳ ಮಧ್ಯೆ ಅನುಮಾನದ ಒಂದು ಭೂತಗಳು ಕಾಡುವಂಥದ್ದು, ಜೊತೆಗೆ ಖರ್ಚು ವೆಚ್ಚಗಳಿಗೆ ಸ್ವಲ್ಪ ಹಣಕಾಸಿನ ಕೊರತೆ ಎದುರಾಗುವಂಥದ್ದು. ಈ ರೀತಿ ಅನೇಕ ಅಹಿತಕರವಾದ ಅಂಶಗಳು 5ರಿಂದ 9ರವರೆಗೆ ಜರುಗಬಹುದು. ಆ ಬಗ್ಗೆ ಸೂಕ್ತವಾದ ಇಲ್ಲಿ ತಾಳ್ಮೆ ವಹಿಸಿ ಎಚ್ಚರಿಕೆ ಹೆಜ್ಜೆ ಬೇಕು. ಇನ್ನು 10, 11, 12, 13 4 ದಿನಗಳು, 10ರಿಂದ 13ರವರೆಗೆ 4 ದಿನಗಳು ಪೂರಕವಾಗಿವೆ, ಉತ್ತಮವಾಗಿವೆ. ಅಲ್ಲಿ ಯಶಸ್ಸು, ಕೀರ್ತಿ, ಜಯ, ಲಾಭ ಇದೆ. ಮನಸ್ಸಿಗೆ ನೆಮ್ಮದಿ ಇದೆ, ಶಾಂತಿ ಇದೆ. ಹಣ ಬರುವಂಥದ್ದು ಬರುತ್ತೆ. ಬೇಗನೆ ನಿಮ್ಮ ಕೆಲಸ ಕಾರ್ಯಗಳು ಆಗುತ್ತೆ. ಕೋರ್ಟ್ ಕಚೇರಿ ಕೆಲಸ, ಸರ್ಕಾರಿ ಕೆಲಸಗಳಲ್ಲಿ ಮುನ್ನಡೆ ಇದೆ. ಭೂಮಿ, ರಿಯಲ್ ಎಸ್ಟೇಟ್ ಸಂಬಂಧಿತ ಕೆಲಸ ಕಾರ್ಯಗಳಲ್ಲಿ ಮುನ್ನಡೆ ಇದೆ. ಅನೇಕ ಕಾಲದಿಂದ ಕಾಯ್ತಾ ಇದ್ದ ನಿಮಗೆ ಲಾಭಾಂಶ ಅಥವಾ ಹಣದ ಅಂಶವು ಈ ದಿನ ಕೈ ಸೇರಲಿದೆ. ಸ್ತ್ರೀಯರಿಗೆ ಪುರುಷರಿಂದ, ಪುರುಷರಿಗೆ ಸ್ತ್ರೀಯರಿಂದ ಪರಸ್ಪರವಾಗಿ ಹೆಚ್ಚಿನ ಒಂದು ಲಾಭ ಆದಾಯಗಳು ಈ ದಿನ ಆಗಲಿವೆ. ಹಾಗಾಗಿ ಈ 4 ದಿನಗಳನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಆ ಬಳಿಕ 14, 15, 16, 17, 18 ನಿರಂತರವಾಗಿ 5 ದಿನಗಳಲ್ಲಿ ಮತ್ತೆ ಎಚ್ಚರಿಕೆ ಹೆಜ್ಜೆ ಬೇಕು. ಅಲ್ಲಿ ನಿಮಗೆ ಎಲ್ಲ ಗ್ರಹಗಳು ವೈರುಧ್ಯ ಕಾರಣ, ಚಂದ್ರನ ವೈರುಧ್ಯದ ಇರೋ ಕಾರಣ ಆರೋಗ್ಯದಲ್ಲಿ ಏರುಪೇರು ಬರ್ಬೋದು. ಈಗಾಗಲೇ ಇದ್ದಂಥ ಆರೋಗ್ಯ ಸಮಸ್ಯೆ ಉಲ್ಬಣ ಆಗ್ಬೋದು. ಕೈ ಕಾಲು ನೋವು, ಗಂಟು ಸೊಂಟದ ನೋವು, ಬೆನ್ನು ನೋವು ಅಥವಾ ಇನ್ನಿತರ ಯಾವುದೇ ನೋವುಗಳು ಅಥವಾ ಸಣ್ಣ ಪುಟ್ಟ ಅಪಘಾತಗಳು ಸಹ ಆಗುವಂಥ ಸಾಧ್ಯತೆಗಳು ಬರ್ಬೋದು. ಹಾಗಾಗಿ 15, 16, 17, 18 ಆರೋಗ್ಯದ ಬಗ್ಗೆ, ನಿಮ್ಮ ನಡವಳಿಕೆ ಬಗ್ಗೆ ಹೆಚ್ಚಿನ ಕಾಳಜಿ ಬೇಕು. ಹಣಕಾಸಿನ ಖರ್ಚಿನ ಬಗ್ಗೆ ಸಹ ಎಚ್ಚರಿಕೆ ಬೇಕಾಗುತ್ತೆ. ಅನಾವಶ್ಯಕ ಖರ್ಚು ಅಥವಾ ಅನಪೇಕ್ಷಿತ ಖರ್ಚುಗಳು ಹೆಚ್ಚಾಗ್ಬೋದು. 5 ದಿನಗಳ ಎಚ್ಚರಿಕೆ ಅವಶ್ಯಕತೆ ಇದೆ. ಆ ಬಳಿಕ ಬರುವಂಥ ಮತ್ತೆ 5 ದಿನಗಳು ಉತ್ತಮವಿದೆ. 19, 20, 21, 22, 23 ನಿರಂತರವಾಗಿ 19ರಿಂದ 23ರವರೆಗೆ ನಿಮಗೆ ಯಶಸ್ಸು, ಕೀರ್ತಿ, ಜಯ, ಲಾಭಗಳು, ಇಷ್ಟಾರ್ಥಗಳು ಸಿದ್ಧಿ, ಲಾಭಗಳು ವೃದ್ಧಿಯಾಗುವಂಥದ್ದು, ವ್ಯಾಪಾರ ಉದ್ಯೋಗದಲ್ಲಿ ಮುನ್ನಡೆ, ಹಣಕಾಸಿನ ಹರಿವು ಉತ್ತಮವಾಗುವಂಥದ್ದು, ಹಳೆಯ ಬಾಕಿ ಬರಬೇಕಾದ ಹಣಗಳೆಲ್ಲ ಬಂದು ಸೇರುವಂಥದ್ದು ಅಥವಾ ನೀವು ಯಾರದೇ ಪಡೆದುಕೊಂಡ ಸಾಲವನ್ನು ತೀರಿಸಲಿಕ್ಕೆ ಅನುಕೂಲ ಆಗುವಂಥದ್ದು, ವ್ಯಾಪಾರಿಗಳಿಗೆ ವ್ಯಾಪಾರದಲ್ಲಿ ಪ್ರಗತಿ, ಕೃಷಿಕರಿಗೆ ಅವರ ಒಂದು ಕೃಷಿ ಚಟುವಟಿಕೆಯಲ್ಲಿ ಹೆಚ್ಚಿನ ಒಂದು ಅನುಕೂಲತೆಗಳು ಆಗುವಂಥದ್ದು, ಅಲ್ಲದೆ ದೀರ್ಘಾವಧಿಯ ಕೆಲವು ಹೂಡಿಕೆ ಮಾಡಲಿಕ್ಕೆ ಅವಕಾಶಗಳು ಸಿಗುವಂಥದ್ದು, ಭೂಮಿ ಅಥವಾ ರಿಯಲ್ ಎಸ್ಟೇಟು ಅಥವಾ ಷೇರುಗಳಲ್ಲಿ ಹೂಡಿಕೆ ಅವಕಾಶಗಳು ಕೆಲವರಿಗೆ ಸಿಗಲಿದೆ. ಹಾಗಾಗಿ 19ರಿಂದ 23ರವರೆಗೆ ಹೆಚ್ಚಿನ ಶುಭಫಲ ನಿರೀಕ್ಷೆ ಮಾಡೋದು ಕುಂಭರಾಶಿಯವರು. ಆ ಬಳಿಕ 24, 25 ಮಿಶ್ರ ಫಲಗಳ ದಿನ. ಅಲ್ಲಿ ಇಷ್ಟಾರ್ಥಗಳಿಗೆ ಸ್ವಲ್ಪ ಅಡೆತಡೆಗಳು ಬರುವಂಥದ್ದು, ಮನಸ್ಸಿಗೆ ಸ್ವಲ್ಪ ಬೇಜಾರಾಗುವಂಥ ಘಟನೆ, ಕಷ್ಟ ನಷ್ಟಗಳು ಆಗುವಂಥದ್ದು, ಹೆಚ್ಚಿನ ಹಣಕಾಸು ಖರ್ಚಾಗುವಂಥದ್ದು, ಮನಸ್ಸಿಗೆ ಸ್ವಲ್ಪ ನಕಾರಾತ್ಮಕವಾದ ಭಾವನೆಗಳು ಈ ದಿನ ಜಾಗ್ರತೆ ಆಗುವಂಥ ಸಾಧ್ಯತೆ 24, 25ರಲ್ಲಿ ಇರುತ್ತೆ. 26, 27 ನಿಮಗೆ ಉತ್ತಮ ದಿನ. 26, 27ರಲ್ಲಿ ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ ಕೊಡುವಂಥ ಘಟನೆ, ಕೀರ್ತಿ, ಲಾಭಗಳು ಸಿಗುವಂಥದ್ದು, ವಿದ್ಯಾರ್ಥಿಗಳಿಗೂ, ಯುವಕರಿಗೂ, ಸಾಧಕರಿಗೂ ಶುಭ, ಉತ್ತಮ ಸಮಾರಂಭದಲ್ಲಿ ಪಾಲ್ಗೊಂಡು ಉತ್ತಮ ವ್ಯಕ್ತಿಗಳ ಭೇಟಿಯಾಗುವಂಥದ್ದು. ಈ ರೀತಿ ಅನೇಕ ಮನಸ್ಸಿಗೆ ಉಲ್ಲಾಸ ಕೊಡುವಂತಹ ಘಟನೆಗಳು ಅಥವಾ ನಿಮಗೆ ಚೈತನ್ಯ ತುಂಬುವಂತಹ ಘಟನೆಗಳು 26, 27ರಲ್ಲಿ ಜರುಗುತ್ತೆ. 28, 29 ಮತ್ತೆ ಮಿಶ್ರ ಫಲದ ದಿನ. ಅಲ್ಲಿ ನಿಮಗೆ ಕಷ್ಟ ನಷ್ಟಗಳಿಗೆ ಸಾಧ್ಯತೆ, ಹಣಕಾಸಿನ ಖರ್ಚುಗಳು ಹೆಚ್ಚಳಾಗುವಂಥದ್ದು, ಜೊತೆಗೆ ಎಲ್ಲ ಕೆಲಸ ಕಾರ್ಯಗಳು ವಿಳಂಬ ಆಗುವಂಥದ್ದು, ಆಕಸ್ಮಿಕ ನಷ್ಟ ಕಷ್ಟಗಳು ಆಗುವಂಥ ಸಾಧ್ಯತೆ ಇರುತ್ತೆ. ಈ ದಿನ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕು. 28, 29ರಲ್ಲಿ ತಿಂಗಳ ಕೊನೆಯ ದಿನ ಅಂದರೆ 30ನೇ ತಾರೀಕು, ಜೂನ್ 30 ನಿಮಗೆ ಉತ್ತಮವಾದ ದಿನ.
ಇಷ್ಟಾರ್ಥ ಸಿದ್ಧಿ, ಲಾಭಗಳ ವೃದ್ಧಿ ಆಗುವಂಥ ಅನಿರೀಕ್ಷಿತ ಲಾಭಗಳ ಒಂದು ದೂರ ಪ್ರಯಾಣ ಮಾಡುವಂಥ ಅವಕಾಶ, ಬಂಧು ಬಾಂಧವರಲ್ಲಿ ನೀವು ಬೆರೆಯುವಂಥ ಅವಕಾಶ, ಅನೇಕ ರೀತಿಯ ಇಷ್ಟಾರ್ಥಗಳು ಕೈಗೂಡಿ ಮನಸ್ಸಿಗೆ ಖುಷಿ ಪಡುವಂಥ ದಿನ ಈ ತಿಂಗಳ ಕೊನೆಯ 30ನೇ ತಾರೀಕು ಆಗುತ್ತೆ. ಹಾಗಾಗಿ ಇವೆಲ್ಲವೂ ಸಾಮಾನ್ಯವಾದ ಒಂದು ಮುನ್ನೋಟವನ್ನು ಕುಂಭರಾಶಿಗೆ ಜೂನ್ ತಿಂಗಳ ಅನುಭವವಾಗಿ ಕೊಟ್ಟಿದ್ದೇನೆ. ಇಲ್ಲಿ ನೀವು ಕೆಲವೊಂದು ಗ್ರಹಗಳಿಂದ ವೈರುಧ್ಯ ಇದೆ, ಕೆಲವೊಂದು ಗ್ರಹಗಳಿಂದ ಪೂರಕವಾಗಿರ್ತವೆ, ಕೆಲವೊಂದು ಗ್ರಹಗಳು ಸ್ವಲ್ಪ ಮಿಶ್ರ ಫಲವನ್ನು ಕೊಡಬಲ್ಲುವಂಥ ಸ್ಥಿತಿಯಲ್ಲಿದ್ದಾವೆ. ಹಾಗಾಗಿ ಇವೆಲ್ಲವೂ ಸಮಾಧಾನ ಚಿತ್ತದಿಂದ ನೀವು ತಾಳ್ಮೆಯಿಂದ ಇವೆಲ್ಲ ಫಲವನ್ನು ನೀವು ಬಗೆಹರಿಸಿಕೊಳ್ಬೇಕಾಗತ್ತೆ. ಈ ತಿಂಗಳಲ್ಲಿ ನೀವು ವಿಶೇಷವಾಗಿ ನಿರಂತರವಾಗಿ ಬಳಸುವಂಥ ಬಣ್ಣಗಳು ರೆಡ್ ಅಥವಾ ಕೆಂಪು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ. ಇದನ್ನು ನಿರಂತರವಾಗಿ ತಿಂಗಳ ಪೂರ್ತಿ ಬಳಸ್ಕೊಳ್ಳಿ. ರೆಡ್ ಅಂದರೆ ಅಲ್ಲಿ ಮಂಗಳ ನಿಮಗೆ ತಿಂಗಳ ಪೂರ್ತಿ ಪೂರಕವಾಗಿದೆ, ವೈಟ್ ಅಂದರೆ ಶುಕ್ರ ನಿಮಗೆ ತಿಂಗಳ ಪೂರ್ತಿ ಪೂರಕವಾಗಿದೆ, ಅದನ್ನು ಬಳಸ್ಕೊಳ್ಳಿ. ನಂಬರ್ 6 ಮತ್ತು 9 ಶುಕ್ರನ ಸಂಕೇತ 6 ಸಂಖ್ಯೆ ಮತ್ತು ನಂಬರ್ 6 ಜೊತೆಗೆ ನಂಬರ್ 9 ಮಂಗಳನ ಸಂಕೇತ 6 ಮತ್ತು 9 ನೀವು ಬಳಸ್ಕೊಳ್ಬೋದು. ಅದೇ ರೀತಿ ಈ ಬುಧನ ಅನುಗ್ರಹ ಇರುವಂಥ ಒಂದು ಅವಕಾಶ ಅಲ್ಲಿ 13ರವರೆಗೆ ಅಷ್ಟಿರುತ್ತೆ. ಜೂನ್ 13ರವರೆಗೆ ಅಷ್ಟೇ ಬುಧನ ಅನುಗ್ರಹ ಇರುವ ಆ ಕಾಲದಲ್ಲಿ ಗ್ರೀನ್ ಅಥವಾ ಹಸಿರು ಬಣ್ಣ ಜೊತೆಗೆ ಸಂಖ್ಯೆ 5 ನಂಬರ್ 5 13ರವರೆಗೆ ಬಳಸ್ಕೊಳ್ಬೋದಾಗಿದೆ. ಇನ್ನು ಆಗಲೇ ಹೇಳಿದಂಥ ಚಂದ್ರ ಅನುಗ್ರಹ ಇರುವಂಥ ಹಾಗೆ ಡೇಟ್ಗಳನ್ನು ಹೇಳಿದ್ದೇನೆ. ಆ ಚಂದ್ರ ಅನುಗ್ರಹ ಇರುವಂಥ ಡೇಟ್ಗಳಲ್ಲಿ ಸ್ನೋ ಅಥವಾ ಹಿಮದ ಬಣ್ಣ ಮತ್ತು ಸಂಖ್ಯೆ 2 ಆ ಒಂದು ದಿನಾಂಕಗಳಲ್ಲಿ ಬಳಸ್ಕೊಳ್ಬೋದು. ಇವೆಲ್ಲವೂ ಈ ತಿಂಗಳಿನ ಒಂದು ನಿಮಗೆ ಮುನ್ಸೂಚನೆಗಳು. ಇನ್ನು ಬರತಕ್ಕಂಥ ನಿಮಗೆ ಇರತಕ್ಕಂಥ ದೋಷಗಳ ನಿವಾರಣೆಗೆ ಅಥವಾ ಈ ರವಿ, ಗುರು, ಶನಿ, ರಾಹುಕೇತುಗಳ ಒಂದು ವೈಪರೀತ್ಯದಿಂದ ಬರತಕ್ಕಂಥ ತೊಂದರೆಗಳ ನಿವಾರಣೆಗೆ ಏನು ಮಾಡ್ಬೋದು ಅಂದರೆ ಭಕ್ತಿ ಮಾರ್ಗವು ಸರ್ವಶ್ರೇಷ್ಠ. ವಿಶೇಷವಾಗಿ ನೀವು ಗಣೇಶನ ಭಕ್ತಿ ಮಾಡಿ, ಹನುಮಾನ್ ಅಥವಾ ಆಂಜನೇಯನ ಭಕ್ತಿ ಮಾಡಿ ಹನುಮಾನ್ ಚಾಲಿಸ ಪಠನೆ ಮಾಡುವಂಥದ್ದು, ಶನಿ ಮಹಾತ್ಮರ ಸ್ತೋತ್ರ, ಶನಿಯ ಅಷ್ಟೋತ್ತರ ಅಥವಾ ಶನಿಯ ಪೀಡಾ ಪರಿಹಾರ ಸ್ತೋತ್ರ, ನವಗ್ರಹಗಳ ಪೀಡಾ ಪರಿಹಾರ ಸ್ತೋತ್ರ ಇತ್ಯಾದಿಗಳನ್ನು ಗಮನಿಸಿ ಮಾಡೋದು. ಅಥವಾ ಈ ಮೂಲ ಮಂತ್ರಗಳಾದ ಓಂ ಹಂ ಹನುಮತೆ ಆಂಜನೇಯನ ಮೂಲಮಂತ್ರ, ಓಂ ಶಂ ಶನೈಶ್ಚರಾಯ ಶನೈಶ್ಚರನ ಮೂಲಮಂತ್ರ, ಅಥವಾ ಓಂ ನಮಃ ಶಿವಾಯ ಅಥವಾ ನಮಃ ಶಿವಾಯ ಎಂಬ ಶಿವನ ಮೂಲಮಂತ್ರ ಇತ್ಯಾದಿಗಳನ್ನು ಪಠನೆ ಮಾಡಿ ನಿಮ್ಮ ಮನಸ್ಸಿಗೆ ಆಗಾಗ ಆಗುವಂಥ ಋಣಾತ್ಮಕ ಪರಿಣಾಮಗಳನ್ನು ಜೊತೆಗೆ ಕಷ್ಟ ನಷ್ಟ ಅಥವಾ ಇನ್ನಿತರ ಋಣಾತ್ಮಕವಾದ ಪ್ರಭಾವಗಳಿಂದ ಮನಸ್ಸಿನಲ್ಲಿ ಆಗುವಂಥ ಆಘಾತಗಳ ಪ್ರಭಾವವನ್ನು ಕಡಿಮೆ ಮಾಡಲಿಕ್ಕೆ ಇಂಥ ಭಕ್ತಿ ಮಾರ್ಗ ಸಹಾಯ ಆಗುತ್ತೆ. ಯಾಕಂದರೆ ಕೆಲವರಂತಾರೆ ನಮಗೆ ಸಾಡೆ ಬಂದಿದೆ, ನಾವು ಎಷ್ಟು ಭಕ್ತಿ ಮಾಡಿ ನಮ್ಮ ಕಷ್ಟ ಹೋಗೋದಿಲ್ಲ. ಕಷ್ಟ ಹೋಗುತ್ತೆ ಅನ್ನೋದಕ್ಕೆ ಕೆಲವಂತ ಭಕ್ತಿ ಮಾಡೋದು ನಮಗೆ ಆ ಬಂದ ಕಷ್ಟವನ್ನು ಸರಿಯಾಗಿ ಎದುರಿಸಲಿಕ್ಕೆ ಅಥವಾ ಬಂದ ಪರೀಕ್ಷೆಗಳಲ್ಲಿ ಚೆನ್ನಾಗಿ ನಾವು ಅದನ್ನು ಪ್ರಯತ್ನ ಮಾಡೋದರಲ್ಲಿ ನಾವು ಉತ್ತೀರ್ಣರಾಗಲಿಕ್ಕೆ ಈ ಭಕ್ತಿ ಮಾರ್ಗದ ಅವಶ್ಯಕತೆ ಖಂಡಿತ ಇರುತ್ತೆ. ಹಾಗಾಗಿ ಕುಂಭರಾಶಿಯವರು ಯಾವತ್ತೂ ಭಕ್ತಿ ಮಾರ್ಗವನ್ನು ಮುಂದುವರಿಸಿ ನಿಮ್ಮ ಇಷ್ಟ ದೇವತೆ, ಕುಲದೇವತೆ, ಗ್ರಾಮ ದೇವತೆಗಳ ಭಕ್ತಿ ಮಾಡುತ್ತಾ ಬನ್ನಿ. ಯಾರಿಗೆ ಹಣದ ಒಂದು ತುಂಬ ಅನುಕೂಲತೆ ಇರುತ್ತೆ ಅಂಥವರು ಈ ಶನಿವಾರದಂದು ಅಥವಾ ಇನ್ನಿತರ ಪರ್ವಕಾಲಗಳಲ್ಲಿ ಅಮಾವಾಸ್ಯೆ, ಹುಣ್ಣಿಮೆ, ಸಂಕ್ರಾಂತಿ ಇತ್ಯಾದಿ ಕಾಲಗಳಲ್ಲಿ ದಾನ ಧರ್ಮಾದಿಗಳನ್ನು ಅಥವಾ ದೇವರುಗಳ ಸಂದರ್ಶನ ಮಾಡಿ ದೇವಾಲಯಗಳಿಗೆ ಅನ್ನದಾನಕ್ಕೆ ದವಸ ಧಾನ್ಯಗಳನ್ನು ಕೊಡೋದಾಗಲಿ ಅಥವಾ ದೀಪಾರಾಧನೆಗೆ ಎಣ್ಣೆಯನ್ನು ಕೊಡೋದಾಗಲಿ ಇತ್ಯಾದಿ ಕಾಣಿಕೆಗಳನ್ನು ಸಮರ್ಪಣೆ ಮಾಡಿ ನಿಮ್ಮ ಒಂದು ದೋಷವನ್ನು ಕಡಿಮೆ ಮಾಡ್ತಾ ಬನ್ನಿ. ಭಕ್ತಿ ಮಾರ್ಗದಿಂದ ಖಂಡಿತ ನಿಮ್ಮ ಶಕ್ತಿ ಇಮ್ಮಡಿಯಾಗುತ್ತೆ. ಈ ಬಂದಂಥ ಶನಿಯ ದೋಷ, ರಾಹುಕೇತುಗಳನ್ನು ವೈಪರೀತ್ಯಗಳನ್ನು ನೀವು ಚಿಂತೆ ಪಡಬೇಕಾಗಿಲ್ಲ. ಮುಂದೆ ಖಂಡಿತ ನಿಮ್ಮ ಒಂದು ಭಕ್ತಿಗೆ, ಶಕ್ತಿಗೆ ದೇವರು ಫಲವನ್ನು ಕೊಡಲಿದ್ದಾನೆ. ಮೀನರಾಶಿಯ ಜೂನ್ ತಿಂಗಳ ಭವಿಷ್ಯವನ್ನು ಈಗ ಅವಲೋಕಿಸೋಣ. ಜೂನ್ ತಿಂಗಳು ಮೀನರಾಶಿಗೆ ಕಠಿಣ ಸವಾಲುಗಳ ಮಾಸ ಎಂಬ ಒಂದಲ್ಲಿ ಹೆಡ್ಡಿಂಗ್ ಬಂದಿದೆ. ನಿಮಗೆ ಈಗಾಗಲೇ ಗೊತ್ತಿರುವಂತೆ ಮೀನರಾಶಿಗೆ ಸಾಡೆಸಾತಿಯ ಒಂದು ಪೂರ್ಣ ಪ್ರಭಾವ ನಿಮ್ಮ ಮೇಲೆ ಇರುತ್ತೆ. ಅದರಲ್ಲೂ ಈ ತಿಂಗಳಲ್ಲಿ ನಿಮಗೆ ಅಲ್ಲಿ ಇನ್ನಷ್ಟು ಗ್ರಹಗಳು ವಿರುದ್ಧವಾಗುವಂಥ ಪರಿಸ್ಥಿತಿ ಬರುತ್ತೆ. ಆಗಲೇ ನಿಮಗೆ ಶನಿ ಮಹಾರಾಜರ ವೈಪರೀತ್ಯ ಇರುವ ಕಾರಣ ಅದರಲ್ಲಿ ಮಂಗಳ, ಗುರು, ಶನಿ, ರಾಹು, ಕೇತುಗಳು ಸಹ ನಿಮಗೆ ಈ ತಿಂಗಳ ಪೂರ್ತಿ ವೈರುಧ್ಯವನ್ನು ಸಾರ್ತಾ ಇದ್ದಾರೆ. ಹಾಗಾಗಿ ಈ ತಿಂಗಳಲ್ಲಿ ಅನೇಕ ಕಠಿಣ ಪರೀಕ್ಷೆಗಳು, ಸವಾಲುಗಳು ನಿಮ್ಮ ಪಾಲಿಗೆ ಬರಲಿವೆ. ಆದರೂ ಮಧ್ಯೆ ಕೆಲವೊಮ್ಮೆ ಉತ್ತಮ ಪ್ರಭಾವಗಳು ಕೆಲವೊಂದು ಗ್ರಹಗಳಿಂದ ಆಗಲಿವೆ. ರವಿ, ಬುಧ, ಶುಕ್ರರಿಂದ ಮಂದಹಾಸ ಎಂಬ ಒಂದು ವಾಕ್ಯ ಬಂದಿದೆ. ಕಠಿಣ ಸವಾಲುಗಳ ಮಾಸ, ರವಿ, ಬುಧ, ಶುಕ್ರರಿಂದ ಮಂದಹಾಸ ಎಂಬ ಒಂದು ವಾಕ್ಯ ಬಂದಿದೆ. ಅಲ್ಲಿ ನಿಮಗೆ ಸೂರ್ಯನ ಅನುಗ್ರಹ ಈ ತಿಂಗಳ 14ರವರೆಗೆ ಇರುತ್ತೆ. ಅದೊಂದು ನಿಮಗೆ ಒಂದು ಪ್ಲಸ್ ಪಾಯಿಂಟ್ ಅಥವಾ ಒಂದು ಉತ್ತಮವಾದ ಬಲ ಅಂತ ಹೇಳ್ಬೋದು. ಆತ್ಮಕಾರಕ ಅಥವಾ ಆತ್ಮಬಲವನ್ನು ಕೊಡುವಂಥ ಒಂದು ಗ್ರಹರಾಜರಂಥ ಸೂರ್ಯನ ಅನುಗ್ರಹ ವರ್ಷದಲ್ಲಿ 4 ಬಾರಿ ಅಷ್ಟೇ ಸಿಗುತ್ತೆ. ಎಲ್ಲ ರಾಶಿಗಳು ಕೇವಲ 4 ತಿಂಗಳ ಅಷ್ಟು ಅವಧಿಯಲ್ಲಿ ಮಾತ್ರ ಸಿಗುತ್ತೆ. ಹಾಗಾಗಿ ಇಲ್ಲಿ ನಿಮಗೆ ಈ ಜೂನ್ 14ರವರೆಗೆ ಎಲ್ಲಿವರೆಗೆ ರವಿಯು ವೃಷಭದಲ್ಲಿ ಇರ್ತಾನೋ ಅಲ್ಲಿವರೆಗೆ ನಿಮಗೆ ರವಿಯ ತೃತೀಯ ಸ್ಥಾನದ ವಿಶೇಷವಾದ ಶುಭಫಲಗಳು ರಕ್ಷಣೆ ಮಾಡಲಿದೆ. ಅದೊಂದು ಸಮಾಧಾನದ ವಿಚಾರ. ಅಲ್ಲದೆ ಈ ಶುಕ್ರನ ಅನುಗ್ರಹ ನಿಮಗೆ ತಿಂಗಳ ಪೂರ್ತಿ ಚೆನ್ನಾಗಿ ಉತ್ತಮ ಫಲವನ್ನು ಕೊಡಲಿದೆ. 3ನೇ ಮತ್ತು 4ನೇ ಮನೆಯಲ್ಲಿರುವಂಥ ಶುಕ್ರನು ನಿಮಗೆ ಹಣಕಾಸಿನ ಒಂದು ವಿಚಾರವಾಗಿಯೋ ಅಥವಾ ನಿಮ್ಮ ಒಂದು ವ್ಯಾಪಾರ, ವೃತ್ತಿ, ಉದ್ಯೋಗಕ್ಕೆ ಸಂಬಂಧಪಟ್ಟು ಹೆಚ್ಚಿನ ಶುಭಫಲವನ್ನು ಶುಕ್ರನು ಅಲ್ಲಿ ನೀಡಲಿದ್ದಾನೆ. ಅಲ್ಲದೆ ಈ ಬುಧನ ಒಂದು ಅನುಗ್ರಹ ನಿಮಗೆ 14ರಿಂದ ಆರಂಭವಾಗುತ್ತೆ. ಬುಧನ ಚಲನೆ ಯಾವಾಗ ಅಲ್ಲಿ ಆತನು ಮಿಥುನ ರಾಶಿಗೆ ಪ್ರವೇಶಿಸ್ತಾನೋ ಅಲ್ಲಿಂದ ನಿಮಗೆ ಬುಧನ ಅನುಗ್ರಹ ಸಹ ಚೆನ್ನಾಗಿ ಒದಗಿ ಬರಲಿದೆ. ಹಾಗಾಗಿ ಸಮಾಧಾನಕರದ ವಿಚಾರ ಇದೆ. ಸವಾಲುಗಳು, ಸಂಕಷ್ಟಗಳು ಇದ್ದರೂ ಅಲ್ಲಿ ಮಧ್ಯೆ ಇಂತಹ ಉತ್ತಮ ಫಲ ಕೊಡುವಂಥ ಶುಭ ಗ್ರಹಗಳ ಒಂದು ರಕ್ಷಣೆ ಇರುತ್ತೆ. ಬುಧ, ಶುಕ್ರರ ವಿಶೇಷ ರಕ್ಷಣೆ. ಅಲ್ಲದೆ ಯಾವುದೇ ತಾರತಮ್ಯ ಇಲ್ಲದೆ ಮಾತೃ ರಥದಿಂದ ಉತ್ತಮ ಫಲ ಕೊಡುವಂಥ ಚಂದ್ರನು ನಿಮಗೆ
ತಿಂಗಳಲ್ಲಿ ಎಂದಿನಂತೆ ಈ ಬಾರಿಯೂ 15 ದಿನಗಳಲ್ಲಿ ಚಂದ್ರನ ವಿಶೇಷವಾದ ಬೆಂಬಲ ನಿಮಗೆ ಸಿಗಲಿದೆ. ಹಾಗಾಗಿ ಇವೆಲ್ಲವೂ ನೀವು ಗಮನದಲ್ಲಿಟ್ಕೊಂಡು ಬರುವಂಥ ಸವಾಲುಗಳು ಸಂಕಷ್ಟಗಳನ್ನು ಗಮನದಲ್ಲಿಟ್ಕೊಳ್ಬೇಕು. ಜೊತೆಗೆ ಈ ಸಾಡೆಸಾತಿಯ ಪ್ರಭಾವದಲ್ಲಿ ಅದು ಎಲ್ಲಿಂದ ಬರುತ್ತೆ, ಯಾವ ರೀತಿ ಬರುತ್ತೆ ಅನ್ನೋದು ನಿಮಗೆ ಗಮನದಲ್ಲಿಟ್ಕೊಳ್ಳೋದಿಲ್ಲ. ಅದು ಕೌಟುಂಬಿಕವಾಗಿ ಬರ್ಬೋದು, ಸಾಂಸಾರಿಕವಾಗಿ ಬರ್ಬೋದು, ಅಥವಾ ಆರ್ಥಿಕವಾಗಿ ಬರ್ಬೋದು, ಸಾಮಾಜಿಕವಾಗಿ ಬರ್ಬೋದು, ಅಥವಾ ಸಾರ್ವತ್ರಿಕವಾಗಿ ಸಹ ಬರ್ಬೋದು. ಸಾರ್ವತ್ರಿಕ ಅಂದರೆ ನಾವು ನೋಡಿದೆ ಈ ಕೊರೋನಾ ಕಾಲ ಅಂತ. ಕೊರೋನಾ ಕಾಲದಂದರೆ ಸಾರ್ವತ್ರಿಕ ಅಂದು ಒಬ್ಬರಿಗೆ ಜಗತ್ತಿಗೆ ಬಂದಂತಹ ಒಂದು ಪ್ರಮೇಯ ಅಂಥದ್ದು ಸಹ ನಿಮಗೆ ಅನುಭವಕ್ಕೆ ಬರ್ಬೋದು. ಹಾಗಾಗಿ ಈ ಕಾಲದಲ್ಲಿ ನಿಮಗೆ ಎಲ್ಲ ಕಡೆಯಿಂದಲೂ ಉತ್ತಮ ಫಲವನ್ನು ನಿರೀಕ್ಷೆ ಮಾಡುವಂತಿಲ್ಲ. ಕೆಲವೊಂದು ಭಾಗಗಳಲ್ಲಿ ಉತ್ತಮ ಫಲ ಬಂದರೆ ಇನ್ನೂ ಒಂದು ಡೈರೆಕ್ಷನಿಂದ ಉತ್ತಮ ಅಂದರೆ ಇನ್ನು 2 ಡೈರೆಕ್ಷನಿಂದ ನಿಮಗೆ ಆ ಒಂದು ಕಠಿಣ ಫಲಗಳು ಸವಾಲುಗಳು ಬರ್ಬೋದು. ಅಥವಾ ಒಂದು 100 ರೂಪಾಯಿ ಆದಾಯ ಬಂದಾಗ ಅಲ್ಲಿ 150 ರೂಪಾಯಿ ಖರ್ಚಿನ ಒಂದು ಬಾಬ್ತುಗಳು ಬರೋದು. ಈ ರೀತಿ ವೈರುಧ್ಯವಾದ ಫಲಗಳು, ಕಠಿಣ ಸವಾಲುಗಳು ಬರ್ಬೋದು. ಈ ಕಾಲದಲ್ಲಿ ನೀವು ತುಂಬ ಒಂದು ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ವಿಶೇಷವಾಗಿ ನೀವು ಮಾತು ನಡವಳಿಕೆಯ ಬಗ್ಗೆ ತುಂಬ ಒಂದು ಗಮನ ಬೇಕಾಗುತ್ತೆ. ಯಾಕಂದರೆ ಇದು ಸಾಡೆಸಾತಿಯ ಒಂದು ಪೂರ್ಣ ಪರೀಕ್ಷೆ ಇರುವಂಥ ಕಾಲಗಳಲ್ಲಿ ಇಲ್ಲಿ ನಿಮ್ಮ ಮಾತೆ ನಿಮಗೆ ಮುಳುವಾಗ್ಬೋದು, ಅಥವಾ ನಿಮಗೆ ಮಾತನ್ನು ತಪ್ಪಿ ನೀವು ಮತ್ತೆ ಕೆಲವು ತೊಂದರೆಗೆ ಸಿಲುಕಿಕೊಳ್ಳುವಂಥದ್ದು, ಅಥವಾ ಯಾವುದೇ ರೀತಿಯ ನೀವು ಆಡಂಬರವನ್ನು ಪ್ರದರ್ಶನವನ್ನು ಬೂಟಾಟಿಕೆ ಮಾತು ಅಂತ ಹೇಳ್ತೀವಿ, ಹಂಗಾಗಿ ಬೂಟಾಟಿಕೆ ಮಾಡಲಿಕ್ಕೆ ಹೋಗಿ ಅಲ್ಲಿ ನೀವು ಪೇಚಿಗೆ ಅಥವಾ ಮತ್ತು ಸಂಕಷ್ಟಕ್ಕೆ ಸಿಲುಕಿಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಇವೆಲ್ಲವನ್ನು ಗಮನಿಸ್ಕೊಳ್ಬೇಕಾಗತ್ತೆ. ಅಲ್ಲದೆ ವಿನಾಕಾರಣ ನಿಮಗೆ ಸಿಟ್ಟು ಬರುತ್ತೆ, ವಿನಾಕಾರಣ ಜಗಳಕ್ಕಾಗುವಂಥ ಬುದ್ಧಿ, ಕಷ್ಟ ನಿಷ್ಠುರಗಳು ಮಾಡುವಂಥ ಬುದ್ಧಿ ಮನೆಯಲ್ಲಿ ಸಹ ಬರುತ್ತೆ. ತಂದೆ ಮಕ್ಕಳ ಮಧ್ಯೆ, ಗಂಡ ಹೆಂಡತಿ ಮಧ್ಯೆ, ಅಥವಾ ಕಚೇರಿಯಲ್ಲಿ ಮೇಲಾಧಿಕಾರಿಗಳ ಜೊತೆಗೆ, ಸಹೋದ್ಯೋಗಿಗಳ ಜೊತೆಗೆ ಇಂಥ ಒಂದು ಮಾತಿನ ಚಕಮಕಿ ಆಡುವಂಥ ನಮಗೆ ಟೆಂಡೆನ್ಸಿ ಬರುತ್ತೆ. ಅದನ್ನು ಸ್ವಲ್ಪ ನೀವು ಖಂಡಿತ ನಿಯಂತ್ರಣ ಮಾಡ್ಕೋಬೇಕು. ತಾಳ್ಮೆ ಅನ್ನೋದು ನಿಮಗೆ ಮೂಲ ಮಂತ್ರ ಆಗಿರಬೇಕು. ತಾಳಿದವ ಬಾಳ್ಯಾನು ಎಂಬ ಒಂದು ವಾಕ್ಯ ನೀವು ಪ್ರತಿದಿನ ನೀವು ಜಪ ಮಾಡ್ಕೋಬೇಕಾಗತ್ತೆ. ಯಾಕಂದರೆ ಈ ಕಾಲದಲ್ಲಿ ನಿಮಗೆ ನಡೆಯುವಂಥ ವಿವಿಧ ವೈಪರೀತ್ಯಗಳಿಂದ ನಿಮ್ಮ ಮೇಲೆ, ಮನಸ್ಸಿನ ಮೇಲೆ ತುಂಬ ಒಂದು ಅಡ್ಡ ಪರಿಣಾಮಗಳು ಬೀರ್ತವೆ. ಹಾಗಾಗಿ ಮನೋನಿಯಂತ್ರಣ, ಸಿಟ್ಟಿನ ನಿಯಂತ್ರಣ ಇವೆಲ್ಲ ನೀವು ಖಂಡಿತವಾಗಿ ಮಾಡಬೇಕಾಗತ್ತೆ ಈ ಜೂನ್ ತಿಂಗಳಲ್ಲಿ. ಇನ್ನು ಇದಲ್ಲದೆ ಈ ಹಣಕಾಸಿಗೆ ಸಂಬಂಧಪಟ್ಟು ಅಲ್ಲಿ ಬುಧ ಶುಕ್ರರು ಅನುಕೂಲ ಇದ್ದು ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಅನುಕೂಲವಾಗಿ ಕೊಡ್ತಾರೆ. ಹೆಚ್ಚಿನ ವ್ಯಾಪಾರ ವೃತ್ತಿ ಉದ್ಯೋಗಗಳಿಗೆ ಅನುಕೂಲವಾಗಿ ಬರುತ್ತೆ. ಜೊತೆಗೆ ಉದ್ಯೋಗದಲ್ಲಿ ಅಥವಾ ಉದ್ಯಮದಲ್ಲಿ, ಕೃಷಿಯಲ್ಲಿ ಚಟುವಟಿಕೆ ಲಾಭ ಆದಾಯ ಬರುತ್ತೆ. ಆದರೆ ಬಂದ ಹಣದ ಒಂದು ಸೇಫ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತಾರಲ್ಲ, ಆಗ ಉತ್ತಮವಾಗಿ ಹಣವನ್ನು ನಾವು ಅದನ್ನು ಭದ್ರಪಡಿಸುವಂಥ ಅದ ಕಾರ್ಯ ಮಾಡಬೇಕಾಗುತ್ತೆ. ಆ ಬಂದ ಹಣವನ್ನು ನೀವು ದುರುಪಯೋಗ ಮಾಡೋದಾಗಲಿ, ದುಂದು ವೆಚ್ಚ ಮಾಡೋದಾಗಲಿ, ಅಥವಾ ಯಾವುದೇ ರೀತಿಯ ಇನ್ನಿತರರಿಗೆ ನೀವು ತೋರ್ಪಡಿಕೆಯಾಗಿ ಅದನ್ನು ಖರ್ಚು ಮಾಡಲಿಕ್ಕೆ ಹೋಗೋದು, ಅದನ್ನು ಮಾಡಲಿಕ್ಕೆ ಹೋಗಬೇಡಿ. ಹಾಗಾಗಿ ತುಂಬ ಒಂದು ಹಣಕಾಸಿನ ಉಳಿತಾಯದ ಒಂದು ಅವಶ್ಯಕತೆ ನಿಮಗೆ ಇರುತ್ತೆ. ಯಾಕಂದರೆ ಮುಂದೆ ಬರುವಂಥ ಹಲವಾರು ತಿಂಗಳುಗಳು ನಿಮಗೆ ಇಂಥ ಒಂದು ನಾನಾ ರೀತಿಯ ಪರೀಕ್ಷೆಗಳನ್ನು, ಸವಾಲುಗಳನ್ನು ಒಡ್ಡಬಹುದಾಗಿದೆ. ಹಾಗಾಗಿ ಹಣಕಾಸಿನ ಒಂದು ನಿಮಗೆ ತುಂಬ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಇನ್ನು ಯಾರು ಉದ್ಯೋಗಗಳಲ್ಲಿದ್ದರೆ ಅಥವಾ ಇನ್ನಿತರ ಬೇರೆ ಬೇರೆ ರೀತಿಯ ವೃತ್ತಿಯಲ್ಲಿದ್ದರೆ ಆ ಉದ್ಯೋಗ ವೃತ್ತಿಯಲ್ಲಿ ಸಹ ಹಾಗೆ ನಿಮಗೆ ನಾನಾ ರೀತಿಯ ಸವಾಲು ಸಂಕಷ್ಟಗಳು ಬರ್ಬೋದು. ಪ್ರತಿನಿತ್ಯ ನಿಮ್ಮ ಮೇಲೆ ಆರೋಪಗಳು, ಪ್ರತ್ಯಾರೋಪಗಳು ಬರೋದು, ಅದರಿಂದ ನಿಮಗೆ ಸ್ವಲ್ಪ ಮನಸ್ಸಿಗೆ ಆಘಾತ ಆಗೋದನ್ನು ಸ್ವಲ್ಪ ನಿಯಂತ್ರಣ ಮಾಡ್ಕೊಳ್ಬೇಕಾಗುತ್ತೆ. ಇನ್ನು ಯಾವುದೇ ರೀತಿಯ ದೊಡ್ಡ ಮೊತ್ತದ ಸಾಲವನ್ನು ಮಾಡೋದಾಗಲಿ, ಸಾಲವನ್ನು ಪಡೆಯೋದಾಗಲಿ ಈಗ ಅಷ್ಟು ಉತ್ತಮ ಅಲ್ಲ. ದೊಡ್ಡ ಹೂಡಿಕೆಗಳು, ಕೋಟ್ಯಾಂತರ ಸಾಲ ಮಾಡೋದು, ಲಕ್ಷಾಂತರ ಸಾಲ ಮಾಡೋದು, ನಿಮ್ಮ ಆದಾಯ ಅಥವಾ ನಿಮ್ಮ ಒಂದು ಬಾಧ್ಯತೆಗಳನ್ನು ಮೀರಿ ಸಾಲ ಮಾಡುವಂಥ ಇತ್ಯಾದಿಗಳಿಗೆಲ್ಲ ಹೋಗಬೇಡಿ. ಅದರಿಂದ ನಿಮಗೆ ನಿಮ್ಮ ಇದ್ದಂಥ ತನು ಮನ ಧನದ ಪೂರ್ಣವಾದ ಶಾಂತಿಯನ್ನು ಕಳ್ಕೊಂಡಾಗ ಆಗುತ್ತೆ. ಹಾಗಾಗಿ ಸಾಲದ ಒಂದು ಕ್ಲೇಶಕ್ಕೆ ಜೊತೆಗೆ ಇನ್ನಿತರ ಕ್ಲೇಶಗಳಿಗೆ ಒಳಗಾಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ಕಾಲದಲ್ಲಿ ಇಂಥ ಒಂದು ಎಚ್ಚರಿಕೆ ಜೂನ್ ತಿಂಗಳಿಗೆ ಬೇಕಾಗುತ್ತೆ. ಇನ್ನು ವಿರುದ್ಧ ಲಿಂಗದವರ ಜೊತೆಗೆ ತುಂಬ ಒಂದು ನೀವು ಅಂತರ ಅಥವಾ ನೀವು ಎಚ್ಚರಿಕೆ ಹೆಜ್ಜೆ ಗಮನಿಸಬೇಕು. ಸ್ತ್ರೀಯರು ಪುರುಷರಲ್ಲಿ, ಪುರುಷರು ಸ್ತ್ರೀಯರಲ್ಲಿ. ವಿರುದ್ಧ ಲಿಂಗದವರ ಜೊತೆಗೆ ನಿಮಗೆ ವೈರುಧ್ಯಗಳು ಬರುವಂಥದ್ದು, ವೈಮನಸ್ಸುಗಳು ಬರುವಂಥದ್ದು, ಜೊತೆಗೆ ಸ್ತ್ರೀ ಪುರುಷರ ಒಂದು ವಿವಾದಗಳು ಅಥವಾ ನಿಮ್ಮ ಮೇಲೆ ಆರೋಪಗಳು ಬರುವಂಥದ್ದು, ಅಥವಾ ಕಾನೂನಿನ ಕ್ರಮ ಕೈಗೊಳ್ಳುವಂಥ ಕ್ರಮಗಳು ಸಹ ನಿಮ್ಮ ಮೇಲೆ ಬರುವಂಥದ್ದು. ಹಾಗಾಗಿ ಈ ಕಾಲದಲ್ಲಿ ಇಂತಹ ವಿಚಾರಗಳು ಸಹ ಎಚ್ಚರಿಕೆ ಹೆಜ್ಜೆಯಿಂದ ನೀವು ಸ್ಪಂದಿಸಬೇಕಾಗತ್ತೆ. ಒಟ್ಟಿನಲ್ಲಿ ಈ ಜೂನ್ ತಿಂಗಳು ನಿಮಗೆ ಕಠಿಣ ಸವಾಲುಗಳ ತಿಂಗಳು. ಮಧ್ಯೆ ಸ್ವಲ್ಪ ಹಣಕಾಸಿನ ಆಗಮನ, ಹಣಕಾಸಿನ ಉತ್ತಮಗಳು ಇದ್ದರೂ ಅಲ್ಲಿ ಸವಾಲುಗಳು, ಸಂಕಷ್ಟಗಳು ಹೆಚ್ಚಿವೆ. ಇನ್ನು ಯಾರು ಜಾಬಿಗೆ ಪ್ರಯತ್ನ ಪಡೋರು ಅಂಥವರಿಗೆ ಸ್ವಲ್ಪ ಉತ್ತಮವಾದ ಒಂದು ವಾತಾವರಣ ಇದೆ. ಹಾಗಾಗಿ ಯಾರು ಇದ್ದ ಜಾಬನ್ನು ಬಿಡಬಾರ್ದು, ಅಥವಾ ಇದ್ದ ಜಾಬನ್ನು ಈಗ ಬಿಟ್ಟು ನಾವು ಬೇರೆ ಹುಡುಕ್ತೇನೆ ಅನ್ನೋದೊಂದು ಸಾಹಸಕ್ಕೆಲ್ಲ ಕೈ ಇಳಿಬಾರ್ದು. ಆದರೆ ಯಾರಿಗೆ ಈಗಾಗಲೇ ಜಾಬ್ ಇಲ್ಲ ಅಥವಾ ಬಹಳ ಕಾಲದಿಂದ ಉದ್ಯೋಗ ಸಿಕ್ಕಿಲ್ಲ ಅಂಥವರಿಗೆ ಈ ತಿಂಗಳಲ್ಲಿ ಒಂದು ಬುಧ ಶುಕ್ರರ ಅನುಗ್ರಹ ಆಗ್ತಾ ಇರೋದ್ರ ಕಾರಣ ಅದರಿಂದ ನಮಗೆ ಉದ್ಯೋಗದ ಒಂದು ಏನಾದರೂ ಒಂದು ಹೋಪ್ ಸಿಗುವಂಥ ಸಾಧ್ಯತೆ. ವಿಶೇಷವಾಗಿ ತಿಂಗಳ 14ರವರೆಗೂ ನಿಮಗೆ ಅಲ್ಲಿ ಸೂರ್ಯನ ಬೆಂಬಲ ಇದೆ. 14ರ ಬಳಿಕ ಬುಧನ ಬೆಂಬಲ ಬರುತ್ತೆ. ಹಾಗಾಗಿ ವಿಶೇಷವಾಗಿ ರವಿಯ ಆತ್ಮಬಲ, ಬುಧನ ಒಂದು ನಿಮಗೆ ಜಾಣ್ಮೆಯ ಬೆಂಬಲ, ಶುಕ್ರನ ನಮಗೆ ವಿಶೇಷವಾದ ಬೆಂಬಲ ಇವೆಲ್ಲ ಇರೋ ಕಾರಣ ಯಾರಿಗೆ ಜಾಬ್ ಇಲ್ಲ ಅಥವಾ ಜಾಬ್ಗೆ ಹುಡುಕ್ತೀರಾ ಅಂಥವರಿಗೆ ಈ ತಿಂಗಳಲ್ಲಿ ವಿಶೇಷವಾದ ಪ್ರಯತ್ನ ಪಟ್ಟರೆ ಜಾಬ್ ಸಿಗುವಂಥ ಅವಕಾಶ ಇದೆ. ಸಾಫ್ಟ್ವೇರ್ ಇರ್ಬೋದು, ಕಂಪ್ಯೂಟರ್ ಇರ್ಬೋದು, ಎಲೆಕ್ಟ್ರಾನಿಕ್ಸ್, TV, ಮಾಧ್ಯಮ ಇರ್ಬೋದು, ಅಥವಾ ಮಾರ್ಕೆಟಿಂಗು, ಫೈನಾನ್ಸು, ಬ್ಯಾಂಕಿಂಗು, ಇನ್ಶೂರೆನ್ಸು, ಸೇವಾ ಕ್ಷೇತ್ರ, ಸರ್ವಿಸ್ ಸೆಕ್ಟರ್ ಇತ್ಯಾದಿಗಳಲ್ಲಿ ಅನೇಕ ಅವಕಾಶಗಳು ಈ ಮೀನರಾಶಿಯವರಿಗೆ ಈ ತಿಂಗಳಲ್ಲಿ ಸಿಗುವಂಥ ಅವಕಾಶ ಇದೆ. ಹಾಗಾಗಿ ನೀವು ಹಿಂದೆ ನನಗೆ ಆಗಲಿಲ್ಲ ಅಥವಾ ಇನ್ನೂ ನನಗೆ ಸಿಗೋದಿಲ್ಲ ಅಥವಾ ಶನಿ ಇದೆ ಅನ್ನೋದನ್ನು ಕೈಕಟ್ಟಿ ಕೂರುವಂಥದ್ದೆಲ್ಲ ಈ ತಿಂಗಳಲ್ಲಿ ಅವಕಾಶಗಳು ಬರ್ತವೆ. ಆ ಬಂದ ಅವಕಾಶವನ್ನು ನೀವು
ನಿಮ್ಮ ಒಂದು ಸಕಾರಾತ್ಮಕ ಭಾವನೆಯಿಂದ ನೀವು ಅದನ್ನು ಆಕ್ಸೆಪ್ಟ್ ಮಾಡಿಕೊಂಡು ಗಮನಿಸಿಕೊಂಡು ತೆಗೊಳ್ಬೇಕಾಗುತ್ತೆ. ಅಥವಾ ಕೇವಲ ನೀವು ಈ ಒಂದು ನನಗೆ ಸ್ಯಾಲರಿ ಎಷ್ಟು ಸಿಗಬೇಕು ಅಥವಾ ಇಷ್ಟೇ ಸ್ಯಾಲರಿ ಜಾಬ್ ಹುಡುಕಬೇಕು ಅಷ್ಟು ಸ್ಯಾಲರಿನ ಸೇರೋದಿಲ್ಲ ಅನ್ನೋದನ್ನೆಲ್ಲ ಬಂದಂಥ ಅವಕಾಶವನ್ನು ನೀವು ನಿರಾಕರಿಸಬೇಡಿ. ಯಾಕಂದರೆ ಈಗ ಬರುವಂಥ ಒಂದು ಸಣ್ಣ ಅವಕಾಶ ಸಹ ಮುಂದೆ ನಿಮಗೆ ಉತ್ತಮವಾದ ಅವಕಾಶವನ್ನು ಅಥವಾ ಹೆಬ್ಬಾಗಿಲನ್ನು ತೆರೆಯುವಂಥ ಅವಕಾಶ ಆಗ್ಬೋದು. ಹಾಗಾಗಿ ಈ ಒಂದು ಅವಕಾಶವನ್ನು ಸದ್ಬಳಕೆ ಈ ತಿಂಗಳಲ್ಲಿ ಮಾಡಿಕೊಳ್ಬೇಕಾಗುತ್ತೆ ಹೆಚ್ಚಿನ ಮೀನರಾಶಿಯವರು. ಇವೆಲ್ಲವೂ ಸಂಕ್ಷಿಪ್ತವಾಗಿ ಈ ತಿಂಗಳಲ್ಲಿ ನಿಮಗೆ ಬರ್ಬೋದಾದ ಮುನ್ನೋಟವನ್ನು ಹೇಳಿದ್ದೇನೆ. ಇನ್ನು ಆರೋಗ್ಯದ ವಿಚಾರ ಗಮನಿಸಿದರೆ ಆರೋಗ್ಯದಲ್ಲಿ ಸಹ ನಿಮಗೆ ತೃಪ್ತಿಕರವಾದ ಫಲಿತಾಂಶ ಬಂದಿಲ್ಲ. ಅಲ್ಲಿ ಗುರುವಿನ ವೈರುಧ್ಯ ಇರುವಂಥದ್ದು, ರಾಹು ಕೇತುಗಳ ವೈರುಧ್ಯ ಇರೋ ಕಾರಣ ಆರೋಗ್ಯದಲ್ಲಿ ನಿಮಗೆ ಇದ್ದಂಥ ಸಮಸ್ಯೆಗಳು ಹೆಚ್ಚಳಾಗ್ಬೋದು. ಯಾರಿಗೆ BP, ಶುಗರು ಅಥವಾ ಅಸ್ತಮ, ಆರ್ಥರೈಟಿಸ್, ಜಾಯಿಂಟ್ ಪೇನು, ಬ್ಯಾಕ್ ಪೇನಲ್ಲಿದೆ ಅಂಥವರು ಸೂಕ್ತವಾದ ಲೈಫ್ ಸ್ಟೈಲನ್ನು ಸರಿ ಮಾಡ್ಕೊಳ್ಳೋದಾಗಲಿ ಅಥವಾ ಸೂಕ್ತವಾದ ಚಿಕಿತ್ಸೆ, ಸೂಕ್ತವಾದ ಒಂದು ವೈದ್ಯರ ಒಂದು ಸಲಹೆಯನ್ನು ಪಡ್ಕೊಳ್ಬೇಕು. ಅಥವಾ ಈಗಲೇ ಬಂದಂಥ ಯಾವುದಾದ್ರು ಹೊಸದರ ಸಮಸ್ಯೆ ಬಂದರೆ ಅದನ್ನು ತಕ್ಷಣವಾಗಿ ಆರೋಗ್ಯ ತಪಾಸಣೆ ಮಾಡಿ ಅದನ್ನು ನಿಯಂತ್ರಣ ಮಾಡ್ಕೊಳ್ಬೇಕು. ಯಾಕಂದರೆ ಈ ಸಾಡೆ ಸಾತಿಯ ಕಾಲದಲ್ಲಿ ಬಂದಂಥ ಆರೋಗ್ಯ ಸಮಸ್ಯೆಗಳು ಕೆಲವೊಮ್ಮೆ ದೀರ್ಘಾವಧಿಯಾಗಿ ಉಳಿಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಸೂಕ್ತವಾದ ಆರೋಗ್ಯದ ಕಾಳಜಿ ಸಹ ಬೇಕಾಗುತ್ತೆ. ಇವೆಲ್ಲವೂ ನಿಮಗೆ ಸಾಮಾನ್ಯವಾಗಿ ಬರುವಂಥ ಈ ತಿಂಗಳ ಒಂದು ಮುನ್ನೋಟದ ಫಲ. ಇನ್ನು ತಿಂಗಳುಗಳಲ್ಲಿ ಬರುವಂಥ ಡೇಟ್ಗಳಿಗೆ ಅನುಗುಣವಾಗಿ ಚಂದ್ರನ ಒಂದು ಬೆಂಬಲ ಇರುವಂಥ, ಚಂದ್ರನ ವಿಶೇಷವಾದ ಅನುಕೂಲತೆ ಇರುವಂಥ ಡೇಟ್ಗಳಿಗೆ ಅನುಗುಣವಾಗಿ ಆ ಚಂದ್ರ ಬಲದ ಡೇಟ್ಗಳನ್ನು ಗಮನಿಸಿಕೊಳ್ಳಿ. ಜೂನ್ 1, 2 ನಿಮಗೆ ಉತ್ತಮವಾದ ದಿನ. ಜೂನ್ 1, 2ರಲ್ಲಿ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತೆ, ಲಾಭಗಳಾಗುತ್ತೆ, ಆರೋಗ್ಯ ಶಕ್ತಿ ಲಾಭ ಇದೆ. ಜೊತೆಗೆ ಬಂಧು ಬಾಂಧವರ ಜೊತೆಗೆ ಬೆರೆಯುವಂಥ ಅವಕಾಶ, ದೂರ ಪ್ರಯಾಣ ಮಾಡುವಂಥ ಅವಕಾಶ. ಹಾಗಾಗಿ ತಿಂಗಳ ಆರಂಭದ 2 ದಿನಗಳು ನಿಮಗೆ ಪೂರಕವಾಗಿ ಅತ್ಯುತ್ತಮ ಫಲವನ್ನು ಕೊಡಬಲ್ಲಾಗಿವೆ. ಇನ್ನು ಜೂನ್ 3, 4 ಅಷ್ಟು ಉತ್ತಮ ಇಲ್ಲ. ಜೂನ್ 3, 4ರಲ್ಲಿ ಮಿಶ್ರ ಫಲದ ಒಂದು ಸೂಚನೆ. ಕೆಲವೊಮ್ಮೆ ಕಷ್ಟ ನಷ್ಟಗಳಾಗುವಂಥದ್ದು, ಹಣಕಾಸಿನ ಕೊರತೆ ಎದುರಾಗುವಂಥ ಅಥವಾ ನಿಮ್ಮ ಯಾವುದೇ ವಸ್ತುಗಳು, ಒಡವೆಗಳು ಅದು ನಷ್ಟ ಆಗುವ, ಕಳ್ಳತನ ಆಗುವಂಥ ಸಾಧ್ಯತೆ, ಅದರ ಬಗ್ಗೆ ಸೂಕ್ತವಾದ ಮುನ್ನೆಚ್ಚರಿಕೆ ಬೇಕು ಈ ಜೂನ್ 3, 4ರಲ್ಲಿ. ಇನ್ನು ಜೂನ್ 5, 6 ನಿಮ್ಮ ಪಾಲಿಗೆ ಉತ್ತಮವಾದ ದಿನ. ಇಷ್ಟಾರ್ಥ ಸಿದ್ಧಿ, ಲಾಭಗಳು ವೃದ್ಧಿವೆ, ಬಂಧು ಬಾಂಧವರ ಜೊತೆಗೆ ಬೆರೆಯುವಂಥ ಅವಕಾಶ, ವ್ಯಾಪಾರ ಉದ್ಯೋಗದಲ್ಲಿ ಮುನ್ನಡೆ, ಉದ್ಯಮ ಅಥವಾ ಕೃಷಿ ನಡೆಸುವವರಿಗೆ ಹೆಚ್ಚಿನ ಒಂದು ಲಾಭ ಆದಾಯ ಆಗುವಂಥದ್ದು, ಸರ್ಕಾರಿ ಕೆಲಸದಲ್ಲಿ ಸಹ ನಿಮಗೆ ಲಾಭ ಆದಾಯ ಬರಲಿದೆ. ಇನ್ನು ಜೂನ್ 7, 8, 9, 10, 11 3 ದಿನಗಳು, 5 ದಿನಗಳು ಅಷ್ಟು ಉತ್ತಮ ಇಲ್ಲ. 7, 8, 9 ಹಾಗೂ 10, 11 ಈ 5 ದಿನಗಳಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕು. ಆ ದಿನ ಕಲಹಗಳು, ಜಗಳಗಳು ಹೆಚ್ಚಳಾಗುವಂಥದ್ದು, ಮನೆಯಲ್ಲಿ ಮಾತಿನ ಚಕಮಕಿ, ಪ್ರತಿ ಸ್ಥಳದಲ್ಲಿ ಏನಾದರೂ ಭೇದ ಭಾವಗಳಾಗುವಂಥದ್ದು, ಅವಮಾನಕರ ಘಟನೆಗಳಾಗುವಂಥದ್ದು, ಮಿತ್ರರ ಜೊತೆಗೆ ಕಲಹ, ಬಂಧುಗಳ ಜೊತೆಗೆ ಕಲಹ ಆಗುವಂಥ ಸಾಧ್ಯತೆ, ಅನಿರೀಕ್ಷಿತವಾಗಿ ಹಣ ನಷ್ಟ ಆಗ್ಬೋದು ಅಥವಾ ಅನಿರೀಕ್ಷಿತ ಖರ್ಚುಗಳು ಬರುವಂಥದ್ದು, ಅಥವಾ ಸರ್ಕಾರದಿಂದ ನಿಮಗೆ ಏನಾದರೂ ನೋಟಿಸ್ಗಳು, ಸಾಲದ ನೋಟಿಸ್ಗಳೆಲ್ಲ ಬರುವಂಥದ್ದು. ಈ ರೀತಿ ನಿಮಗೆ ಅಪಥ್ಯ ಅಥವಾ ಅಹಿತಕರವಾದ ಹಲವಾರು ಘಟನೆಗಳು 7ರಿಂದ 11ರ ಅವಧಿಯಲ್ಲಿ ಜರುಗಬಹುದು. ಆ ಬಗ್ಗೆ ಸೂಕ್ತವಾದ ನೀವು ತಾಳ್ಮೆಯನ್ನು, ಎಚ್ಚರಿಕೆಯನ್ನು ಗಮನಿಸ್ಕೋಬೇಕು. ಜೊತೆಗೆ ಯಾವುದೇ ರೀತಿಯ ಕಾನೂನು ಭಂಗಿಸುವಂಥ, ರೂಲ್ಸ್ ಬ್ರೇಕ್ ಮಾಡುವಂಥ ಕೆಲಸಗಳಿಗೆ ಕೈ ಹಾಕಬೇಡಿ. ಇನ್ನು 12, 13, 14, 15, 16 ನಿರಂತರವಾಗಿ 5 ದಿನಗಳು, 12ರಿಂದ 16ರವರೆಗೆ 5 ದಿನಗಳು ನಿಮಗೆ ಲಾಭವನ್ನು, ಯಶವನ್ನು ಕೊಡುವಂಥ ದಿನ, ಜಯವನ್ನು ಕೊಡುವಂಥ ದಿನ. ವ್ಯಾಪಾರಸ್ಥರಿಗೆ, ಉದ್ಯೋಗಸ್ಥರಿಗೆ ಸಹ ಅವಕಾಶಗಳು ಚೆನ್ನಾಗಿವೆ. ಹೊಸ ಉದ್ಯೋಗಕ್ಕೆ ಪ್ರಯತ್ನ ಪಟ್ಟರೆ ಉದ್ಯೋಗ ಅವಕಾಶ ನಿಮಗೆ ಸಿಗಲಿದೆ. ಇನ್ನು ಇದಲ್ಲದೆ ಹಣಕಾಸಿಗೆ ಸಂಬಂಧಪಟ್ಟ ಹೆಚ್ಚಿನ ಒಂದು ಹಣಕಾಸು ಉತ್ತಮವಾಗಲಿದೆ. ಕೃಷಿಕರಿಗೆ, ಉದ್ಯಮಿಗಳಿಗೆ ಸಹ ಹೆಚ್ಚಿನ ಶುಭಫಲಗಳು 12ರಿಂದ 16ರ ಅವಧಿಯಲ್ಲಿ ನಿಮಗೆ ಸಿಗಲಿದೆ. ಇನ್ನು 17, 18, 19, 20, 21 ನಿರಂತರವಾಗಿ 5 ದಿನಗಳು ಎಚ್ಚರಿಕೆ ಬೇಕು. 17ರಿಂದ 21ರವರೆಗೆ ಮುನ್ನೆಚ್ಚರಿಕೆ ಬೇಕು. ಆರೋಗ್ಯದ ವಿಚಾರ ಸ್ವಲ್ಪ ತೊಂದರೆಗಳು ಬರ್ಬೋದು. ಈಗಾಗಲೇ ಇದ್ದಂಥ ಅನಾರೋಗ್ಯ ಸಮಸ್ಯೆ ಮತ್ತೆ ಬರ್ಬೋದು, ಅಥವಾ ನೀರಿನಿಂದ, ಆಹಾರದಿಂದ ಆರೋಗ್ಯ ಸಮಸ್ಯೆ ಎದುರಾಗ್ಬೋದು. ಹಣಕಾಸಿನ ಖರ್ಚು ಹೆಚ್ಚಳ, ಕಷ್ಟ ನಷ್ಟಗಳು ಆಗುವಂಥದ್ದು. ಜೊತೆಗೆ ಮನಸ್ಸಿನಲ್ಲಿ ಚಿಂತೆ, ಆತಂಕ ಹೆಚ್ಚಾಗುತ್ತೆ. ನಿಮ್ಮ ಒಂದು ಬರುವಂಥ ಇನ್ಕಮಿಂಗ್ ಹಣ ಸ್ವಲ್ಪ ಕಡಿಮೆಯಾಗಿ ಔಟ್ ಗೋಯಿಂಗ್ ಅಂದರೆ ಖರ್ಚು ವೆಚ್ಚಗಳು ಸ್ವಲ್ಪ ಹೆಚ್ಚಳ ಆಗುವಂಥದ್ದು. ಹಾಗಾಗಿ ಈ 5 ದಿನಗಳು 17ರಿಂದ 21ರವರೆಗೆ ಆರೋಗ್ಯ ಬಗ್ಗೆ, ಹಣಕಾಸಿನ ಬಗ್ಗೆ ಎಚ್ಚರಿಕೆ ಬೇಕು. ಆ ಬಳಿಕ 22, 23, 24, 25 ನಿರಂತರವಾಗಿ 4 ದಿನಗಳು, 22ರಿಂದ 25ರವರೆಗೆ 4 ದಿನಗಳು ನಿಮಗೆ ಪೂರಕವಾಗಿವೆ. ಇಷ್ಟಾರ್ಥ ಸಿದ್ಧಿ, ಲಾಭಗಳು ವೃದ್ಧಿಯಾಗಿವೆ. ವ್ಯಾಪಾರದಲ್ಲಿ ಅಭಿವೃದ್ಧಿ, ವಿದ್ಯಾರ್ಥಿಗಳಿಗೆ, ಯುವಕರಿಗೆ, ಸಾಧಕರಿಗೆ ಹೊಸ ಅವಕಾಶಗಳು ಸಿಗುವಂಥದ್ದು, ಬಂಧುಗಳಿಂದ ನಿಮಗೆ ಸಹಾಯ ಆಗುವಂಥದ್ದು, ಮಿತ್ರರು ನಿಮಗೆ ಕೆಲವೊಂದು ಉತ್ತಮವಾದ ಸಲಹೆ ಸೂಚನೆಗಳನ್ನು ಕೊಡುವಂಥದ್ದು, ದೂರ ಪ್ರಯಾಣ ಅಥವಾ ಯಾತ್ರೆ ಪ್ರವಾಸ ಹೋಗುವಂಥ ಅವಕಾಶ, ಮಹಿಳೆಯರಿಗೂ ಗೃಹಿಣಿಯರಿಗೂ ಸಹ ಮನೆಯಲ್ಲಿ ನೆಮ್ಮದಿ ವಾತಾವರಣ. ಈ ರೀತಿ 22ರಿಂದ 25 ಸಮಾಧಾನಕರವಾದ ಶುಭ ವಾತಾವರಣ ಇರುತ್ತೆ. ಆ ಬಳಿಕ 26, 27 ಅಷ್ಟು ಉತ್ತಮ ಇಲ್ಲ. 26, 27 ಮನಸ್ಸು ವಿಕ್ಷಿಪ್ತ ಆಗುತ್ತೆ, ಚಿಂತೆ ಹೆಚ್ಚಾಗುತ್ತೆ, ಕಲಹಗಳು, ಜಗಳಗಳು ಹೆಚ್ಚಾಗುವಂಥದ್ದು, ಹಣಕಾಸಿನ ಹರಿವು ನಿಧಾನ ಆಗುವಂಥದ್ದು, ಕಷ್ಟ ನಷ್ಟಗಳು ಬರುವಂಥ ಸಾಧ್ಯತೆ 26, 27 ಇರುತ್ತೆ. ಇನ್ನು 27, 28, 29, 30 ತಿಂಗಳ ಕೊನೆಯ 3 ದಿನಗಳು 28, 29, 30 ನಿಮ್ಮ ಪಾಲಿಗೆ ಉತ್ತಮ ಫಲ ಇದೆ. ಇಷ್ಟಾರ್ಥ ಸಿದ್ಧಿ, ಲಾಭ ವೃದ್ಧಿ, ಬಂಧು ಮಿತ್ರರ ಜೊತೆಗೆ ಬೆರೆಯುವಂಥ ಅವಕಾಶ, ಉದ್ಯೋಗದಲ್ಲಿ ಪ್ರಗತಿ ಲಕ್ಷಣ, ಜೊತೆಗೆ ದೇವಾಲಯಗಳ ಅಥವಾ ಯಾತ್ರಾ ಸ್ಥಳಗಳ ಸಂದರ್ಶನ ಮಾಡುವಂಥ ಅವಕಾಶ, ಮನೆಯಲ್ಲಿ ಸಹ ನೆಮ್ಮದಿ ವಾತಾವರಣ. ಇನ್ನು ವಿದ್ಯಾರ್ಥಿ ಅಥವಾ ಯುವಕರಿಗೆ, ಸಾಧಕರಿಗೆ ಅನೇಕ ರೀತಿಯ ಹೊಸ ಅವಕಾಶಗಳು ಸಿಗುವಂಥದ್ದು. ಹಾಗಾಗಿ ತಿಂಗಳ ಕೊನೆಯ 3 ದಿನಗಳು ನಿಮಗೆ ಸಮಾಧಾನಕರವು, ಉತ್ತಮ ಫಲವು ಕೊಡುವಂಥ ದಿನಗಳಾಗಿವೆ.
ಇವೆಲ್ಲವೂ ಚಂದ್ರನ ಬೆಂಬಲ ಅಥವಾ ಚಂದ್ರನ ಅನುಗ್ರಹ ಇರುವಂಥ ಈ ದಿನಾಂಕಗಳು ಸುಮಾರು 15 ದಿನಾಂಕಗಳು ನಿಮಗೆ ಉತ್ತಮ ಫಲಗಳು ಬಂದಿವೆ. ಇದನ್ನು ಸದುಪಯೋಗ ಪಡಿಸಿಕೊಳ್ಳಿ. ಜೊತೆಗೆ ಈ ಚಂದ್ರನ ಅನುಗ್ರಹದ ದಿನಾಂಕಗಳಲ್ಲಿ ನೀವು ಸ್ನೋ ಅಥವಾ ಹಿಮದ ಬಣ್ಣ ನಂಬರ್ 2 ನಂಬರ್ 2 ಈ ತಿಂಗಳಲ್ಲಿ ಬಳಸ್ಕೊಳ್ಬೋದು. ಇನ್ನು ನಿರಂತರವಾಗಿ ತಿಂಗಳ ಪೂರ್ತಿ ಬಳಸುವಂಥ ಸಂಖ್ಯೆ ಅಂದರೆ ಗುಮ್ಮದ ಬಣ್ಣಗಳಂದರೆ ವೈಟ್ ಅಥವಾ ಬಿಳಿ ಬಣ್ಣವನ್ನು ತಿಂಗಳ ಪೂರ್ತಿ ಬಳಸಿಕೊಳ್ಳಿ. ಜೊತೆಗೆ ಸಂಖ್ಯೆ 6 ನಂಬರ್ 6 ತಿಂಗಳ ಪೂರ್ತಿ ಬಳಸಿಕೊಳ್ಳಲಿ. ಶುಕ್ರನ ಅನುಗ್ರಹ ಇರುತ್ತೆ. ಇನ್ನು ಹೊರಜೆತ್ತುವ ಕೇಸರಿ ಬಣ್ಣ ಸೂರ್ಯ ಅನುಗ್ರಹ ಇರುವವರೆಗೆ ಅಂದರೆ ಜೂನ್ 14ರವರೆಗೆ ಹೊರಜೆತ್ತುವ ಕೇಸರಿ ಬಣ್ಣ ನಂಬರ್ 1 ಅಥವಾ ನಂಬರ್ 1 ಬಳಸ್ಕೊಳ್ಳಿ. ಇನ್ನು ನಿಮಗೆ ಬುಧನ ಅನುಗ್ರಹ 14ರಿಂದ ಆರಂಭ ಆಗುತ್ತೆ. ಜೂನ್ 14ರಿಂದ ಗ್ರೀನ್ ಅಥವಾ ಹಸಿರು ಬಣ್ಣ ಜೊತೆಗೆ ಸಂಖ್ಯೆ 5 ಅಥವಾ ನಂಬರ್ 5 ಬಳಸಿಕೊಳ್ಳಿ. ಇವೆಲ್ಲವೂ ಸಾಮಾನ್ಯವಾಗಿ ಈ ತಿಂಗಳ ಒಂದು ಸಂಕ್ಷಿಪ್ತವಾದ ಮುನ್ನೋಟ ಮೀನರಾಶಿಯವರಿಗೆ ಕೊಟ್ಟಿದ್ದಾಗಿದೆ. ಇನ್ನು ನಿಮಗೆ ಬರತಕ್ಕಂತಹ ದೋಷಗಳು ನಿವಾರಣೆಗೆ ಇರತಕ್ಕಂತಹ ಗ್ರಹ ದೋಷಗಳ ಬಂದು ನಿವಾರಣೆಗೆ ಮಾಡುವಂತಹ ಭಕ್ತಿ ಏನು ಮಾಡ್ಬೋದು ಅಂದರೆ ವಿಶೇಷವಾಗಿ ನೀವು ಗಣೇಶನ ಭಕ್ತಿ, ಈಶ್ವರ ಅಥವಾ ಶಿವನ ಭಕ್ತಿ ಮಾಡಿ ಹನುಮಾನ್ ಅಥವಾ ಆಂಜನೇಯ ಸ್ವಾಮಿ ಭಕ್ತಿಯನ್ನು ನಿರಂತರವಾಗಿ ಮಾಡ್ತಾಯಿರಿ. ಅಂದರೆ ಈ ಸಾಡೆ ಸಾತಿ ಮುಗಿಯುವವರೆಗೂ ಅಲ್ಲದೆ ಮುಂದೆನೂ ಸಹ ಮಾಡ್ಬೋದು. ಇವೆಲ್ಲವನ್ನು ಗಣೇಶ, ಶಿವ ಹಾಗೂ ಹನುಮಾನ್ ಭಕ್ತಿಯನ್ನು ನಿರಂತರವಾಗಿ ಮಾಡ್ತಾಯಿದ್ರೆ ನಿಮ್ಮಲ್ಲಿ ಆತ್ಮಬಲ ಬರುತ್ತೆ. ಈ ಶತ್ರು ಪೀಡೆ ನಿವಾರಣೆ ಆಗುತ್ತೆ. ಗ್ರಹಗಳ ವೈಪರೀತ್ಯ ನಿವಾರಣೆ ಆಗುತ್ತೆ. ಹನುಮಾನ್ ಚಾಲಿಸ, ಹನುಮಾನ್ ಅಷ್ಟೋತ್ತರ ಅಥವಾ ಓಂ ನಮಃ ಶಿವಾಯ, ಓಂ ಹಂ ಹನುಮತೆ, ಓಂ ಗಂ ಗಣಪತಿ ಮುಂತಾದ ಈ ದೇವತಾ ಮೂಲ ಮಂತ್ರಗಳನ್ನು ಅಷ್ಟೇ ನೀವು ಪಠನೆ ಮಾಡ್ಬೋದು. 108 ಬಾರಿನೋ ಅಥವಾ ನಿಮಗೆ ಬೆಳಗ್ಗೆ ಮತ್ತು ಸಾಯಂಕಾಲ 2 ಬಾರಿ ಸಂಧ್ಯಾ ಕಾಲದಲ್ಲೋ ಇದನ್ನು ಪಠನೆ ಮಾಡೋದ್ರಿಂದ ನಿಮ್ಮ ಆತ್ಮಬಲ ಹೆಚ್ಚಾಗುತ್ತೆ. ಬರುವಂತಹ ಈ ನಕಾರಾತ್ಮಕ ಪರಿಣಾಮಗಳು ಖಂಡಿತ ಕಡಿಮೆ ಆಗುತ್ತೆ. ಜೊತೆಗೆ ಶನಿ ಮಹಾತ್ಮರ ಸ್ತೋತ್ರ, ಶನಿ ಅಷ್ಟೋತ್ತರ ಅಥವಾ ಓಂ ಶಂ ಶನೈಶ್ಚರ ಎನ್ನುವ ಮುಂತಾದ ಮೂಲ ಮಂತ್ರ ಹೇಳ್ಬೋದು. ಅಥವಾ ಈ ಕಾಲಭೈರೇಶ್ವರ, ವೀರಭದ್ರೇಶ್ವರ, ಮುನೇಶ್ವರ ಮುಂತಾದ ಶಕ್ತಿಗಳ ಒಂದು ದರ್ಶನ ಮಾಡೋದು. ಯಾಕಂದರೆ ನಿಮಗೆ ಶನಿ ಅಷ್ಟೇ ಅಲ್ಲ, ರಾಹುಕೇತುಗಳು ಸಹ ಈ ತಿಂಗಳಲ್ಲಿ ಅಥವಾ ಮುಂದೆ ಸಹ ಅವರು ಪೂರ್ತಿ ನಿಮಗೆ ವಿರುದ್ಧವಾಗಿರ್ತಾರೆ. ಹಾಗಾಗಿ ರಾಹುಕೇತುಗಳ ದೋಷ ನನಗೆ ಈ ಕಾಲಭೈರೇಶ್ವರ, ವೀರಭದ್ರೇಶ್ವರ, ಮುನೇಶ್ವರ, ಅಮ್ಮನವರು, ಅಣ್ಣಮ್ಮ ದೇವಿ ಅಥವಾ ಮಾರಮ್ಮ ದೇವಿ, ಕಾಳಮ್ಮ ದೇವಿ ಮುಂತಾದ ಈ ಶಕ್ತಿ ಪೀಠಗಳು ಸಹ ಸಹಾಯಕ್ಕೆ ಬರುತ್ತೆ. ಹಾಗಾಗಿ ಇಂಥ ಒಂದು ಭಕ್ತಿಯನ್ನು ಮಾಡ್ತಾಯಿರಿ. ಇನ್ನು ಹಣಕಾಸಿನ ಅನುಕೂಲತೆ ಇದ್ದವರು ಅಥವಾ ಆದಾಯ ಉತ್ತಮ ಇದ್ದಂಥವರು ಆಗಾಗ ಸ್ವಲ್ಪ ದಾನ ಧರ್ಮಗಳನ್ನು ಮಾಡುವಂಥದ್ದು, ಅನಾಥರಿಗೆ, ಭಿಕ್ಷುರಿಗೆ, ಬಡಗ ಬಗ್ಗರಿಗೆ ಅಥವಾ ಸೇವಾ ಸಂಸ್ಥೆಗಳಿಗೆ ಇಂಥ ಅನ್ನದಾನ ನಡೆಸುವಂಥ ದೇವಾಲಯ ಅಥವಾ ಸಂಸ್ಥೆಗಳಿಗೆ ನಿಮ್ಮಿಂದ ಆಗುವ ಸಹಾಯವನ್ನು ಅಥವಾ ವಸ್ತು ರೂಪದಲ್ಲೋ ಹಣದ ರೂಪದಲ್ಲೋ ದಾನವಾಗಿ ಕೊಡುವಂಥದ್ದು, ಶನಿವಾರದ ಅರಳಿ ಮರ ಪ್ರದಕ್ಷಿಣೆ, ಶನಿವಾರದ ದಾನ ಧರ್ಮ ಮಾಡುವಂಥದ್ದು, ಈ ರೀತಿ ಅನೇಕ ಉಪಾಯಗಳಿಂದ ನಿಮಗೆ ಬರತಕ್ಕಂಥ ಈ ದೋಷಗಳನ್ನು ಕಡಿಮೆ ಮಾಡಿಕೊಳ್ಬೋದು. ಸಾಡೆ ಸಾತಿಯ ಒಂದು ಪರೀಕ್ಷೆಗೆ ನೀವು ಅಂಜಬೇಕಾಗಿಲ್ಲ. ಧೈರ್ಯದಿಂದ, ಭಕ್ತಿಯಿಂದ, ಶ್ರದ್ಧೆಯಿಂದ ಅದನ್ನು ಎದುರಿಸಿ ಅದರಲ್ಲಿ ನೀವು ಖಂಡಿತ ಉತ್ತೀರ್ಣರಾಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಎಲ್ಲ ಮೀನರಾಶಿಯವರಿಗೆ ಈ ಜೂನ್ ತಿಂಗಳಲ್ಲಿ ಆಯುರಾರೋಗ್ಯ ಶಕ್ತಿ ಜಾಲಗಳು ಸಿದ್ಧಾಗಲೇ ಈ ವಾಹಿನಿಯನ್ನು ತಾವು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿದ್ರೆ ತಮಗೆ ಮತ್ತೊಮ್ಮೆ ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡಿದ್ರು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಸರ್ವೇಶಾನಾಂ ಸನ್ಮಂಗಲಾನಿ ಭವಂತು.